ವೈದ್ಯದವ್ರು ಇನ್ನೂ ಹೇಳಿದ್ರು. ಬಟ್ ಅಷ್ಟೇನಿಲ್ಲ, ಸಣ್ಣ ಕೆಲಸ ನಾವು ಅನ್ಕೊಂಡು ಮಾಡ್ಕೊತಾ ಹೋಗ್ತಾ ಇದೀವಿ. ಅಂದ್ರೆ ನಾವು ಸರ್ ಹೇಳಿದ್ರು, ಭಾಸ್ಕರ್ ಸರ್ ಹೆಸರು ಅಂತ ಹೇಳಿ. ಆಮೇಲೆ ರಾಜು ದೀಕ್ಷಿತರು ಒಂದ್ಸಲ ಸಿಕ್ಕಿದ್ರು ರಾಯಚೂರ್ಗೆ. ಅವ್ರ ಸಿಕ್ಕ ಮೇಲೆ ನಮ್ಗೆ ಅನಿಸ್ತೀವಿ, ಇವ್ರಿಂದ ಫಾಲೋ ಮಾಡಿ ನಾವು ಏನೋ ಕಲಿತೀವಿ ಅಂತೇಳಿ. ಇಲ್ಲಾಂದ್ರೆ ಭಾಳ ಜನ ಅಂತಾರೆ ಏನೋ ಸ್ಯಾಕ್ರಿಫೈಸ್ ಮಾಡಿ ಬಂದೀವಿ ಅಂತೇಳಿ. ನಾವೇನು ಸ್ಯಾಕ್ರಿಫೈಸ್ ಮಾಡಿ ಬಂದಿಲ್ಲ, ಬಟ್ ಏನೋ ನಾವು ಖುಷಿ ಅಂತ ಹೇಳಿ ಬಂದಿದ್ದೇವೆ. ನಮಗೂ ಸಂತೋಷ ಇರೋದಕ್ಕೆ ಆಮೇಲೆ ನಮ್ದೇ ಆದಂಥ ಒಂದು ಸರ್ಕಲ್ ಹೆಚ್ಚಿಗೆ ಆಗತ್ತೆ. ನನಗೆ ಈಗ ಬೆಂಗಳೂರು ಆಯ್ತು, ಬೇರೆ ಕಡೆ ಆಯ್ತು, ಒಂದು ನಮ್ದೇ ಆದಂಥ ಸರ್ಕಲ್ ಇಂದ ಫ್ರೆಂಡ್ ಸರ್ಕಲ್ ಎಷ್ಟರ ಮಟ್ಟಿಗೆ ಆಗ್ತದಂದ್ರೆ ನಾವು ಇವತ್ತು ಇಷ್ಟು ಕಾನ್ಫಿಡೆನ್ಸ್ ಅದ, ಯಾವುದೇ ಡಿಸ್ಟ್ರಿಕ್ನಾಗ ಯಾವುದೇ ತಪ್ಪು ಹೋದ್ರೂ ಯಾರೋ ಒಂದು ಮನೆ ಅದಪ್ಪ ನಮ್ಗೆ ಊಟ ಹಾಕೋಲ್ಲ ಅನ್ನೋ ಮಟ್ಟಿಗೆ ಧೈರ್ಯ ಬರುತ್ತೆ. ಇದು 4-5 ವರ್ಷನಾಗ ಅಷ್ಟೇ. ಈಗ ನಾ ಏನಾರ ಒಂದು ಕಾರ್ಪೊರೇಟ್ ಕಂಪ್ನಿಯಾಗ ಕೆಲಸ ಮಾಡಿದ್ರು ರೊಕ್ಕ ಸಿಗ್ತಿತ್ತು, ಯಾವುದೇ ಹೊರನಾಗ ಇಲ್ಲದ ಜಾಗ ಸಿಗ್ತಿತ್ತು ನಾವು. ಬಟ್ ನನಗೆ ಅದು ಯಾವ ಆತ್ಮೀಯತೆ ಇರ್ತಿತ್ತು, ಯಾವುದೇ ಊರಾಗ ಹೋದ್ರು ನಮ್ಮ ಊರಾಗ ಅದು ಸಿಗ್ತಿರ್ಲಿಕ್ಕಿಲ್ಲ. ಅದಕ್ಕೆಲ್ಲ ಅದಕ್ಕೆ ಅವ್ರೇನೋ ಹೇಳಿದ್ರೆ ಏನು ಸ್ಯಾಕ್ರಿಫೈಸ್ ಮಾಡಿ ಬಂದಿರ್ತಾರೆ. ಸ್ಯಾಕ್ರಿಫೈಸ್ ಅಲ್ಲ, ನಮ್ಮ ಖುಷಿಗಿದ್ರು ಬಂದೆವು, ಬಟ್ ಅದ್ರೊಳಗೆ ಸಂತೋಷ ಸಿಗಲಿಲ್ಲ. ಈಗ ಇವತ್ತಿನ ಉದ್ದೇಶ ಯಾಕೆ ತಡ ಆಗ್ಯದ, ಸ್ವಲ್ಪ ಏರ್ ಮಾಡಿದ್ರೆ ಇದು ಸ್ಟಾರ್ಟ್ ಬಂದು ಇದು ಕಡೆಗಳಿಂದ ಎದಕ್ಕೆ ಬಂತು ಅಂತಂದಾಗ, ಇವತ್ತಿನ ದಿವಸ ನಾವು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಏನು ಅಂತಲ್ಲ ಅಂದಾಗ ನಮಗೆ ಏನು ಅನ್ನಿಸ್ತು, ಯೂರಿಯಾ DAP ಆಲ್ಟರ್ನೇಟಿವ್ ಕೊಟ್ವಿ. ಯೂರಿಯಾ DAP ಜೀವಾಮೃತ, ಗೋಕೃಪಾಮೃತ, ಆಮೇಲೆ ಫಿಶ್ ಆಯಿಲ್, ಈ ಬೇರೆ ಬೇರೆ ಎಲ್ಲವನ್ನ ಕೊಟ್ವಿ. ಆಮೇಲೆ ಕಳೆನಾಶಕ, ಕೀಟನಾಶಕ ಬಂದಾಗ ಕೀಟನಾಶಕ ನಾವು ಬೇರೆ ಬೇರೆ ಪರಿಹಾರ ಕೊಟ್ವಿ. ಏನಂತೇಳಿ ದಶಪರ್ಣಿ ಅದ, ಬೇವಿನ ಎಣ್ಣೆ ಅದ, ಅಕ್ಕಿ ಎಣ್ಣೆ ಅದ, ಈ ಬೇರೆ ಕೊಟ್ವಿ. ಅದೇ ರೀತಿ ನಮ್ಗೆ ಯಾವಾಗ ಕಳೆಗಳಿಗೆ ಬಂದಾಗ ಪೈಲೆ ತೆಗಿಬೇಕು, ಮ್ಯಾನ್ಯುವಲ್ ವೀಡಿಂಗ್ ಅಂತೇಳಿ. ಆ ಮ್ಯಾನ್ಯುವಲ್ ವೀಡಿಂಗ್ನಾಗ ಏನಾಗ್ತದ, ನಮಗೆ ಲೇಬರ್ ಸಿಗಂಗಿಲ್ಲ. ಆ ಲೇಬರ್ ಸಿಗಂಗಿಲ್ಲ ಅಂದ್ರೆ ನಾವು ಬೇರೆ ಆಪ್ಷನ್ ಇಲ್ಲ. ಇನ್ನು ಯೂಸ್ ಲಾಭ ಅಂತ ಅದಾವ, ವೀಡ್ ಕಳೆಗಳು ಬಂದಾಗ ಭಾಳ ಲಾಭ ಅದಾವ, ಅದು ಅಗ್ರಿಕಲ್ಚರಿಸ್ಟ್ದಾಗ ಹೇಳ್ಬೋದು. ಆದ್ರೆ ನಾವು ಬೇರೆ ಆಪ್ಷನ್ ಏನಂದ್ರೆ ಅದರಿಂದ ರೊಕ್ಕ ಗಳಿಸ್ಬೋದು ಅನ್ನೋದು ವಿಚಾರ ಮಾಡ್ಕೊತಾಗ ಹಳ್ಳಿಗೆ ಒಂದ್ಸಲ ಬಸಪ್ಪನದ ಹೆಣ್ಮಗಳ ಮಾತಾಡ್ಕೊಂಡು ಕೂತಾಗ ಆ ಹೆಣ್ಮಗಳು ಹೇಳಲ್ಲ ಏನಂತೇಳಿ, ಏನಂತ ನಾವು ಕುಕ್ ಊಟ ಮಾಡಿ ಬದುಕಿದೆಯೋ ಹಿಂದಕ್ಕೆಲ್ಲ ಅಂತ. ಆ ಕುಕ್ ಊಟ ಮಾಡಿ ಬದುಕಿದೆ ಅಂದ್ರೆ ನಿಮ್ಗೆ ಗೊತ್ತ ಕುಕ್ ಯಾವ್ದು ಚಿತ್ರ ತಗೊಂಡಾಗ ಕುಕ್ ಏನೋ ಊಟ ಮಾಡಿದಾಗ ಅವಾಗ ಅನಿಸ್ತಾರೆ ಕುಕ್ ಊಟ ಮಾಡ್ಯಾರ ಅಂದ್ರೆ ಏನೋ ಒಂದು ಅದ ಇರುವಾಗ ಅಂದ್ರೆ ಮತ್ತೆ ಅವ್ರಿಗೆ ಕೇಳಿದೆ ಕುಕ್ ಯಾಕೆ ಊಟ ಮಾಡಿದ್ರೆ ದಿನ ಪಲ್ಯ ಇರ್ತಿತ್ತಪ್ಪ ಅಂತ. ನಾವು ಹಿರಿಯರಿಗೆ ಏನ್ರಿ ಸಕ್ಕದ ಅದು ಪಟ್ಟಿ ಕಡಿಗೆ ಅದಕ್ಕೆ ಒಂದ್ಸಲ ಊಟ ಮಾಡೋಣ ಅಂತ ಊಟ ಮಾಡಿದ್ವಿ. ಇಲ್ಲಿ ಗುಲ್ಬರ್ಗ 8 ಮಂದಿ ಕೊಟ್ಟು ಒಂದು ಸೂರು ತಂದು ಊಟ ಮಾಡಿದ್ವಿ. ಅವಾಗ ಎಲ್ಲರೂ ಅನ್ಸ್ತೇವೆ ಚಲೋ ಅದಾರಿ ಅಂತ. ರಿಸರ್ಚ್ ಪೇಪರ್ ಸ್ಟಡಿ ಮಾಡಿದ್ವಿ. ರಿಸರ್ಚ್ ಪೇಪರ್ ಸ್ಟಡಿ ಮಾಡಿದಾಗ ಅದ್ರ ಉಪಯೋಗ ಭಾಳ ಅದಾವ, ಕಿಡ್ನಿ ಮೇಲೆ ಬೇರೆ ಇದು ಆಗ್ತದೆ, ಉಪಯೋಗ ಆಗ್ತಾ ಬರ್ತವೆ. ಆಮೇಲೆ ಹಿಂಗೆ ಇದ್ರ ಬಗ್ಗೆ ಮಾತಾಡ್ಕೊತದ ಬೆಂಗಳೂರಾಗ ಒಬ್ರು ಯಾರೋ ಕೇಳಿದ್ರೆ ನಂಗೆ ವಾರಕ್ಕೆ 1 ಟನ್ ಕಳಿಸ್ಬೇಕು, ಕಳಿಸ್ತೀರಿ ಅಂದ್ರೆ ಈಗ ನಮ್ಮ ರೈತರಿಗೆ ಈಗ ಅಂದೆ ಅಂದ್ರೆ ನಗ್ತಾರೆ, ಕುಕ್ 1 ಟನ್ ಕಳಿಸಿದ್ರೆ ಹೆಂಗೆ ಕಳಿಸ್ತೇವೆ ಹುಚ್ಚಿದ್ರೆ ಅಂದ್ರೆ ತಗೊಳ್ಳೋರಿಗೆ ಅಂತ ನಾವು ಇದ್ರೆ. ಆಮೇಲೆ ನಮ್ಮದು ಬಿಸ್ನೆಸ್ ಅದಲ್ಲ, ಅದಕ್ಕೆ ನಮ್ಮ ಕೈಲಿ ಆಗಾಗ್ರಿ ಬೇಕಾದ್ರೆ ರೈತರಿಗೆ ಕನೆಕ್ಟ್ ಮಾಡೋ ವಿಚಾರ ಮಾಡೋದು ಅಷ್ಟೇ ಅಂತ. ಆಮೇಲೆ ಸ್ವಲ್ಪ ಅಂದ್ರೆ ಬೀಜಾರೇ ಕಳಿಸಿರಿ ಅಂತ ಹೇಳಿ ನಾವು ರಾಜಗಿರಿ ತೊಗರಿನೇ ರಾಶಿ ಮಾಡಕ್ಕೆ ಮನ್ಸು ಸಿಗಲ್ಲ, ಋತುಕ್ ರಾಶಿ ಮಾಡಕ್ಕೆ ಮನ್ಸು ಸಿಗ್ಬೇಕು. ಬೀಜ ಭಾಳ ಸಣ್ಣ ಇರ್ತಾರೆ, ಹಂಗಾಗಿ ತಿಳ್ಕೊಂಡು ಅದನ್ನ ಬಿಟ್ವಿ. ಬಟ್ ಒಂದು ಕಾನ್ಫಿಡೆನ್ಸ್ ಇತ್ತು ನಮ್ಗೆ ಏನೋ ಅದ ಅದ್ರೊಳಗಾಗತ್ತೆ. ಅವಾಗ ನಾವು ಮತ್ತೆ ರಿಸರ್ಚ್ ಪೇಪರ್ ಮತ್ತೆ ಹಳ್ಳಿಯಲ್ಲಿ ಹೆಣ್ಮಕ್ಳಿಗೆ ಅದು ಕೇಳ್ಕೊತ 1-2 ವರ್ಷ ಕೆಲಸ ಮಾಡಿದಾಗ ಒಂದು ಕಳೆಗಳಿಂದ 6 ಪುಸ್ತಕ ತಂದ್ವಿ. ಇದು ಪುಸ್ತಕ ತರಬೇಕಾದ್ರೆ ನಮ್ಗೆ ಗೋಪಾಲ್ ಸ್ಕಂದ್ ಆಗ್ತದ, ಆಮೇಲೆ ಬೆಂಗಳೂರದಾಗ ಸಂದೀಪ್ ಅಂತ ಅವ್ರು ನಮ್ಗೆ ಭಾಳ ಪ್ರೇರಣೆ ಮಾಡಿದ್ರು. ಅವ್ರು ಎಲ್ಲ ಕಡೆ ಹೋದಾಗ ಮನ್ನತ್ರ ಬುಕ್ ಬರೀಗತ್ತಾರ ಬುಕ್ ಬರೀಗತ್ತಾರ ಅಂತ ಹೇಳಿದ್ರು. ಅದನ್ನ ಆಗ್ತದ ಗೊತ್ತಾ ಸುಮ್ಮನೆ ಹೇಳ್ಬೇಡ್ರಿ ಅಂತೇಳಿ ಅದನ್ನು ಅವ್ರು ಅಂದ್ರು ಬರೆಯಂತೇಳಿ. ಸೊ ಅದು ಅವ್ರ ಪ್ರೇರಣೆಗೆ ಬರೆದ್ವಿ. ಪ್ರಿಂಟ್ ಆಯ್ತು. ಪ್ರಿಂಟ್ ಆಗೋದು ಏಪ್ರಿಲ್ 10 ರಿಲೀಸ್ ಆಗಿದೆ. ಇಲ್ಲಿ ತನಕ 1000 ಕಾಪಿ ಹೋಗ್ಯಾವ. ಹೋದ್ರೆ ಯೂಸ್ ಮಾಡಿದ್ರೆ ಫೋನ್ ಮಾಡಿದಾರೆ, ಸರ್ ಇದು ಯೂಸ್ ಮಾಡಿದ್ದೀವಿ. ಸೊ ಅದ್ರ ಮುಂದುವರೆದ ಭಾಗ ಅಂತೇಳಿ ಬರೀ ಬುಕ್ ಬರೋದು ಉಪಯೋಗ ಆಗಲ್ಲ. ಇದು ಊಟ ಮಾಡ್ಸೋ ಅಂತೇಳಿ ಲಾಸ್ಟ್ 14ನೇ ತಾರೀಕು ಕೆರೆಮಲ್ ಒಳಗೆ 14 ಮಂದಿ ಪಲ್ಯ ಮಾಡಿಸಿದ್ವಿ. ಈ ರೀತಿ 14 ನಮ್ಮನ್ನ ಪಲ್ಯ ಮಾಡಿಸಿ ಊಟ ಮಾಡಿದ್ವಿ. ಆ 14 ನಮ್ಮನ್ನ ಪಲ್ಯ ಮಾಡಿದಾಗ ನಮ್ಮ ಊರದವ್ರು ಪ್ರಶ್ನೆ, ಇದು ಊಟ ಮಾಡ್ತಾರೆ ಅಂದ್ರೆ ಇದು ಅಡುಗೆ ಮಾಡ್ತಾರೆ ಅಂದ್ರೆ ಅಂತೇಳಿ ಆ ಊರದವ್ರಿಗೆ ಹಿರಿಯರಿಗೆ ಹೆಣ್ಮಕ್ಳಿಗೆ ಕೇಳಿದ್ವಿ, ತೋರಿದ್ವಿ. ಅವ್ರಂದ್ರೆ ಇದು ನಾವು ಮಾಡ್ತೇವೆ ಅಂತ ಧೈರ್ಯ ಕೊಟ್ಟರು. ನೀವು ಏನಾರೇ ಮಾಡ್ರಿ ಉಳ್ತಾರ ಜವಾಬ್ದಾರಿ ನಿಮ್ದು, ಅಡುಗೆ ಮಾಡೋ ಜವಾಬ್ದಾರಿ ನಮ್ಮ ಮಂದಿ ಊಟ ಮಾಡ್ಬಿಟ್ಟು ಖುಷಿದಾಗ ಹೋಗ್ಬೇಕು ಅಂತ. ಅದಕ್ಕೆ ಅವ್ರು ಅಡುಗೆ ಮಾಡಿದ್ರು ಚೆನ್ನಾಗಿತ್ತು. ಇದು ಊಟ ಮಾಡಿದ್ರು ಒಂದು 4-5 ಜನ ಅದಾರ. ಸೊ ಚೆನ್ನಾಗಿತ್ತಂದ್ರೆ ಗುಲ್ಬರ್ಗದಾಗ ಒಂದು ಮಾಡೋ ಅಂತಂದ್ವಿ. ಅದಕ್ಕೆ ಒಂದು 8 ದಿವಸ ತಯಾರಿ ಮಾಡ್ಕೊಳ್ಳೋರಿ ಆಯ್ತು ಹೇಳಿ ಇವತ್ತು ದಿವಸ ಶುರು ಮಾಡಿದ್ವಿ. ಅನೇಕ ಜನ ಇದಕ್ಕೆ ಸಹಕಾರ ನೀಡ್ಯಾರ, ಅವ್ರಿಗೆ ಎಲ್ಲರಿಗೆ ಧನ್ಯವಾದ ಅರ್ಪಿಸುತ್ತಾ ನೆಕ್ಸ್ಟ್ ಒಂದು ಫಸ್ಟ್ ಕೃಷಿ ಅಂದ್ರೆ ಏನಂತ ತಿಳ್ಕೊಳ್ಳೋದು. ಈಗ ನಮ್ಮ ಕೆಳಗೆ ಭಾಳ ಮಂದಿ ಕೃಷಿ ಅಂದ್ರೆ ಏನಂತಂದ್ರೆ ಬರೇ ಬೀಜ ಬಿತ್ತಬೇಕು, ಗೊಬ್ಬರ ಹಾಕ್ಬೇಕು, ರಾಶಿ ಮಾಡ್ಬೇಕು, ಸಿಟಿ ತಂದು ಮಾರ್ಬೇಕು, ಆ ರೊಕ್ಕ ಬರ್ತಾ ಆ ರೊಕ್ಕದಾಗ ನಮ್ಮ ಜೀವನ ನಡಿಬೇಕು ಅಂತ. ಇದು ನಾವು ಕೃಷಿ ಅನ್ಕೊಂಡಿದ್ವಿ ಅಂದ್ರೆ ಇದು ತಪ್ಪಾಗ್ತದೆ. ಅದು ಏನಲ್ಲ ಈಗ ಬೇರೆ ದೇಶ ಅಮೆರಿಕ, ಇಂಗ್ಲೆಂಡ್, ಬ್ರಿಟನ್ ಅಗ್ರಿಕಲ್ಚರ್ ಅಲ್ಲ, ಆ ಅಗ್ರಿಕಲ್ಚರ್ ಅನ್ಕೊಂಡು ನಾವು ಅಗ್ರಿಕಲ್ಚರ್ ಮಾಡ್ತೀವಿ, ಅದು ತಪ್ಪಾಗ್ತದೆ. ಕೃಷಿ ಅಂದ್ರೆ ನಮ್ಮ ಜೀವನ ಪದ್ಧತಿ ಇದೆ. ಜೀವನ ಪದ್ಧತಿ ಅಂದ್ರೆ ನಿಸರ್ಗ ಜೊತೆ ನಾವು ಬದುಕಬೇಕು. ನೀವು ಅಬ್ಸರ್ವ್ ಮಾಡಿ ನಿಸರ್ಗದಾಗ ಮನುಷ್ಯ ಒಬ್ಬನೇ ಪ್ರಾಣಿ ಎಷ್ಟು ದುಡಿಯೋದು ಹೈರಾಣಾಗಿ ನಾಳೆ ನಾಡಿದ್ದು ಉಳಿದ ಪ್ರಾಣಿ ಎಲ್ಲವೂ ಬದುಕ್ತಾವ. ಆಮೇಲೆ ಅವು ಯಾವ ಇಂಟರ್ಫಿರೆನ್ಸ್ ಇರೋದೇ ನಮ್ಮ ಜೀವನ ನಡೆಸಬೇಕು. ಈಸಿದ ಗೂಡು ಕಟ್ತದೆ, ಯಾರು ಕಲ್ಸಂಗಿಲ್ಲ, ಅದು ಕಣ್ ಕಟ್ತದೆ. ಹುಲಿ ಸಿಂಹ ಯಾವುದೇ ಇರಲಿ ಆ ತಮ್ಮ ಗೂಡು ಹೆಂಗ್ ಕಟ್ಬೇಕು, ತಮ್ಮ ಮಕ್ಕಳು ಹೆಂಗ್ ಆರಿಸ್ಬೇಕು, ಮಕ್ಕಳು ಹೆಂಗ್ ಬದುಕಿಸ್ಬೇಕು, ಮಕ್ಕಳಿಗೆ ತಾಯಿ ತಂದೆ ಎಷ್ಟೋ ಕಡೆ ಏನಾಗ್ತಂದ್ರೆ ತಾಯಿ ತಂದೆಯನ್ನು ಮಕ್ಕಳು ಸಾಕಂತ ಪ್ರಾಣಿಗಳು ಅದಾವ.
ಹೌದಾ? ಆ ರೀತಿ ಇದ್ದಾಗ ಮನುಷ್ಯ ಒಬ್ಬನ ನಾಳೆ ಬದುಕೋದೈತೆ. ಇದು ಯಾಕಂದ್ರೆ ಬ್ರಿಟನ್ ಅಗ್ರಿಕಲ್ಚರ್, ಅಮೆರಿಕನ್ ಅಗ್ರಿಕಲ್ಚರ್ ನಮ್ಗೆ ಬಂದಿದ್ದಲ್ಲ. ಹಂಗ ನೋಡ್ರೆ ಇಷ್ಟು ಇತಿಹಾಸ ತಿಳ್ಕೊಂಡು ಅಂದ್ರೆ 10,000 15,000 ವರ್ಷದಿಂದ ನಾವು ಇತಿಹಾಸ ಕೃಷಿ ಮಾಡಿದ್ವಿ. ಬಟ್ ರೀಸೆಂಟ್ ಅಂದ್ರೆ 60-70 ವರ್ಷದಾಗ ಕೃಷಿ ಹಾಳು ಮಾಡ್ಕೊಂಡಿದ್ದು ಫಾರಿನ್ ಅಗ್ರಿಕಲ್ಚರ್ ನಾವು ಫಾಲೋ ಮಾಡಿದ್ವಿ. ಇದಕ್ಕೆ ಅವರು ಲಿಟ್ರೇಚರ್ಸ್ ಅದಾವ, ಫಾರಿನರ್ಸ್ ಬಂದು ನಮ್ಮ ಕಲ್ಚರ್ ಬಂದು ಇಲ್ಲೇ ಸೆಟ್ಲ್ ಆಗಿ ನಮ್ಮ ಭಾರತೀಯ ಕೃಷಿ ಕಲ್ತು ಬುಕ್ ಬರೆದವರು ಉದಾಹರಣೆ ಅದಾವ. ಬಟ್ ಅದು ನಮ್ಗೆ ಔಟ್ ಆಫ್ ಬಾಕ್ಸ್, ಔಟ್ ಆಫ್ ಕಾಂಟೆಕ್ಸ್ಟ್ ಅಂತ ತಿಳಿಸಿ ನಾವು ಬ್ರಿಟನ್ ಅಮೆರಿಕನ್ ಚಲೋ ತಿಳ್ಕೊಂಡು ನಾವು ಪ್ರಚಾರ ಮಾಡಿದ್ದೇವೆ. ಸೊ ಅದಕ್ಕೆ ಕೃಷಿ ಅಂದ್ರೆ ಅಲ್ಲ, ಕೃಷಿ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಆಕಳು, ಕುರಿ, ಕೋಳಿ ಅದ್ರೆಲ್ಲ ಬಿಡಿ ಬದುಕದ ನಿಸರ್ಗದಾಗ ಏನದ ಅವೆಲ್ಲ ಬಳಸೋದು ಕಲಿಯೋಲ್ಲ. ಆ ಬಳಸ ಮ್ಯಾಗ ನಾವ್ ಏನು ಉಳಿತದ ಹೆಚ್ಚಿಗೆ ಮಾರ್ಕೆಟ್ ಮಾಡ್ಕೊತೀವಿ. ಸೊ ಆರ್ಟ್ ಇದ್ರೊಳಗೆ ಬರೀ ಸೈನ್ಸ್ ಅಂತಲ್ಲ, ಯಾರೇ ಅಗ್ರಿಕಲ್ಚರ್ ಬರೀ ಸೈನ್ಸ್ ಅಂತ ತಪ್ಪದ, ಆರ್ಟು ಆಗ್ತದ. ನಮ್ಮಲ್ಲಿ ಅದೊಂದು ತಪ್ಪಾಗಿದೆ. ನಿಮ್ಗೆ ಯಾರೇ ಸಂಗೀತದಿಂದ ಬೆಳಿಬಹುದು ಅಂದ್ರೆ ನಾವು ಹುಚ್ಚರು ಅಂತ ಸೈನ್ಸ್ ಟೀಚರ್ಸ್ ಮತ್ತೆ ಬಹಳ ಜನ ಆರ್ಗ್ಯುಮೆಂಟ್ ಮಾಡೋದು. ಅದೇ ಹೆಂಗಾಗ್ತಾರೆ, ಕೊಳಲು ಉದ್ಕೋತವ್ರಿ ಬೆಳಿತದೆ ನೋಡಂಗ್ ಬೆಳಿತಾರೆ. ಆದ್ರೆ ಜಪಾನ್ದವ್ರು ಪ್ರೂವ್ ಮಾಡ್ಯಾರ, ಹಕ್ಕಿಗಳ ಡಿಕ್ಷನ್ ಹಕ್ಕಿಗಳು ಚಲಿತಿದ್ವಿ ಯಾವ ಸೌಂಡ್ ಡಿಕ್ಷನ್ ಬೆಳೆ ಹೆಚ್ಚಿಗೆ ಮಾಡಿ ಇಳುವರಿ ಹೆಚ್ಚಿಗಾಗಿ ತೋರಿಸ್ಯಾರ. ಅದೇ ರೀತಿ ನಮ್ ತೆರದಾಳ ಜಮಖಂಡಿ ತಾಲೂಕಾಗ ತೆರದಾಳ 2-3 ಅವಾರ್ಡ್ ಬಂದು ರೀಸೆಂಟ್ ಆಗಿ. ಹೆಸರು ನಮ್ಮ ದರೆಪ್ಪ ಅಂತ ಹೇಳಿ ಕಿತ್ತೂರ್ ಅಂತ ಹೇಳಿ, ದರೆಪ್ಪ ಕಿತ್ತೂರ್ ಅಂತ ಹೇಳಿ. ಸೊ ಅವರು ಹೊಲದಾಗ ಸ್ಪೀಕರ್ ಇದ್ದ ಉದಾಹರಣೆ ಅದಾವ. ಸೊ ಹಿಂಗೆ ಬಹಳ ಜನ ಆ ರೀತಿ ಮಾಡೋದಲ್ಲ. ಅದಕ್ಕೆ ನಾವು ಅಂದ್ರೆ ಬರೇ ಸೈನ್ಸ್ ಅಲ್ಲ, ಒಂದ್ ಕಲಾ. ಈಗ ಬೀಜ ಬಿತ್ತಕ್ ಹೋಗ್ತೀರಿ, ಬೀಜ ಬಿತ್ತೋರಿದ್ರೆ ಬಿತ್ತಬೇಕಾದ್ರೆ ಗೊತ್ತಾಗ್ತದ ಕಲಾ ಅದನ್ನ ಸೈನ್ಸ್ ಅದ ಅಂತೇಳಿ ನಾವು ಹೇಳ್ಬೋದು. 2 ಇಂಚಿಗೆ ಬೀಳ್ಬೇಕು, 4 ಇಂಚಿಗೆ ಬೀಳ್ಬೇಕು. ಆ ಬಟ್ ಹೆಣ್ಮಕ್ಳಿಗೆ ಬಿಡೋರಿಗೆ ಕೇಳಿದ್ರೆ ಕರೆಕ್ಟ್ ಹೇಳ್ತಾರೆ, ಹೆಂಗ್ ಬಿಟ್ರಿ, ಎಷ್ಟು ಡಿಸ್ಟೆನ್ಸ್ಗೆ ಎಷ್ಟು ಬೀಜ ಹೋಗ್ತಾವ. ಸೊ ಸೈನ್ಸ್ ಅಂಡ್ ಆರ್ಟ್ ಎರಡು ಅದ. ಅದಕ್ಕೆ ನಾವು ನೆಕ್ಸ್ಟ್ ಯಾಕ ಅನ್ಕೊಂಡಿದ್ವಿ ಸೈನ್ಸ್ ಅದ ಪಡೆ ಅಂತಂದ್ರೆ ಅಲ್ಲ, ಇರೋ ಕಲಾ ಅದ ಬಹಳ. ಯಾಕೆ ಮಣ್ಣಿನ ಗುಣಧರ್ಮ ಮಾಡೋ ಕೈಲೇ ನೋಡಿ ಹೇಳ್ತಾರ, ಅದು ಕಲಾ, ಸೈನ್ಸ್ ಅದು ಕಲಾ. ಸೊ ಅಂತವ ಕೃಷಿ ಒಳಗೆ ಏನೇನು ಬಳಸ್ತಾರ ಅಂತ ಒಂದೇ ಬೀಜ ಬಳಸ್ತೀವಿ. ಬೀಜ ನಮ್ಗೆ ಏನಾಗ್ತಿತ್ತು, ಮತ್ತೆ ನಮ್ಮ ಮನೆಯಿಂದ ಬೀಜ ಹಿಡಿತಿರು, ಆ ಬೀಜ ಮುಂದೆ ಬಳಸ್ತಿದ್ವಿ. ಆ ಬೀಜ ನಮ್ಮ ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಅದೇ ಬರ್ತಿತ್ತು, ಅದೇ ಬೆಳಿತೀವಿ. ಈಗ ಹೊರಗಿನ ಬೀಜ ಬರ್ತಾವ. ನೀವು ವಿಚಾರ ಮಾಡಿ ಹೆಂಗದ ಪ್ರಾಣಿ ಇದು ನಾವು ಅಷ್ಟು ಅಬ್ಸರ್ವ್ ಮಾಡ್ಲಿಕ್ಕಿಲ್ಲ. ಬೀಜ ಜಗತ್ತು ಸಸ್ಯ ಜಗತ್ತು ಹೆಂಗದ ಅಂತಂದ್ರೆ ಅದು ಬೆಳಿಬೇಕಾದ್ರೆ ಆ ಗಿಡಕ್ಕೆ ಮುಂದಿನ ವಾತಾವರಣ ಗೊತ್ತಾಗ್ತದ. ಇದು ಸೈನ್ಸ್ ಸೈಂಟಿಸ್ಟ್ ಹೇಳಿದ್ರಿ ಇದು ಮಾತು. ನಾವು ಆ ಗಿಡಗಳು ಇವತ್ತು ತೊಗರಿ ಬಿತ್ತಿದಾರಪ್ಪ ಅಂದ್ರೆ ತೊಗರಿ ಬೆಳಿಬೇಕಾದ್ರೆ ತೊಗರಿ ಗೊತ್ತಾಗ್ತದ ಮುಂದಿನ ಮಳೆ ಹೆಂಗಾಗ್ತದ, ಮುಂದಿನ ವರ್ಷ ಹೆಂಗಿರ್ತದೆ. ಸೊ ಮುಂದಿನ ವರ್ಷ ಬರಗಾಲ ಬರೋದಿತ್ತಪ್ಪ ಅಂತಂದ್ರ ಇದು ಬೀಜದ ಮಕ್ಕಳು, ಒಂದು ಸಸ್ಯದು ಅದ್ರ ಬೀಜ ತೊಗರಿ ಕಾಳು, ಆ ತೊಗರಿ ಗಿಡದ ಮಕ್ಕಳು ಅವೆಲ್ಲ, ಜೋಳ ಬೆಳೆದ್ರೆ ಜೋಳದ ಮಕ್ಕಳು ಅವೆಲ್ಲ. ಸೊ ಹಂಗಾಗಿ ಅವೇನ್ ಮಾಡ್ತಾರ, ನಮ್ಮ ಸಂತತಿ ಹೆಚ್ಚಿಗಾಗ್ಲಿ, ಹೆಂಗ್ ಉಳಿಲಿ ಅಂತೇಳಿ ನೆಕ್ಸ್ಟ್ ಸಂತತಿ ಒಳಗೆ ಅವು ಏನೇನ್ ಕ್ಯಾರೆಕ್ಟರ್ಸ್ ಬೇಕು, ಮುಂದಿನ ವರ್ಷ ಬದುಕಂತ ಕ್ಯಾರೆಕ್ಟರ್ಸ್ ಆ ಬೀಜದಾಗ ಕೊಡ್ತಾವ. ಸೊ ಕೊಡ್ಬೇಕಾದ್ರೆ ಏನಾಗ್ತದೆ, ತೊಗರಿ ಬೆಳೀತದ, ತೊಗರಿ ಬೆಳಿಬೇಕಾದ್ರೆ ಮುಂದೆ ಮಳೆ ಹೆಚ್ಚಿಗಾಗ್ತದ, ಬೀಜದಾಗ ಮಳೆ ಹೆಚ್ಚಿಗಾದ್ರೂ ತಡ್ಕೊಳ್ಳೋ ಶಕ್ತಿ ಬೀಜ ಕೊಡ್ತದೆ. ಸೊ ಹಿಂಗಿದ್ದಾಗ ನಾವೇನ್ ಮಾಡಿರ್ತೀವಿ, ನಾವು ಬೀಜ ಎಲ್ಲಿಂದ ಯಾವ್ದೋ ದೇಶದ್ದು ಯಾವ್ದೋ ರಾಜ್ಯದ್ದು ಎಲ್ಲಿದೋ ಬರ್ಲಿಲ್ಲ. ಸೊ ಅದು ಆ ವಾತಾವರಣ ಸೆಟ್ ಆಗಿರುತ್ತೆ, ಇಲ್ಲಿ ಬಂದು ಬೆಳೆಯೋದು ತಪ್ಪಾಗ್ತದೆ. ಸೊ ಅದಕ್ಕೆ ಫಸ್ಟ್ ವರ್ಷ 2 ವರ್ಷ ತರಬೇಕು ಹೊಸ ಬೀಜ. ಅದಕ್ಕೆ ನಾರಾಯಣ ರೆಡ್ಡಿ ಅವರು ಹೇಳಿದ್ರು ಏನಂತೇಳಿ, ಇವತ್ತಿಲ್ಲ ಅವರು. ಸೊ ಅವರು ನಮ್ಮ ಗುರುಗಳು. ಒಂದು ನೀವು ಕೃಷಿ ಹೊರಗಿಂದ ಬರ್ಬೇಕಾಗಿದ್ರು ಹೊಸ ತಳಿ ಬೀಜ ಬರ್ಬೇಕಷ್ಟೇ, ಹೊಸ ನಮೂನ ಬೀಜ. ಅಂದ್ರೆ ಜೋಳದ ನಿಮ್ಮ ಜೋಳ ಇಲ್ಲ, ಆ ಜೋಳ ಬಿತ್ತರೆ ಹೊಸ ಜೋಳ ಬರ್ಬೇಕು. ಒಂದ್ಸಲ ಬತ್ತು ಅಂದ್ರೆ ಮುಗಿದೈತಿ, ಮತ್ತೆ ನೀವು ಜೋಳ ಹೊರಗಿನ ತರಬಾರ್ದು. ಅದ್ರೊಳಗೆ ಹೊಸ ವೆರೈಟಿ ಹೊಸದೇನೋ ಇತ್ತು ಅಂದ್ರೆ ಅಷ್ಟೇ ಕ್ಯಾರೆಕ್ಟರ್ಸ್ ತರಬೇಕು. ಬಟ್ ಬಿತ್ತಕ್ಕೆ ಸಲ ಹೊಸ ಬೀಜ ನೀವು ತರಂಗಿಲ್ಲ. ಸೊ ಇವತ್ತಿನ ದಿವಸ ಬೀಜದ ಇಂಡಸ್ಟ್ರಿ ದೊಡ್ಡ ಸೀಡ್ ಟ್ರೀಟ್ಮೆಂಟ್ ಅದ, ನ್ಯೂಟ್ರಿಯೆಂಟ್ ಸಪ್ಲೈ ಅದ, ಫರ್ಟಿಲೈಸರ್ ಗೊಬ್ಬರ ಅಂತ ನಿಮ್ಗೆ ಗೊತ್ತಿರಲಿ. ಸಿಕ್ಕಾಪಟ್ಟಿ ಕೆಮಿಕಲ್ಸ್, ಯೂರಿಯಾ, DAP ಇವೆಲ್ಲ ಅದಾವ. ಬ್ಯಾನ್ ಮಾಡ್ಬೇಕು ಅಂತ ಡಿಸ್ಕಷನ್ ಅದ. ಅದರಿಂದ ನಮ್ಮ ದೇಶದ ಹೊರಗಡೆ ಹೋದಾಗ ಹೆಚ್ಚು ಯೂರಿಯಾ ಕಂಟೆಂಟ್ ಅದ, ಹೆಚ್ಚು ನೈಟ್ರೋಜನ್ ಕಂಟೆಂಟ್ ಅದ ರಿಸಲ್ಟ್ ಆಗಿ ಉದಾಹರಣೆಗಳು ಅದಾವ. ಇನ್ಸೆಕ್ಟಿಸೈಡ್, ಫಂಗಿಸೈಡ್ ಅಂದ್ರೆ ಫಂಗಸ್ ರೋಗ ಬಂದಾಗ ಇನ್ಸೆಕ್ಟ್ಗಳು ಉಳಿಸೋದಾಗಿ ಒಂದಿಷ್ಟು ಕವರ್ ಮಾಡ್ತೀವಿ. ವೈರಸ್ ಅಂದ್ರೆ ವೈರಸ್ ಬಂದಾಗ ಏನದ ವೈರಸ್ ಹರಡಿಸೈಡ್ ಕಳೆನಾಶಕ. ಇವೆಲ್ಲನೂ ಹೊರಗಿನ ತರಲಿತ್ತು. ಇವೆಲ್ಲನೂ ಹೊರಗಿನ ತರೋದ್ರಿಂದ ನಮ್ಮ ರೈತರ ಆದಾಯ ಕಡಿಮೆ ಆಗತ್ತದ. ಆದಾಯ ಕಡಿಮೆ ಆದಾಗ ಅವೆಲ್ಲ ಒಂದು ಅಗ್ರಿಕಲ್ಚರ್ ಆಹಾರ ಮೇಲೆ ಎಫೆಕ್ಟ್ ಆಗತ್ತದ. ಈಗ ಇವತ್ತಿನ ದಿವಸ ನಾವು ಕ್ಲಾಸ್ ಅಲ್ಲ ಕಳೆ ಅಂತೇಳಿ, ಈ ಕಳೆ ಬಗ್ಗೆ ನೀವು ತಿಳ್ಕೊಕ್ ಪ್ರಯತ್ನ ಮಾಡ್ರಿ. ಕಳೆ ಅಂದ್ರೆ ಏನು ಅಂತ ನಾವು ಸೈನ್ಸ್ BSc ಅಗ್ರಿಯೊಳಗೆ ಕಲಿಸ್ತಾರೆ. ಏನಂತೇಳಿ ಕಳೆ ಅಂದ್ರೆ ಎನಿ ಅನ್ವಾಂಟೆಡ್ ಇವೆಲ್ಲ ಕಳೆ ಮಾಡಿ ಯಾವ ನಾವು ಯೂಸ್ ಮಾಡ್ಲಿಕ್ಕಿಲ್ಲ, ಪಂಚಾಯತ್ ಯೂಸ್ ಮಾಡ್ಲಿಕ್ಕಿಲ್ಲ. ಕರ್ಚಿಕೆ ಅದ, ಇಗಲಿ ಅದ, ಕರಕಿ ಅದ, ಇವು ಯಾವ ನಾವು ಬಳಸಲಿಕ್ಕಿಲ್ಲ. ನಮ್ಗೆ 15 ತರ ಪಲ್ಯ ಅಷ್ಟೇ ಬರ್ತದ. ಸೊ ಹಿಂಗಾಗ್ತದ ಇವು ಬಳಸಿಲ್ಲ. ಕಳೆ ಸೈನ್ಸ್ ಏನಂತಾರೆ ನಮ್ಮ ಡಿಗ್ರಿ ಒಳಗೆ ಓದಿಸೋದು ಏನಂತಾರ, ಎನಿ ಅನ್ವಾಂಟೆಡ್ ಪ್ಲಾಂಟ್ ಆ ಹೊಲದಾಗ ಯಾವ್ದು ಉಪಯೋಗ ಅಂದ್ರೆ ನೀವು ಏನ್ ತೊಗರಿ ಬೆಳೆದಿರ್ತೀರಿ, ತೊಗರಿ ಬಿಟ್ಟು ಉಳಿದಿವೆಲ್ಲ ಹುಲ್ಲು ಅಂತೇಳಿ. ತೊಗರಿ ಒಳಗೆ ಜೋಳದ ಗಿಡ ಇತ್ತಂದ್ರೆ ಜೋಳದ ನಾವು ಹುಲ್ಲು ಅಂತೀವಿ ಅಂತೇಳಿ ಹೇಳ್ಯಾರ. ಇದು ನಮ್ಗೆ ಡಿಗ್ರಿ ಒಳಗೆ ಕಲ್ಸೋದು. ಬಟ್ ಈಗ ಅಂದ್ರೆ ಒಂದು ಇನ್ನೊಂದ್ ಕಡೆ ಪುರಾಣ ಒಳಗೆ ಬರ್ತದ,
ಪುರಾಣ ಒಳಗೆ ಹೆಂಗ್ ಬರ್ತದಪ್ಪ ಅಂತಂದ್ರೆ ಗುರು ಶಿಷ್ಯರು ಇರ್ತಾರ, 4-5 ಗುರು ಶಿಷ್ಯರು ಅವ್ರ ಗುರುವಿನ ಪಾಠ ಕಲ್ತಿರ್ತಾರ. ಶಿಷ್ಯರು ಏನಂತಾರ ಗುರುವಿಗೆ, ಮುಗಿತು ಎಲ್ಲ ಗುರು ಮುಗಿಯೋದು, ನಾವು ಗುರುದಕ್ಷಿಣೆ ಕೊಡ್ಬೇಕು, ಏನಾರ ಕೊಡ್ಬೇಕು, ಏನ್ ಕೊಡ್ಬೇಕು. ಅದು ಗುರು ಅಂತಾರ, 1 ವರ್ಷ ಟೈಮ್ ತೋರಿ, ನೀವು ಇಡೀ ಪುರಾಣ ಜಗತ್ತು ತಿರುಗಾಡ್ರಿ, 1 ವರ್ಷ ಆದ್ಮೇಲೆ ಬರ್ರಿ, ಬರ್ಬೇಕಾದ್ರೆ ನಿಮ್ಗೆ ಯಾವ್ದೇ ಒಂದು ಸಸ್ಯ ಉಪಯೋಗ ಇರೋದು ಸಿಕ್ತು ಅಂದ್ರೆ ತಂದು ಕೊಡ್ರಿ ಅಂತ. ಅದಕ್ಕೆ 1 ವರ್ಷ ಎಲ್ಲ ತಿರುಗಾಡ್ತಾರ, ತಿರುಗಾಡಿ ಬಂದು ಗುರುವಿನ ಕಾಲ್ ಮಾಡ್ತಾರೆ, ಇಲ್ರಿ ತಪ್ಪಾಯ್ತು, ನಮ್ಗೆ ಏನು ಗುರುದಕ್ಷಿಣೆ ಕೊಡೋಕೆ ಸಿಕ್ಕಿಲ್ಲ ಅಂತ. ಅಂದ್ರೆ ಜಗತ್ನಾಗಿರಂತ ಯಾವುದೋ ಸಸ್ಯ ನಮ್ಗೆ ಉಪಯೋಗ ಇರೋದಂತ ಪುರಾಣದಾಗ ನಂಬರ್ ಬರ್ತದ. ಆದ್ರೆ ಸೈನ್ಸ್, ಮಾಡರ್ನ್ ಸೈನ್ಸ್ ಒಳಗ 15-20 ಕ್ರಾಪ್ ಏನೋ ಬೆಳೆ ಇರ್ತದೆ, ತೊಗರಿ ಬೆಳೆ, ಪಲ್ಸಸ್, ಸೀರಿಯಲ್ಸ್ ಅಂತ ಐಡೆಂಟಿಫೈ ಮಾಡಿದ 30-40 ತರಕಾರಿ ಎಲ್ಲ ಬಿಟ್ರೆ ಉಳಿದಿವೆಲ್ಲ ಅನ್ವಾಂಟೆಡ್ ಅಂತ ನಾವು ಕ್ಲಾಸಿಫೈ ಮಾಡಿದ್ವಿ. ಅದಕ್ಕೆ ಅನ್ವಾಂಟೆಡ್ ಅಂತ ಅನ್ಕೊಂಡಿವಿ ಅಂದ್ರೆ ಇದೆಲ್ಲ ಸಮಸ್ಯೆ ಆಗ್ತದೆ. ಅದಕ್ಕೆ ಇವೆಲ್ಲ ಅನ್ವಾಂಟೆಡ್ ಅಂತಲ್ಲ, ಇವಕ್ಕೆ ಉಪಯೋಗ ಅದಾವ, ಉಪಯೋಗ ತಿಳ್ಕೊಂಡಿದ್ರೆ ನಾವು ಭೂಮಿ ಒಳಗೆ ಯಾವುದೋ ಸಸ್ಯ ಉಪಯೋಗ ಇರಲ್ಲ. ಅವಾಗ ನಾವು ಹರ್ಬಿಸೈಡ್ ಬೆಳೆ ಹತ್ತಲ್ಲ. ಹರ್ಬಿಸೈಡ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಬರ್ತದೆ. ಫುಡ್ ಅಂದ್ರೆ ಏನು? ಇದು ಬೆಳೆ ಅಂದ್ರೆ ಏನಾಯ್ತು, ಕೃಷಿ ಅಂದ್ರೆ ಏನಾಯ್ತು, ಊಟ ಅಂದ್ರೆ ಏನಪ್ಪ ಅಂತ ಇದು ನೋಡ್ರಿ. ಬಾಯ್ದಾಗ ನೀರು ಬರ್ತಾರೆ ಎಲ್ಲರಿಗೆ, ಹೌದಾ? ಇದು ನೋಡ್ರಿ ಏನಿಸ್ತದೆ, ಇದಕ್ಕೂ ನೀರು ಬರ್ತದ, ನೀರು ಬರಲ್ಲ ಇದಕ್ಕೆ ಬರ್ತಾರೆ ಅದ್ರ ಮನ್ಸಿಗೆ ತಪ್ಪು ಅನಿಸ್ತದೆ, ಆಹ್ಲಾದಕರ ಅನಿಸ್ತದೆ. ಬಟ್ ಬಾಯ್ದಾಗ ನೀರು ಬರ್ತದೆ. ಪಾನಿಪುರಿ ಬಂಡಿ ಮಗ್ಲಾಗ ನಿಂತ ನೀರು ಬರ್ತಾವ ಬಾಯ್ದಾಗ, ಬಟ್ ಅದೇ ಸೌತಿಕಾಯಿ ಮಗ್ಲಾಗ ನಿಂತ ನೀರು ಬರಲ್ಲ ಬಾಯ್ದಾಗ. ಬಟ್ ಮನ್ಸಿಗೆ ಉಲ್ಲಾಸ ಕೊಡ್ತಿರ್ತದೆ, ಏನೋ ಒಂಥರ ಸಮಾಧಾನ ಅನಿಸ್ತದೆ. ಅದು ಸಬ್ ಕಾನ್ಸಿಯಸ್ ಮೈಂಡಿಗೆ ಹೇಳ್ತಿರ್ತದೆ ಇದೇನೋ ಚಲೋ ಬರ್ತದೆ. ಬಟ್ ಪ್ರಾಬ್ಲಮ್ ಇದು ಭಾಳ ಅಟ್ರಾಕ್ಟ್ ಮಾಡುತ್ತೆ ನಮಗೆ, ಇದು ನಾವು ಅಟ್ರಾಕ್ಟ್ ಮಾಡೋಲ್ಲ. ಈಗ ಅದ್ರ ಊಟ ಅಂದ್ರೆ ಯಾಕೆ ನಮ್ಗೆ ನಮ್ಮ ನೆನಪಿದ್ದ ಪ್ರಕಾರ ನಾವು ಸಣ್ಣ 1ನೇ-2ನೇ ಸಾಲಿ ಹೋಗ್ಬೇಕಾದ್ರೆ ಸಾಲಿ ಅದರ ಜಾಪಳಕಾಯಿ, ಬಾರಿಕಾಯಿ, ಹುಣಸಿಕಪ್ಪ ಹುರಿದಿದ್ದು ಎಲ್ಲ ಬರ್ತಿತ್ತು. ಇವತ್ತು ಯಾವೂ ಇಲ್ಲ. ಎಲ್ಲದ ಸಾಲಿ ಅದರ ಕುರ್ಕುರೆ, ಲೇಸು ಇವಾಗ. ಸೊ ಇದನ್ನ ಇದು ಭಾಳ ಅಟ್ರಾಕ್ಟ್ ಮಾಡಿರ್ತದೆ. ಆದ್ರೆ ಅದಕ್ಕೆ ಊಟ ಅಂದ್ರೆ ಏನು ಅಂತಂದ್ರ ಪಟ್ಟಿ ಕಸ ತೊಟ್ಟಿ ಅಲ್ಲ, ಏನ್ ಬೇಕಾದ್ರೆ ತುಂಬ್ಕೋತೀವಿ ಅದು ಹೊರಗೆ ಹಾಕಂತೆ. ಇದು ಒಂದು ಡೈಜೆಸ್ಟ್ ಅದೊಂದು ಸಿಸ್ಟಮ್ ಅದ. ಸಿಸ್ಟಮ್ ನಾವು ಏನ್ ಹಾಕ್ಬೇಕಪ್ಪ ಅಂದ್ರೆ ನ್ಯೂಟ್ರಿಷಿಯಸ್ ಇರ್ಬೇಕು. ಪ್ಲಾಂಟ್ ಇರ್ಬೋದು, ಎನಿಮಲ್ ಇರ್ಬೋದು. ನಾವು ಎನಿಮಲ್ ತಿಳ್ಕೊಂಡು ಹೋದಾಗ ನಮಗೆ ಶಕ್ತಿ ಕೊಡ್ಬೇಕಾದ್ರೆ ಊಟ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ ಇವೇನದಾವಲ್ಲ ಇವೆಲ್ಲನೂ ಕೊಡ್ಬೇಕು. ಅದು ಫಂಗಸ್ ಒರಿಜಿನ್ ಇರ್ಬೋದು. ನಿಮ್ಮ ಮಶ್ರೂಮ್ ಎಲ್ಲ ಅದು ಫಂಗಸ್ ಅದು. ಸೊ ಅದು ಫಂಗಸ್ ಒರಿಜಿನ್. ಪ್ಲಾಂಟ್ ಒರಿಜಿನ್ ಇರ್ಬೋದು. ಪ್ಲಾಂಟ್ ಒರಿಜಿನ್ ಕಾಯಿಪಲ್ಯ, ತರಕಾರಿ, ಹಣ್ಣು ಹಂಪಲೆಲ್ಲ. ಎನಿಮಲ್ ಒರಿಜಿನ್ ಹಾಲು, ಮೊಸರು, ತುಪ್ಪ. ಇದು ನಾನ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅದು ತಿನ್ಬೇಕು ತಿನ್ಬಾರ್ದು ಬೇರೆ ವಿಚಾರ. ಬಟ್ ಎನಿಮಲ್ ಒರಿಜಿನ್. ಈ ಕಡೆ ಕೊಡಿಸಿ, ಆ ಕಡೆ ಕೊಡಿಸಿ. ಊಟ ಅಂದ್ರೆ ಏನಂತ ಗೊತ್ತಾಯ್ತು. ಊಟ ಅಂದ್ರೆ ಏನು? ನಮಗ್ ಶಕ್ತಿ ಕೊಡ್ಬೇಕು, ಪ್ರೋಟೀನ್, ವಿಟಮಿನ್ ಅವೆಲ್ಲ ಆಹಾರದಾಗ ಸಿಗ್ಬೇಕು. ನೀವು ಕುರ್ಕುರೆ, ಪ್ರೋಟೀನ್, ಪಾನಿಪುರಿ ಅವೆಲ್ಲ ತಿಂದಾಗ ಸಿಗ್ತೋದಿಲ್ಲ ಗೊತ್ತಿಲ್ಲ. ಬಟ್ ಹಣ್ಣು ಹಂಪಲು ತಿಂದಾಗ ಈ 2 ಪ್ಲೇಟ್ ಅವ. ಈ ಫಸ್ಟ್ ಪ್ಲೇಟ್ ತಿನ್ನೋದಕ್ಕೂ ಊಟ ಮಾಡೋದಕ್ಕೂ ಇದು ನಮ್ಮ ನಾರ್ಮಲ್ ಫುಡ್ ಅದ. ಈ ಪ್ಲೇಟ್ ನಮ್ಗೆ ಸಿಗಲ್ಲ ಯಾವಾಗ. ಫಸ್ಟ್ ಪ್ಲೇಟ್ನಾಗ ರೆಗ್ಯುಲರ್ ಊಟ ಅಷ್ಟು ಆಗಲ್ಲ. ಬಟ್ ಈ ಸೆಕೆಂಡ್ ಪ್ಲೇಟ್ ಅದೇ ನಾವು ದಿನ ಹೋಗ್ತಿರ್ತೀವಿ. ಅಂದ್ರೆ ಮುಂಜಾನೆ ಪಲಾವ, ಚಂಜಿಗೆ ರೊಟ್ಟಿ, ಅಂದ್ರೆ 5-6 ಐಟಮ್ ಸಿಗಲ್ಲ. ಇವೆರಡೂ ನಿಮ್ಮೆಲ್ಲ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊ 1 ಸೆಕೆಂಡ್ಸ್ ಒಳಗೆ. ಇದು ಇದ್ರೆ ನಿಮ್ ಊಟದಾಗ ಏನ್ ಡಿಫ್ರೆನ್ಸ್ ಇರುತ್ತೆ, ಇದು ಊಟ ಮಾಡೋ ನಿಮಗೆ ಏನ್ ಡಿಫ್ರೆನ್ಸ್ ಇರುತ್ತೆ? ಏನ್ ಡಿಫ್ರೆನ್ಸ್ ಆಗ್ತದೆ ಊಟ ಮಾಡೋದು? ವೆರೈಟೀಸ್ ಹೆಚ್ಚಿದೆ, ಇಲ್ಲಿ ವೆರೈಟೀಸ್ ಇಲ್ಲ. ಅಷ್ಟು ಕಮ್ಮ ಅದ. ಬಟ್ ಊಟ ಮಾಡೋದ್ರೆ ಏನ್ ಡಿಫ್ರೆನ್ಸ್ ಕಾಣಲ್ಲ. ಊಟ ಮಾಡೋ ನಮಗೆ ಇದೇನು ಸೈನ್ಸ್ ಹೆಂಗ್ ಹೇಳ್ತಂದ್ರೆ, ಇದು ಬಹಳ ಡೀಪ್ ಆಗಿ ಸ್ಟಡಿ ಮಾಡೋದು ಹೆಂಗ್ ಹೇಳ್ತಾರಂದ್ರ, ನೀವು ಪಲಾವ್ ಊಟ ಮಾಡೋದು ತಿಳ್ಕೊ. ಫಸ್ಟ್ ತೂತು ಊಟ ಮಾಡಿದಾಗ ನಿಮ್ಗೆ ಅನಿಸ್ತು ಖಾರ ಅದನೋ, ಉಪ್ಪದನೋ, ರುಚಿಯದನೋ ಏನೋ ಒಂದು ಅನಿಸ್ತು, ಹೌದಾ? ಖಾರ ಅಂತೇವು, ಹಿಂಗೇನೋ ಮಾಡ್ತೀವಿ. ಬಟ್ 2ನೇ ತುತ್ತಿಗೆ ಅದು ಸ್ವಲ್ಪ ಕಮ್ಮಿ ಆಗಿರ್ತದೆ. 3ನೇ ತುತ್ತ, 4ನೇ ತುತ್ತ, 5ನೇ ತುತ್ತಿಗಾರೆ ನಿಮ್ ಮೈಂಡ್ ಗೊತ್ತೂ ಆಗೋದಿಲ್ಲ ಊಟ ಮಾಡೋದಿರುತ್ತೆ ಖಾರ ಆಗ್ತಿರ್ತಾರೆ. ಸ್ವಲ್ಪ ಕಾನ್ಫಿಡೆನ್ಸ್ ಮೈಂಡ್ ಹೋಗ್ತದೆ. ಯಾವಾಗ ನಿಮ್ಗೆ ಯಾವಾಗ ಡೇಕರಿಗೆ ಬರ್ತಾವ, ಹೊಟ್ಟೆ ತುಂಬುತ್ತದೆ, ಅವಾಗ ಅನ್ಸ್ತದೆ ಇಲ್ಲ ಪ್ಲೇಟ್ ಖಾಲಿ ಆಗೋಣ, ಇದು ಊಟ ಮುಗಿತಪ್ಪ ಅನ್ಸ್ತದೆ. ಬಟ್ 5ನೇ 6ನೇ ತುತ್ತಿಗೆ ನೀವು ಊಟ ಮಾಡೋದಕ್ಕೆ ನಮ್ಮದು ನಿಮ್ಗೆ ಗೊತ್ತಿರಲ್ಲ, ಹೌದಾ? ಬಟ್ ಇದ್ರೊಳಗೆ ಹಂಗಾಗಲ್ಲ. ಇದ್ರೊಳಗೆ ಏನಾಗ್ತದ, ಎವ್ರಿ ತುತ್ತಿಗೆ ಬೇರೆ ಊಟ ಮಾಡ್ತಿರ್ತೀವಿ. ಮೊಸರು ಊಟ ಮಾಡ್ತೀರಿ, ಹುಳಿ ಅನಿಸ್ತದ. ಉಪ್ಪಿನಕಾಯಿ ಹಾಸ್ಕೊತೀರಿ, ಹುಳಿ ಅನಿಸ್ತದ. ಅಥವಾ ಪಲ್ಯ ಇರ್ತದ, ಖಾರ ಇರ್ತದ, ಇನ್ನೊಂದು ಸಕ್ಕರೆ ಸ್ವೀಟ್ ಏನೋ. ಅಂದ್ರೆ ಎವ್ರಿ ತುತ್ತಿಗೆ ನಿಮಗೆ ಕಾನ್ಸಿಯಸ್ ಆಗ್ತದೆ ನಾವು ಊಟ ಮಾಡೋದಕ್ಕೆ ಆಗ್ತದೆ. ಎದಕ್ಕೆ ಹೇಳ್ಬೇಕು ಕಾನ್ಸಿಯಸ್ ದಿನ ನಾವು ಊಟ ಮಾಡ್ಬೇಕು ಅಂತ? ಯಾಕಂದ್ರೆ ಲಾಸ್ಟ್ ತುತ್ತ ತನಕನು ನಮ್ಮ ಮೈಂಡಿಗೆ ಒಂದು ಮೆಸೇಜ್ ಹೋಗ್ಬೇಕು. ಅನ್ನ ಹೊಂಟದ ಒಳಗ ಆ ಅನ್ನಕ್ಕೆ ಏನೇನ್ ಡೈಜೆಸ್ಟ್ ಮಾಡಕ್ ಏನೇನ್ ಬೇಕೋ ಹಾರ್ಮೋನ್ಸ್ ಎಲ್ಲೆಲ್ಲ ಈಗ ನಾಲ್ಗೆ ಸಲುವ ಬಿಡ್ತದ, ಬೇರೆ ಗಂಟಲು ಬೇರೆ ಬಿಡ್ತದ, ಹೊಟ್ಟೆ ತಕ್ಕ ಹೋಗೋ ತನಕ ಡೈಜೆಸ್ಟ್ ಆಗಿ ಹೊರಗೆ ಏನಿಸ್ತಾ ಬರೋ ತನಕನು ಬೇರೆ ಬೇರೆ ಶಕ್ತಿ ಅದು ಕೊಡ್ತದೆ. ಸೊ ಅದು ಕೊಡ್ಬೇಕಾದ್ರೆ ನಮ್ಮ ಮೈಂಡಿಗೆ ಹೇಳ್ಬೇಕು, ರಿಲೀಸ್ ಆಗ್ಬೇಕಲ್ಲ ಹಾರ್ಮೋನ್ಸ್ ಅವೆಲ್ಲ, ಕೆಮಿಕಲ್ಸ್ ಏನಂತಿರುವಂತಾವ ಅಂತಾವೆಲ್ಲ ಬಿಡ್ಬೇಕು. ಸೊ ಅದು ಬಿಡ್ಬೇಕಾದ್ರೆ ಎವ್ರಿ ತುತ್ತು ಗುಣ ತನಕ ನಿಮ್ ಕಾನ್ಸಿಯಸ್ ಹೇಳ್ಬೇಕು, ನಾವು ಊಟ ಮಾಡಗತ್ತೀನಿ, ಊಟ ಮಾಡಗತ್ತೀನಿ, ಇದು ಹುಳಿ ಆಗ್ತದ, ಇದು ರುಚಿ ಆಗ್ತದೆ. ಬಟ್ ಇದ್ರೊಳಗೆ ಪದಾರ್ಥ ಇರ್ಬೋದು, ರೊಟ್ಟಿ ಇರ್ಬೋದು, ಇದು ಮಾಡಕ್ ಸರಳ.
ಮುಂಜಾನೆ ಪಲಾವ್ ಊಟ ಮಾಡ್ತೀವಿ, ಸಂಜೆಗೆ ರೊಟ್ಟಿ ಊಟ ಮಾಡ್ತೀವಿ, ಅಥವಾ ಸಂಜೆಗೆ ರೊಟ್ಟಿ ಮುಂಜಾನೆ ಊಟ ರೊಟ್ಟಿ ಮಾಡ್ತೀವಿ, ಸಂಜೆಗೆ ಪಲಾವ್ ಮಾಡ್ತೀವಿ, ಎಲ್ಲ ಊಟ ಮಾಡೋದು ಹಂಗಾಗಲ್ಲ. ಊಟ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ರೆ ಇಷ್ಟು ಊಟ ಮಾಡಬೇಕು. ಎದಕ್ಕಪ್ಪ ಅಂದ್ರೆ ಲಾಸ್ಟ್ ಮೂಮೆಂಟ್ ಅನ್ಕೊಂಡು ಲಾಸ್ಟ್ ಹೊತ್ತು ಊಟ ಮಾಡಕ್ ಅನ್ಕೊಂಡು ನಮ್ಗೆ ಗೊತ್ತಾಗಕ್ಕೆ ನಾವು ಊಟ ಮಾಡಿರ್ತೀವಿ. ಅದಕ್ಕೆ ಹಿಂದಿನವ್ರ ಪ್ಲೇಟ್ನಾಗ ಇಷ್ಟೆಲ್ಲ ಇರ್ತಿತ್ತು. ಇವತ್ತಿನ ದಿವಸ ನಾವು ಪ್ಲೇಟ್ ಕಮ್ಮಿ ಆಗ್ಯದ, ರೋಗಗಳು ಭಾಳ ಉಂಟಾವ. ಸೊ ಅದಕ್ಕೆ ಊಟ ಮಾಡಿ ಶುರು ಮಾಡ್ರಿ, ಗೊತ್ತಾಗ್ತದೆ ಇವತ್ತು 6 ನಮೂನೆ ಪಲ್ಯ ಅದಾವ, ಅವಾಗೂ ನಿಮ್ಗೆ ಫೀಲ್ ಆಗ್ತದೆ. ಸೊ ಇದು ಒಂದು. ಇದ್ರ ಜೊತೆಗೆ ಇದು ಇದ್ರೆ ಏನಾಗ್ತದೆ, ಇಷ್ಟದಿಂದ ಏನಾಗ್ತದೆ, ಇದು ಅಷ್ಟೇ ಆಗ್ತದೆ. ಈಗ ಹಳ್ಳ್ಯಾಗ ಹೋದ್ರಂದ್ರೆ ಕಡ್ಲಿಕಾಯಿ ಇಡ್ತಾರ, ಸೌತೆಗೆ ಶೇಂಗಾ ಇಡ್ತಾರ, ಹುರಿಗಡ್ಲಿ ಅವೆಲ್ಲ ಎಲ್ಲ ಇರ್ತಾವ. ಅವು ಊಟ ಮಾಡಬೇಕು, ಬರೀ ನಾರ್ಮಲ್ ಊಟ ಮಾಡಬೇಕು. ಮತ್ತೇನು ವ್ಯತ್ಯಾಸ ಆಗ್ಬೋದು? ಫೈಬರ್ ಕಂಟೆಂಟ್. ಸುಮ್ಮನೆ ಕಾಮನ್ ವಿಚಾರ ಮಾಡಿ. ಓಕೆ ಸರ್, ಮತ್ತೇನಾಗ್ಬೋದು? ಊಟ ಮಾಡೋ ಟೈಮಿಗೆ ಏನು ಡಿಫ್ರೆನ್ಸ್ ಆಗ್ತದೆ? ಓಕೆ ಸರ್, ಊಟ ಮಾಡೋ ಟೈಮಿಗೆ ಏನು ಡಿಫ್ರೆನ್ಸ್ ಆಗ್ತದೆ? ಮತ್ತೇನಾಗ್ತದೆ? ಮತ್ತೇನಾಗ್ತದೆ ಸರ್? ಸ್ವಲ್ಪ ಹಾರ್ಡ್ ಇರೋದ್ರಿಂದ ಜಾಸ್ತಿ ಬೆಳೀತಿರ್ತೇವೆ. ಸರ್ ಏನಾಗ್ತದೆ ಗೊತ್ತೇನ್ರಿ, ನೀವು ಸುಮ್ಮ ಅಬ್ಸರ್ವ್ ಮಾಡ್ಕೊರಿ. ಊಟ ಮಾಡಕ್ ಗೊತ್ತೇರಿ, ಒಂದ್ ತುತ್ತು ಬಯದಾಗ ಆಗ್ತದೆ. ಈ ಕೈ ಏನ್ ಮಾಡ್ತಿರ್ತಾರೆ, ನೆಕ್ಸ್ಟ್ ತಡಿ ಮಾಡ್ತಿರ್ತಾರೆ. ನೆಕ್ಸ್ಟ್ ತುತ್ತದ ಕೈದಾಗ ಬಂದ್ಕೊಳ್ಳೆ ಊಟ ಒಳಗೆ ಹೋಗ್ತದೆ. ಮೆದೆ ತಕ್ಕ ನಿಂದಿರ್ತೀವಿ. ಎಷ್ಟು ಮಂದಿ 30 ಸೆಕೆಂಡ್ 30 ಸಲ ನಂತರ ಅಷ್ಟು, ಅಥವಾ 20 ಸಲ 15 ಸಲ ಎಷ್ಟು ಸಲ ಮೆದಿತೀವಿ ನಾವು. ರೊಟ್ಟಿ ಆದ್ರೂ ಸಹಿತ ಕೈದಾಗ ರೊಟ್ಟಿ ಬತ್ತಪ್ಪ ಅಂದ್ರೆ ಅದು ಒಳಗಿನ ರೊಟ್ಟಿ ಒಳಗೆ ಹೋಗ್ತದೆ. ಅದು ಮಷಿನ್ ಟೈಪಿಂಗ್. ಹೌದಾ? ಇನ್ನೊಂದು ಬರೋಕೆ ಇನ್ನೊಂದು ಹೋಗೋದು. ಬಟ್ ಇದು ಅದಕ್ಕಿಂತ ಬಾಯಿ ಕೆಲಸ ಕೊಡ್ಬೇಕು, ಈ ಕೈ ಕೆಲಸ ಕೊಡ್ಬೇಕು. ಅದಕ್ಕೆ ನಾವು ಈಗೆಲ್ಲ ಸೌತೆಕಾಯಿ ಕಟ್ ಮಾಡಿರ್ತಾರಲ್ಲ, ಹಿಂದಿನ ಹಂಗ್ ಮಾಡ್ತಿರಲ್ಲ, ಅಪ್ಪೆ ಇರ್ತಿತ್ತು. ಶೇಂಗಾ ಸಹಿತ ಅಪ್ಪೆ ಇಡಲ್ಲ, ಇದು ಹೊಡೆದಿಡಲ್ಲ, ಶೇಂಗಾ ಅಪ್ಪೆ ಇಡ್ಕೊತಾರೆ. ಯಾಕಂದ್ರೆ ಈ ಕೈಗೆ ನಾವು ಕೆಲಸ ಕೊಡ್ಬೇಕು, ಪ್ಲೇಟಿಗೆ ಹೋಗ್ಬಾರ್ದು. ಸೌತೆಕಾಯಿ ಶೇಂಗಾ ಹೊಡ್ಕೋತ ಕೂತ್ರೆ ಬಾಯಿ ಮೇಲೆ ಟೈಮ್ ಸಿಗ್ತದೆ. ಕಡ್ಲಿಗೆ ಹೊಡಿತಿರ್ತಂದ್ರೆ ಟೈಮ್ ಸಿಗ್ತದೆ. ಕಡ್ಲಿ ಮೆದೆ ತನಕ ಕಡ್ಲಿ ಗಟ್ಟಿರ್ತದೆ, ಶೇಂಗಾ ಗಟ್ಟಿರ್ತದೆ. ಅದು ಮೆದಿಬೇಕಾದ್ರೆ ನಿಮ್ಗೆ ಟೈಮ್ ಸಿಗ್ತದೆ. ಆ ಮೆದಿಬೇಕಾದ್ರೆ ಏನ್ ಟೈಮ್ ಸಿಗ್ತದ? 30 ಸೆಕೆಂಡ್ 50 ಸೆಕೆಂಡ್ ಮೆದಿಬೇಕಾದ್ರೆ ಏನ್ ಸೈನ್ಸ್ ಹೇಳ್ತಾರೆ ಅಷ್ಟು ಸೈನ್ಸ್ ಮೆದಿ ಟೈಮ್ ಸಿಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಅನ್ನ ನೋಡ್ತೀವಿ ಒಳಗೆ ಹೋಗ್ತದೆ, ಚಪಾತಿ ಅರ್ಧ ಒಳಗೆ ಹೋಗ್ತದೆ. ಸೊ ಅದು ಅನ್ಡೈಜೆಸ್ಟೆಡ್ ಫಾರ್ಮ್ ಉದ್ದ ಹೋಗ್ತದೆ. ಅದಕ್ಕೆ ದಯವಿಟ್ಟು ಇವೆಲ್ಲ ಸೈನ್ಸ್ ಒಪ್ಪತ್ತಿ ನಾವೇನೋ ರಾ ಫುಡ್ ತಿನ್ಬೇಕು ಅಥವಾ ಜಲ್ದಿ ಫೈಬರ್ ಕಂಟೆಂಟ್ ಇವೆಲ್ಲ ಇದು ಮೀನ್ ನಾವು ಕಾಮನ್ ಆಗಿ ವಿಚಾರ ಮಾಡೋದಾಗಿಲ್ಲ. ಸೈನ್ಸ್ ಭಾಳ ವಿಚಾರ, ರಾಕೆಟ್ ಸೈನ್ಸ್ ಬಗ್ಗೆ ವಿಚಾರ ಮಾಡೋದಿದ್ದೀವಿ. ಬಟ್ ನನ್ನ ಮನೆ ಮಗಳಂದು ನನ್ನ ಪ್ಲೇಟ್ ನಲ್ಲಿ ವಿಚಾರ ಮಾಡೋದಾಗಿದೆ. ಕೂತ್ ವಿಚಾರ ಮಾಡೋದು. ಸೌತೆಕಾಯಿ ಗಜರಿ ಅವೆಲ್ಲ ಅಪ್ಟ ಇಟ್ಟು ಹೋಳ್ಬೇಡ್ರಿ. ಉಳ್ಳಾಗಡ್ಡಿ ಹೊಡೆದ ಹೊಟ್ಟು ಟೈಮ್ ಸಿಗ್ತದೆ. ಉಳ್ಳಾಗಡ್ಡಿ ಬರೀ ಬಿಚ್ಚ ತನಕ ಹಿಂಗ್ ಎರಡು ಕೈ ಬಳಸ್ಬೇಕು. ಸೊಕಾಸ ಅಲ್ಲಿ ತನಕ ಮೇಲಿನ ಟೈಮ್ ಸಿಗ್ತದೆ. ಎಲ್ಲ ಟೈಮ್ ಇಲ್ಲದ್ರೆ ನಮ್ಗೆ ಕಟ್ ಮಾಡಿ ತಿಂದ್ರೆ ಉಪಯೋಗ ಇಲ್ರಿ. ತಿನ್ನೋ ಸ್ಟೈಲು ಇಂಪಾರ್ಟೆಂಟ್. ಅದಕ್ಕೆ ಯಾಕೆ ನಮ್ಮ ಕಳೆಗಳಿಗೆ ಇದಕ್ಕೆ ಏನ್ ಸಂಬಂಧ ಅಂದ್ರೆ, ಈ ರೀತಿ ನಾವು ಸಲಾಡ್ ಬರೀ ಉಳ್ಳಾಗಡ್ಡಿ ಗಜರಿ ಎಲ್ಲ 15-16 ನಮ್ದು ಬುಕ್ನಾಗ 50 ನಮ್ಮ ಸಲಾಡ್ ಸಲುವಾಗಿ ವೆಜಿಟೇಬಲ್ಸ್ ಹತ್ತರಕ್ಕೆ ನಾಳೆ 10ಕ್ಕೆ ನಾವು ನಿಮ್ಗೆ ಸೋಸ್ ಇಟ್ಟಿರ್ತೇವೆ. ಸೋಸ್ ಅಲ್ಲ, ಅಪ್ಟ ಇರಬೇಕು. ಅದು ಕಡಿದು ಮಾಡಿ ಸೊಕಾಸ್ ತಿನ್ಕೋಬೇಕು, ಬಿಯರ್ ಸಪ್ರೇಟ್ ಇರಬೇಕು. ನಾವು ರೆಡಿಮೇಡ್ ಬೇಕು, ಸ್ವಚ್ಛ ಬೇಕು, ಕ್ಲೀನ್ ಬೇಕು ಅಂತ ಮಾಡಿಟ್ಕೊಂಡ್ರೆ ನಡೆಯೋದು. ಸೊ ಅದಕ್ಕಿಂತ ಊಟ ಇದ್ರಾಗ ಏನಾಗ್ತದೆ, ಸ್ಲೋ ಆಗ್ತದೆ. ಎವ್ರಿ ಟೈಮ್ ಲಾಸ್ಟ್ ಮೂಮೆಂಟ್ ತನಕ ಊಟ ಡೈಜೆಸ್ಟ್ ಮಾಡ್ತೀರಿ. ಇದ್ರೊಳಗೆ ಆಗಂಗಿಲ್ಲ. ರಿಚ್ನೆಸ್ ಕಾನ್ಸೆಪ್ಟ್. ಊಟಕ್ಕೂ ಶ್ರೀಮಂತಿಗೆ ಏನ್ ಸಂಬಂಧ? ರಾಜ್ ಅಂತ ಶ್ರೀಮಂತ ಅಂದ್ರೆ ಏನಪ್ಪಾ ಅಂತಂದ್ರ ಗಾಡಿ ಇರಬೇಕು, ರೊಕ್ಕ ಇರಬೇಕು, ದೊಡ್ಡ ಬಂಗದಾಗ ಇರಬೇಕು, ದೊಡ್ಡ ಜಾಬ್ ಇರಬೇಕು, ಹಿಂಗೆಲ್ಲ ಹೇಳ್ತಾರೆ. ಬಟ್ ನನಗೆ AP ಚಂದ್ರಶೇಖರ್ ಒಬ್ಬರು ಮೈಸೂರದವ್ರು ಹೇಳಿದರು, ಶ್ರೀಮಂತಿಕೆ ಅಂದ್ರೆ ಏನಿರಪ್ಪ ಅಂತ. ಮೈಸೂರು ರಿನೌಡ್ ಫಾರ್ಮರ್, ಇಂಜಿನಿಯರ್ ಅವರು. ಇವತ್ತಿನ ದಿವಸ ನನ್ನ ಮಟ್ಟಿಗೆ ಚಲೋ ಬುಕ್ಸ್ ಅವ. ಇಂಡಿಯಾದ ಕರ್ನಾಟಕದಾಗ ಯಾವ್ದಾರ ಹೊಲ ನೋಡ್ಬೇಕಪ್ಪ ಅಂದ್ರೆ ನೀವು ಹೊಲ ನೋಡ್ರಿ. 2005 ಜಾತಿ ಗಿಡಗಳದವ್ರು. ನಾವು 10-15 16 ಲಿಸ್ಟ್ ಮಾಡೋಕ್ಕಾಗಲ್ಲ. ಅವ್ರಿಗೆ 2005 ಗಿಡಗಳದಾವ. ಸೊ ಅವ್ರು ಹೋದಾಗ ಅವ್ರ ಶ್ರೀಮಂತಿಕೆ ಅಂದ್ರೆ ತಿಳಿಯಬೇಕಪ್ಪ ಅಂದ್ರೆ, ಇವತ್ತು ನೀವು ಹೀರಿಕಾಯಿ ಊಟ ಮಾಡಿದ್ರಪ್ಪ ಅಂದ್ರೆ ಹೀರಿಕಾಯಿ ಪಾಳಿ ಮುಂದಿನ ವರ್ಷ ಬರ್ಬೇಕು. ಮುಂದಿನ ವರ್ಷ ವಿಚಾರ ಮಾಡಿ ನಾವು 365 ಅವ್ರು ಹೇಳ್ತಾರ ಲೈಫ್ನಾಗ ಹೀರಿಕಾಯಿ ಇವತ್ತು ಊಟ ನೆಕ್ಸ್ಟ್ ಲೈಫ್ನಾಗ ಉಣ್ಬೇಕು. ಆಮಷ್ಟು ತರಕಾರಿ ಒಂದು ಮಂದಿ ಓಡಾಡಿದ್ರೆ. ಬಟ್ ಅದು ಕಾಮನ್ ಮನಿಗಾರೆ ಆಗಲ್ಲ. ಅಟ್ಲೀಸ್ಟ್ ನೀವು ಹೊಲಕ್ಕೆ ಹೋಗೋರಿದ್ರಪ್ಪ ಅಂತಂದ್ರೆ 365 ಸಿಗ್ತಾವ ಅಂತ ಹೇಳೋದು. ಸೊ ಅವ್ರು ಹೊದಾಗ ಹೋದಾಗ ಗೊತ್ತಾಗ್ತದೆ ಅದಾವ ಇಲ್ಲ ಅಂತ ಹೇಳಿ. ಸೊ ಆ ರೀತಿ ಇರ್ತದ. ಅದಕ್ಕೆ ಏನಂದ್ರೆ ಶ್ರೀಮಂತಿಕೆ ಅಂದ್ರೆ ಏನು, ನಾವ್ ಏನ್ ಊಟ ಮಾಡ್ತೀವಿ ಅದ್ರ ಮೇಲೆ ಅಳಿಗೆ ಶುರು ಮಾಡೋಣ ಅಂತ ಹೇಳಿ ಹೇಳಕ್ ಅಷ್ಟೇ ಮಾಡ್ತೀನಿ. ಈ ಕಳೆಗಳಿಗೆ ಹೊಲದಾಗ ಏನಾದ್ರು ಜಸ್ಟ್ ಫಾಸ್ಟ್ ಹೋಗ್ತೀನಿ. ಇದ್ರೊಳಗೆ ಏನೇನಾಗ್ತದಪ್ಪ ಅಂತಂದ್ರೆ ಅನ್ನೋದು ಭಾಳ ಜನ ಅಂತಾರ ಇಳುವರಿ ಕಮ್ಮಿ ಆಗ್ತದೆ ಅಂತ ಹೇಳಿ. ಇವೇನ್ ನಮ್ಗೆ ಬೇಕಾಗಿಲ್ಲ, ರೈತರಿದ್ದವರಿಗೆ ಉಪಯೋಗ ಆಗ್ತದೆ ಹೇಳಕ. ಬಟ್ ಜಸ್ಟ್ ನಾವು ತಿಳ್ಕೊಳ್ಳ ಏನು ಇವೆಲ್ಲ ಸುಳ್ಳವ. ಬಟ್ ಹೇಳ್ತಾರ ಇಳುವರಿ ಕಮ್ಮಿ ಆಗ್ತದೆ ಹೇಳ್ತಾರ. ಆಮೇಲೆ ಕ್ವಾಲಿಟಿ ಕಮ್ಮಿ ಆಗ್ತದೆ ಹೇಳ್ತಾರ. ಅಂದ್ರೆ ತೊಗರಿ ಒಳಗ ಉಪ್ಪಿನ ಬೀಜ ಬರ್ಬೋದು, ಅದ್ರಲ್ಲಿ ಕ್ವಾಲಿಟಿ ಹಾಳಾಗ್ತದೆ ಹೇಳ್ತಾರ. ಸೊ ಅವೆಲ್ಲ ಖರೆ ಸುಳ್ಳ ಬರ್ತಾವ, ಕ್ವಾಲಿಟಿ ಆಗ್ತದ. ಆಮೇಲೆ ರಾಶಿ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗ್ತದೆ. ಈಗ ತೊಗರಿ ಎಲ್ಲ ಮಷಿನ್ ರಾಶಿ ಮಾಡೋದು. ಮಷಿನ್ ಇಲ್ಲ ಹೊಲದಾಗ ಕಳೆಗಳಿದ್ದಪ್ಪ ಅಂತಂದ್ರೆ ಮಷಿನ್ ನಡೆಯಂಗಿಲ್ಲ. ಸೊ ಹಂಗ ಮಷಿನ್ ರಾಶಿ ಪ್ರಾಬ್ಲಮ್ ಮಾಡ್ತಾವ ಅಂತ ಹೇಳೋರು ಭಾಳ ಮಂದಾರ. ಸೊ ಅದಕ್ಕೆ ಒಂದು ಸಮಸ್ಯೆ. ಆಮೇಲೆ ಪಾಯ್ಸನ್ ಎನಿಮಲ್ ಸ್ವಲ್ಪ ಹುಳುಗಳು ಪಾಯ್ಸನ್ ಅಂತ ಹೇಳ್ತಾರೆ. 199 ಉಪಯೋಗ ಇದ್ದೀವ, 1-2 ಕೈಗಾಸ ಅಂತಂದ್ರೆ ಏನಾಗಲ್ಲ, ಸಾಯ್ತಾವ ಅಂತ ಹೇಳ್ತಾರ. ಅದು ಅಲ್ಲ. ವಾಟರ್ ಫ್ಲೋ ನೀರಿನಿಂದ ಹರಿತದ, ಹರಿಯರ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾರ.
ಆಮೇಲೆ ಹುಳುಗಳು ಬಂದು ನಿಂದಿರ್ತಾವ ಅಂತ ಹೇಳ್ತಾರೆ. ಅಂದ್ರೆ ಆ ಹುಳುಗಳು ಬಂದು ಬದುಕ್ತಾವ, ಅದರಿಂದ ಕ್ರಾಪಿಗೆ ಹಾಳು ಮಾಡ್ತಾವ ಅಂತ ಹೇಳಿ. ನಿಮ್ಗೆ ಗೊತ್ತಿಲ್ಲ, 180 ಹುಳುಗಳು ಉಪಯೋಗ ಇದೀವ, 20 ಹುಳುಗಳು ಅಷ್ಟೇ ನುಕ್ಸಾನ ಮಾಡ್ತಾವ. ಆ 20 ಸಾಯಿಸಿದ್ರು ನಾವು 80 ಸಾಯಿಸಿದ್ವಿ. 80 ಸಾಯಿಸಿ ಪರಿಣಾಮ ಇವಾಗ ಕೃಷಿ ಒಳಗೆ ಜೀವ ಸೈಕಲ್ ಕಟ್ ಮಾಡ್ಕೊಂಡಿದ್ದೀವಿ. ಉಪಯೋಗ ಏನದವಪ್ಪ? ಒಂದೇನು ಸಾಯಿಲ್ ವಾಸ್. ಈಗ ಸಾಯಿಲ್ ವಾಸು ಇವರು ಜಗ್ಗಿ ವಾಸುದೇವರು ಶುರು ಮಾಡ್ರು ಸಾಯಿಲ್ ಸೇವ್ ಸಾಯಿಲ್ ಕ್ಯಾಂಪೇನ್ ಅಂತೇಳಿ. ಸೇವ್ ಸಾಯಿಲ್ ಕ್ಯಾಂಪೇನ್ ಮಾಡಿದಾಗ ಇಡೀ ಜಗತ್ತವ್ರಿಗೆ ರೆಸ್ಪಾಂಡ್ ಮಾಡ್ತಾರೆ. ಬಟ್ ಈಗ ನಾವು ಕಳೆಗಳು ಉಳಿಸ್ತೀವಿ ಅಂದ್ರೆ ಒಂದು ಮಣ್ಣು ಉಳಿತದೆ. ಮಣ್ಣು ಉಳಿದ್ರೆ ಯಾರು ಇಲ್ಲ. ಮನುಷ್ಯ ಸತ್ರ ಮಣ್ಣಿಗೆ ಹೋಗ್ತಾನೆ, ಮಣ್ಣು ಸತ್ರ ಎಲ್ಲಿಗೆ ಹೋಗಪ್ಲೇ. ಸೊ ಮಣ್ಣು ನಾವು ಅನ್ಕೊಂಡಿದ್ವಿ ಮಣ್ಣು ನಿರ್ಜೀವದ ಅಂತೇಳಿ. ಮಣ್ಣು ನಿರ್ಜೀವಲ್ಲ. 1 ಚಮಚ ಮಣ್ಣೊಳಗ ಕೋಟ್ಯಾಂಗಟ್ಟೆ ಸೂಕ್ಷ್ಮಾಣು ಜೀವಿ ಅವ. ಆ ಸೂಕ್ಷ್ಮಾಣು ಜೀವಿ ಅವತ್ತೇ ನಾವು ಬದುಕಿದ್ದೇವೆ. ದಡೇ ಸೂಕ್ಷ್ಮಾಣು ಜೀವಿ ಇಲ್ಲ ಭೂಮಿ ಮೇಲೆ ಅಂದ್ರೆ ನಾವು ಯಾರು ಬದುಕಕ್ಕಾಗಲ್ಲ. ಅದಕ್ಕೆ ಏನಂದ್ರೆ ಸಾಯಿಲ್ ಉಳಿಸ್ತದ, ಅದಕ್ಕೆ ನಾವು ಕಳೆಗಳ್ಬೇಕು. ಭಾಳ ಪ್ರಾಯ ಅಂದ್ರೆ ನಮಗೆ ಉಪಯೋಗ ಆಗಂತ ಹುಳುಗಳು ಈ ಹುಲ್ಲಿನ ಬದುಕ್ತಾವ, ಅದಕ್ಕೆ ಅವು ಬೇಕಾಗ್ತಾವ. ಉಪಯೋಗ ಉದಾಹರಣೆಗೆ ಜೇನುಳ ಅದ, ಜೇನುಳ ಬೇಕಾಗ್ತದೆ. ಜೇನುಳ ಇರಲಿಲ್ಲ ಅಂದ್ರೆ ನಾವು ಮನುಷ್ಯ ಸಾಯ್ತೀವಿ. ಐನ್ಸ್ಟೀನ್ ಎಂಬ ವಿಜ್ಞಾನಿ ಹೇಳೋಣ, ಎಂದು ಭೂಮಿ ಮೇಲೆ ಜೇನುಳ ಸಾಯ್ತಾವ ಅದು ಆದ 4ನೇ ವರ್ಷಕ್ಕೆ ಮನುಷ್ಯ ಸಾಯ್ತಾವಂತೆ. ಅಂದ್ರೆ ಇವತ್ತು ಲಾಸ್ಟ್ ಜೇನುಳ ಸತ್ತು ಹೋದ್ರೆ ನೆಕ್ಸ್ಟ್ 4ನೇ ವರ್ಷಕ್ಕೆ ಮನುಷ್ಯ ಸಾಯ್ತಾವ. ಅದಕ್ಕೆ ನಾವೇನೇನು ಸರ್ಕಸ್ ಮಾಡ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಕು, ನಮ್ಮ ಮಕ್ಕಳಿಗೆ ಅದು ಮಾಡಬೇಕು ಅಂತೇಳಿ ನಾವು ರೊಕ್ಕ ಎಷ್ಟಿಟ್ಟರು ಉಪಯೋಗ ಇಲ್ಲ, ಗಾಳಿ ನಿಂತು ಉಪಯೋಗ ಇಲ್ಲ. ಜೇನುಳ ಬದುಕ್ರೆ ಅವೆಲ್ಲ ಬದುಕು ಉಪಯೋಗಿಸಕ್ಕೆ ನಮಗೆ ಟೈಮ್ ಸಿಕ್ಕ ಅವ ಬದುಕ್ತಾನ. ಇಲ್ಲ ಅಂದ್ರೆ ಅವೆಲ್ಲ ಪಳಿತಾವ. ಹೆಂಗ ಡೈನೋಸಾರ್ಸ್ ಹೋಗ್ಯಾವ, ಮನುಷ್ಯನ ಒಂದ್ ಕಡೆ ಎಂಡ್ ಆಗ. ಎಷ್ಟೋ ಹುಳುಗಳಂತ ನಮಗ ಎಣ್ಣೆ ತಯಾರು ಮಾಡಿ ಹೆಲ್ಪ್ ಮಾಡ್ತಾವ. ಅಂದ್ರ ಕಳೆನಾಶಕ, ಕೀಟನಾಶಕ ಅವೆಲ್ಲ ತಯಾರು ಮಾಡಕ್ ಸಹಾಯ ಆಗ್ತಾವ. ಕಳೆಗಳಿಗೆ ಹೆಂಗ್ ಹೇಳ್ತಾರಪ್ಪ ಅಂತಂದ್ರೆ ಮಣ್ಣಿನ ಭಾಷೆ ಅಂತ ಹೇಳ್ತಾರೆ. ನಿಮ್ ಹೊಲದಾಗ ಎಷ್ಟು ಕಳೆಯವ, ಯಾವ ನಮ್ಮನ್ನ ಕಳೆಯವ ಅಂತಂದ್ರೆ ಹುಲ್ಲೇನವಲ್ಲ, ಅದರಿಂದ ನಿಮ್ ಮಣ್ಣಿನ ಗುಣಧರ್ಮ ಅಳಿಬಹುದು ಅಂತ ಹೇಳ್ತಾರೆ. ನನ್ ತಿಳಿದ ಮಟ್ಟಿಗೆ ಕಳೆಗಳ ಬಗ್ಗೆ ಹೆಚ್ಚು ಬುಕ್ ಸಿಕ್ಕಿದ್ದು ಫಾರಿನ್ ಆಥರ್ಸ್, ಇಂಡಿಯನ್ ಆಥರ್ ಯಾರು ಬರಬೇಕು. ಈಗ ಕನ್ನಡಗೂ ಸಿಕ್ಕಿದೆ. ಹೆಚ್ಚು ಇಂಗ್ಲಿಷ್ನಾಗ ಎಲ್ಲಾ ಬುಕ್ಸ್ ಅದಾವ ಕಳೆಗಳ ಬಗ್ಗೆ. ಆಮೇಲೆ ಫಾರಿನ್ ಆಥರ್ಸ್ ಬರ್ತೀವಿ, ಅದು ಇಂಡಿಯನ್ ಸ್ಟಡಿ ಮಾಡಿದ್ರು. ಅವ್ರು ಉಲ್ಲೇಖ ಹೆಂಗದ ಅಂದ್ರೆ ಎಲ್ಲಾ ಕಡೆ ಹೇಳ್ತಾರ. ಎಲ್ಲಿ ಕಲ್ತಿದ್ರೆ ಭಾರತದಾಗ ಈ ಜಾಗ ಕಲ್ತಿದ್ದೇವೆ, ಇಂಥವ್ರಿಂದ ಕಲ್ತಿದ್ದೇವೆ ಅಂತ. ನೀವು ಯಾವುದೇ ಬುಕ್ ಹೋರಿ ಅವ್ರಿಗೆ ಒಳ್ಳೇದು ಗುಣ ಅಂದ್ರೆ ಅವ್ರ ನಮ್ದು ಉಲ್ಲೇಖ ಬರ್ತಾರ ಭಾಳ ಕಡೆ. ಇನ್ನೇನದಪ್ಪ ಅಂತಂದ್ರೆ ಮನೆಯ ಪ್ರಾಣಿಗಳಿಗೆ ಆಹಾರ ಸಿಗ್ತಾವ. ಈಗ ದನಗಳು ಕಡಿಬೇಕು. ರಿಕ್ವೈರ್ಮೆಂಟ್ ಅಂದ್ರೆ 883 ಟನ್ ಗ್ರೀನ್ ಪೌಡರ್, ಡ್ರೈ ಪೌಡರ್ ಇಷ್ಟ ಅದ. ಬಟ್ ಪ್ರೊಡಕ್ಷನ್ ಇಷ್ಟೇ ಅದ. ಅಂದ್ರೆ ಅದು 200-300 ಏನ್ ಡಿಫ್ರೆನ್ಸ್ ಅದ. ಆ ಡಿಫ್ರೆನ್ಸ್ ನಾವು ಕಳೆಗಳಿಂದ ನಾವು ಮೀಟ್ ಔಟ್ ಮಾಡ್ಕೋಬಹುದು. ಅಂದ್ರೆ ಸರ್ಕಾರ ಬೀಜ ಹಂಚೋದಾಗಲಿ, ನಿಮ್ ಟ್ಯಾಕ್ಸ್ ರೊಕ್ಕದಾಗ ಸಬ್ಸಿಡಿ ಕೊಡೋದಾಯ್ತಾವ, ಏನೂ ಮಾಡೋದತ್ತಲ್ಲ. ಬರೀ ನಾವು ಕಳೆಗಳು ಉಳಿಸ್ತೀವಿ ಅಂದ್ರೆ ಈ ಪ್ರೊಡಕ್ಷನ್ ಕಿಂತ ಮತ್ತೆ ಮೀರ್ ಹೋಗ್ತೀವಿ. ಸೊ ಅವಾಗ ಕಳೆ ಪ್ರೊಡಕ್ಷನ್ ಹೆಚ್ಚಿಗೆ ಆಯ್ತು ಅಂದ್ರೆ ಆಟೋಮೆಟಿಕ್ ನಮ್ಮ ಪ್ರಾಣಿಗಳು ಬರುತ್ತೆ. WHO ಏನಂತಪ್ಪ ಅಂದ್ರೆ ದಿನಕ್ಕೆ 400 ಗ್ರಾಮ್ ನಮ್ಗೆ ತರಕಾರಿ ಬೇಕಂತ ಹೇಳ್ತದೆ. ಆ ತರಕಾರಿದಾಗ ನೆಕ್ಸ್ಟ್ ಇಲ್ಲೇ ಹೇಳ್ತದ ಆಲೂಗಡ್ಡಿ, ಪೊಟ್ಯಾಟೊ, ಆಲೂಗಡ್ಡಿ, ಕ್ಯಾಬೇಜ್, ರ್ಯಾಡಿಶ್ ಇವ್ ಯಾವ ತರಕಾರಿ ಅಲ್ಲ ಅಂತ ಹೇಳ್ತದೆ. ಅಂದ್ರೆ ನಾವೇನಾರು ಅನ್ಕೊಂಡಿದ್ದೇವೆ 400 ಗ್ರಾಮ್ ತರಕಾರಿ ಉಣ್ಬೇಕು, ಅದಕ್ಕೆ ನಾವು 400 ಗ್ರಾಮ್ ಆಲೂಗಡ್ಡೆ ಉಂಡಿದೇವಪ್ಪ ಅಂತಂದ್ರೆ ತರಕಾರಿ ಉಣ್ಣಂಗಲ್ಲ. ಕ್ಯಾಬೇಜ್ ಉಂಡಿದ ತರಕಾರಿ ಉಂಡಿದತ್ತಲ್ಲ. ತರಕಾರಿ ಅಂದ್ರೆ ಗ್ರೀನ್ ಲೀಫ್, ಏನದು ಪಾಲಕ ಇಂಥವು ನಾವು ಅದರಿಂದ ಊಟ ಮಾಡಿದಾಗ ನಮ್ಗೆ ಉಪಯೋಗ ಆಗ್ತದೆ. ಸೊ ಅದಕ್ಕೆ ಏನಂದ್ರೆ ದಿನ ಅಂದ್ರೆ 400 ಗ್ರಾಮ್ ಅಂದ್ರೆ 5 ಸಲ ಊಟ ಮಾಡಿದ್ರೆ 80 ಗ್ರಾಮ್ ತರಕಾರಿ ನಮ್ಮ ಹೊಟ್ಟೆಗೆ ಹೋಗ್ಬೇಕು. ಅದು ಗ್ರೀನ್ ಲೀಫ್ ಅಂದ್ರೆ ಹೆಸರು, ಸೌತಿಕಾಯಿ, ಉದ್ದಿನ ಯಾವ್ದೇ ಇಲ್ಲ ನಮ್ಮ ತರಕಾರಿಗಳು ಹೊಟ್ಟೆಗೆ ಹೋಗ್ಬೇಕು. ಅದೇ ಸರ್, ವೆಜಿಟೇಬಲ್ ಕ್ಯಾಬೇಜ್, ರ್ಯಾಡಿಶ್, ಕಾಲಿಫ್ಲವರ್ ಅಂಡ್ ಗ್ರೀನ್ ಪೀಸ್ ಆರ್ ಇಂಪೋರ್ಟೆಡ್ ಇನ್ ಲಾರ್ಜ್ ಸ್ಕೇಲ್. ಭಾಳ ಬೇರೆ ದೇಶದಿಂದ ಹೊಂಟಾವ ಅಂತೆ, ಬೇರೆ ದೇಶದಿಂದ ಹೊಂಟಾವ. ಆಮೇಲೆ 15 ಅವು ಅಲ್ಲ ಅಂತೆ, ತರಕಾರಿ ಅಲ್ಲಂತೆ. ನಮ್ಮ ದೇಶದಾಗ ಬೆಳೆಂತವಲ್ರು. ವಿಚಾರ ಮಾಡ್ರಿ, ಮೊನ್ನೆ ನೀವು ನ್ಯೂಸ್ ನೋಡಿರ್ಬೇಕು, ಪೆಟ್ರೋಲ್ ರೇಟ್ ಹೆಚ್ಚಿಗಾಗತ್ತಿಲ್ಲ. ಹೆಚ್ಚಿಗಾಗ ಟೈಮಿಗೆ ಬ್ರಿಟನ್ದಾಗ ಎಲ್ಲ ಕಡೆ ಇಲ್ಲೂ ಅಲ್ಲೋದು ಅದು. ಬಟ್ ನಮ್ಮ ದೇಶದಾಗ ಅಷ್ಟು ಆಗಿರ್ಲಿಲ್ಲ. ಬೇರೆ ದೇಶದಾಗ ಬ್ರಿಟನ್ದಾಗ ಊಟ ಸಿಕ್ಕಿರ್ಲಿಲ್ಲ ಮಂದಿಗೆ. ಶ್ರೀಲಂಕಾದಾಗಂತೂ ಇನ್ನೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಪೆಟ್ರೋಲ್ ಬಂಕ್ ಬಂದವು. ವಿಚಾರ ಮಾಡಿ ಒಂದು 5-6 ವರ್ಷ ಆದ್ಮೇಲೆ ಸಪೋಸ್ ಇವಾಗ ಯಾವಾಗ ಒಂದು ಪರಿಸ್ಥಿತಿ ನಮಗೂ ಗಲ್ಫ್ ಕಂಟ್ರೀಸ್ಗೆ ಏನೋ ಪ್ರಾಬ್ಲಮ್ ಆಯ್ತು, ಗಲ್ಫ್ ಕಂಟ್ರೀಸ್ ನಮ್ ಪೆಟ್ರೋಲ್ ಕೊಡಲ್ಲ ಅಂದ್ರೆ ಎಷ್ಟು ನಮ್ ದೇಶ ಬದುಕ್ಬೋದ, ಬದುಕಕ್ಕಾಗಲ್ಲ, ಬದುಕಕ್ಕಾಗ್ತದೆ. ಇವತ್ತಿನ ದಿವಸ ನಾವೇನಾರ ಈ ಕಳೆಗಳ ಆಹಾರ ನಮ್ ಲೋಕಲ್ ಆಹಾರ ಮೇಲೆ ಡಿಪೆಂಡ್ ಆಗೋದ್ ಬಿಟ್ಟು ನಾವು ಕ್ಯಾಬೇಜ, ಕಾಲಿಫ್ಲವರ್ ಇಷ್ಟೇ ಟ್ರೆಂಡ್ ಹೋಯ್ತು ಅಂತ ತಿಳ್ಕೊರಿ. ನನ್ನ ಮಗಳಿಗೆ ಅದ್ರ ಮೇಲೆ ಅಡಿಗೆ ಮಾಡ್ಕೊಂಡು ಗೊತ್ತಾಗಲ್ಲ. ಆಕಿ ಗೊತ್ತಾಗಲ್ಕಿ ಜಾಪಳ್ಕಾಯಿನ ಚಟ್ನಿ ಮಾಡ್ಬೋದು ಅಂತೇಳಿ, ದಾಳಿಂಬ್ರೆ ಎಲ್ಲಿನ ಚಟ್ನಿ ಮಾಡ್ಬೋದು ಅಂತ ಗೊತ್ತಾಗಲ್ಲ ತಿಳ್ಕೊರಿ. ಬ್ರೆಡ್ ಬಂದಿದೆ ಇವತ್ತ, ಹಾಲಿಲ್ಲ, ಪ್ಯಾಕೆಟ್ ಹಾಲಿಲ್ಲ ಅಂತ ಅನ್ಕೊಂಡು ನಾವು ಕೂತಿ ಹೋದ್ರೆ ಉಪವಾಸ ಆಯ್ತು. ಬಟ್ ನಮ್ ದೇಶ ಬ್ರಿಟನ್ದಾಗ ಅದು ಪ್ರಾಬ್ಲಮ್ ಆಯ್ತು. ನಮ್ಮಲ್ಲಿ ಯಾಕೆ ಆಗಲಿಲ್ಲ ಅಂದ್ರೆ ನಮ್ಮಲ್ಲಿ ಆ ಟ್ರೆಂಡ್ ಪೆಟ್ರೋಲ್ಸ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಇಂದೇ ಆಹಾರ ಬರ್ಬೇಕಂಬುದು ಇರಲಿಲ್ಲ ನಮ್ಮ ಹಳ್ಳಿಗಳ ದೇಶ. ಸೊ ಹಂಗಾಗಿ ನಾಳೆ ನಾವು ಆರ್ಥಿಕವಾಗಿ ಸದೃಢ ಆಗ್ಬೇಕಾದ್ರೂ ನಾವು ಕಳೆಗಳ್ಬೇಕು. ಇದು ಬಹಳ ಬೇಸಿಕ್ ಕ್ವಶನ್ ಅಂದ್ರೆ ಒಂದೇ ಎಣ್ಣೆದಾಗ ಕೇಳಬೇಕು. ಖರೆ ಅಂದ್ರೆ ಗಿಡಗಳು ಏನ್ ಕೊಡ್ತಾವೆ ಹೇಳ್ರಿ? ಮೊನ್ನೆ ಕೊರೋನಾದಾಗ ಬಹಳ ರಿಯಲೈಸ್ ಆಗ್ಯದ ಆಕ್ಸಿಜನ್ ಇಂಪಾರ್ಟೆನ್ಸ್ ಏನಂತ, ಹೌದಾ? ಬಟ್ ಅಂದ್ರೆ ಈಗ ನಾವ್ ಯಾರೋ ಒಬ್ರು ಬಂದು ಬೆಂಗಳೂರದಾಗ ಒಂದ್ಸಲ ಛತ್ತೀಸ್ಗಢದಿಂದ, ಒರಿಸ್ಸಾದಿಂದ ಒಬ್ರು ರೈತರು ಬಂದಿರೋ ದೊಡ್ಡ ಲೀಡರ್ ಅವರಲ್ಲಿ.
ಅವ್ರು ಬಂದಾಗ MSP ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಹೇಳಿದ್ರು, ನೀವು ತೊಗರಿಗೆ ರೊಕ್ಕ ಕೊಡ್ಬೇಡ್ರಿ, ಹೆಸರಿಗೆ ರೊಕ್ಕ ಕೊಡ್ಬೇಡ್ರಿ, ಉದ್ದಿಗೆ ರೊಕ್ಕ ಕೊಡ್ಬೇಡ್ರಿ. ಆ ಉದ್ದ ಹೆಸರ ಬೆಳಿಬೇಕಾದ್ರೆ ನೀವು ಆಕ್ಷನ್ ರಿಲೀಸ್ ಮಾಡ್ತಲ್ಲ, ಅದ್ರ ನಿಮ್ ಗೌರ್ಮೆಂಟ್ ರೇಟ್ ಇಂದ ರೇಟ್ ಕೊಡ್ರಿ ಸಾಕತ್ತೆ. ಯಾಕಂದ್ರೆ ನಾನು ಹೊಲ್ದಾಗ ನಾ ಬೆಳಿಗತ್ತೀನಿ ರೀ, ಅವ್ ಹೆಸರು ಬೇರೆ ಗಿಡ ನನ್ನ ಹೊಲ್ದಾಗದ, ಆದ ಗಿಡ ನನ್ನ ಹೊಲ್ದಾಗದ, ಅದು ನಾನು ನಾ ಯಾಕೆ ನಿಮಗೆ ಕೊಡ್ಲಿ? ಹೌದಾ? ನೀವು ಮನೆ 30 ಫುಟ್ ನೀವು ಚಲೋ ಮನೆ ಕಟ್ಕೊಂಡು ಒಳಗೆ ಕಂಪೌಂಡ್ ವಾಲ್ ಕಟ್ಕೊಂಡು ಹೊರಗೆ ಯಾರು ಬರೋದಾಗ ಮಾಡ್ರಿ. ನಾನು ಎಲ್ಲ ಕಂಪೌಂಡ್ ವಾಲ್ ಗಿಡ ಕಡಿತೀನಿ, ಸಾಕು ಬಿಡ್ತೀನಿ. ನಾನು ಯಾಕೆ ನಾ ಕಸ ಹೊಡಿಬೇಕು, ಎದೆ ತೆಗಿಬೇಕು? ಹೆಂಗದ ನಮ್ಮ ಮನೆಯದ ಗಿಡ ಹಚ್ಚಿದ್ರೆ ಮನೆ ಮಗಳು ಜಗಳ ತೆಗಿತಾರೆ, ಕಸ ಹೊಡೆಯೋದಾಗಲ್ಲ ಅಂತ. ಮತ್ತೆ ಗಿಡ ಕಡಿಬೇಕಂದ್ರೆ ಅದು ಬೇಕಲ್ಲ. ಸೊ ಅದಕ್ಕೆ ನಾವೇನ್ ಗಿಡ ಎದಕ್ ಬೇಕಂದ್ರೆ ಆಕ್ಷನ್ ಕೊಡಬೇಕು. ಇವತ್ತಿನ ಹರ್ಬಿಸೈಡ್ ಸಾಯಿಸಲಿದ್ದೇವೆ, ಹೊಳದು ಕಳೆಗಳಿಗೆ ಸಾಯಿಸಲಿದ್ದೇವೆ. ವಿಚಾರ ಮಾಡಿ 349 ಮಿಲಿಯನ್ ಹೆಕ್ಟರ್ ಒಂದು ಜಾಗ ಅದ ಭಾರತ. ಆ ಭಾರತದಾಗ 50% ಹರ್ಬಿಸೈಡ್ ಬಳಸ್ತಿರ್ಬೋದು ನನ್ನ ಅನ್ಸ್ಮಟ್ಟಿಗೆ. ಸೊ ಅಥವಾ 10-20% ಬಳಸ್ತಿದ್ರು. ಅಷ್ಟೊಂದು ನಾವು ಗಿಡ ಸಾಯಿಸಿದಾಗ ಅಷ್ಟೊಂದು ಆಕ್ಸಿಜನ್ ಹಾಳು ಮಾಡುತ್ತೆ. ಆಕ್ಸಿಜನ್ ತಯಾರು ಮಾಡೋದು ಫ್ಯಾಕ್ಟ್ರಿ ತಯಾರು ಮಾಡುತ್ತೆ. ಹಂಗಾಗಿ ಆಕ್ಸಿಜನ್ ಫ್ಯಾಕ್ಟ್ರಿ ಬೇಕಾಗ ನಮ್ಗೆ. ಸೊ ಅದಕ್ಕೆ ಆ ರೀತಿ ಗಿಡಗಳು ಇರಬೇಕಂದ್ರೆ ಎರಡನೇದು ಇರಬೇಕಪ್ಪ ಅಂತಂದ್ರೆ ಜೇನುಳ ಸಲುವಾಗಿ. ಜೇನುಳ ಇದ್ರೆ ನಮ್ಮ ಸಂತತಿ ಬೆಳೀತದ. ಜೇನುಳ ಯಾಕೆ ಸಾಯಬೇಕಪ್ಪ ಅಂತಂದ್ರ ನಾವು ಅದ್ರ ಊಟ ಇಲ್ಲ, ಅದ್ರ ಊಟ ಹೂವು ಬೇಕು, ವರ್ಷ ಪೂರ್ತಿ ಹೂವು ಬೇಕು. ವರ್ಷ ಪೂರ್ತಿ ಹೂವು ಇರೋದಕ್ಕೆ ಅವು ಸಾಯಕತ್ತಾವ. ಯಾಕಂದ್ರೆ ತೊಗರಿದು ಹೂವು 1 ತಿಂಗಳು ಇರ್ತದೆ, ಹೆಸರುದು 1 ತಿಂಗಳು ಇರ್ತದೆ, ಮಾವಿನ ಗಿಡ ಹಚ್ಚೂ 1 ತಿಂಗಳು ಇರ್ತದೆ. ಉಳ್ಳ ಟೈಮಿಗೆ ಅವು ಸಾಯ್ತಾವ. ಸೊ ಅದ್ರ ಸಲುವಾಗಿ ನಮ್ಮ ಕೆಲಸ ಜೇನುಳ ಬದುಕಬೇಕು. ಆ ಜೇನುಳ ಬದುಕಬೇಕಾದ್ರೆ ವರ್ಷ ಪೂರ್ತಿ ನಮ್ಮ ಸುತ್ತಮುತ್ತ ಹೂವು ಇರ್ತದೆ. ಆ ಹೂವು ಬೆಳೆ ನಾವು ಬೆಳೆ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಾವು ಕಲೆ ಇವನ್ ಫೋಟೋಸ್ ಅವ್ರಿ ವಿಚಾರ ಮಾಡಿ ನನ್ನ ಮಗ ಅಂತ ಊಟ ಅಂದ್ರೆ ಹೆಂಗಿರ್ತದ ಅಂತ ಆಹಾರ ಬರುತ್ತೆ ಹೇಳ್ತಾರೆ. ಅದು ಎಂಡೋಸಲ್ಫಾನ್ ಸ್ಟೋರಿ. ಇಲ್ಲೇ ಹೆರ್ಬಿಸೈಡ್ ಏನಾಗ್ತದೆ, ರೀಪ್ರೊಡಕ್ಟಿವ್ ಎಫೆಕ್ಟ್ ಆಗ್ತದ. ಇದು ಆಲ್ರೆಡಿ ಗುಲ್ಬರ್ಗನು ಆರ್ಟಿಫಿಷಿಯಲ್ ಇದು ಬಂದಾವ. ಅವೇನಂತಾರ ಅದಕ್ಕೆ ಹೊಟ್ಟೆ ಸರ್ ಒಂದೊಂದ್ಸಲ ಕಾಸ್ಟ್ರೇಜನಿಕ್ ಅಂತ ಕ್ಯಾನ್ಸರ್ ಬರ್ತಂತ ಹೇಳ್ತಾರ. ನೋಡ್ರಿ, ಕ್ಯಾನ್ಸರ್ ಟ್ರೈನ್ ಒಬ್ಬ ಹೆಸರು ನಡೆದ್ರಿ. ಪಂಜಾಬ್ದಾಗ ಒಂದು ಟ್ರೈನ್ ಹೋಗ್ತದ, ಆ ಟ್ರೈನ್ ಹೆಸರೇ ಕ್ಯಾನ್ಸರ್ ಟ್ರೈನ್ ಹೋಗ್ತದ. ಆಮೇಲೆ ದಯವಿಟ್ಟು ಅರ್ಥ ಮಾಡ್ಕೋರಿ, ಕ್ಯಾನ್ಸರ್ ಪೇಷಂಟ್ ಪ್ಲೀಸ್ ಯಾವುದೇ ಇರ್ಬೇಕ, ಯಾವುದೇ ರೋಗಕ್ಕೆ ನಾವು ಉರಿ ಚಳಿ ಅಂದ್ರೆ ಹೋದು ಕ್ಯಾನ್ಸರ್ ಬರ್ತಂದ್ರೆ ಮನುಷ್ಯ ಸಾಯಿದೆ ಅಂತ ಬಂದು ಎದುರು ನೋಡಿದ್ರಿಗೆ ಸುಮ್ ಸತ್ತರ ಚಲೋ ಮಾರ ನಮ್ಮ ಮಟ್ಟಿಗೆ ಬರ್ತದೆ. ಆಮೇಲೆ ಇವತ್ತು ನೀವು ಆಲ್ಮೋಸ್ಟ್ ನೋಡ್ರಿ ಪ್ರಿಡಿಕ್ಷನ್ಸ್ ಅದ 25-30% ಪಾಪ್ಯುಲೇಷನ್ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ. ಸೊ ಅದಕ್ಕೆ ಅದು ಆಗಬೇಕಾದ್ರೆ ಟ್ರೈನಾಶಕ ಬಳಸಬಾರ್ದು. ಡೈಜೆಸ್ಟಿವ್ ಸಿಸ್ಟಮ್ ಎಫೆಕ್ಟ್ ಆಗ್ತದ, ಸೆಲ್ಲರ್ ಎಫೆಕ್ಟ್ ಆಗ್ತದೆ, ಹಿಂಗೆಲ್ಲ ಹೇಳ್ತಾರ. ಇವೇನ್ ಟ್ರೈನಾಶಕ ಅಲ್ರಿ ನಮ್ ದೇಶದಾಗ ಚೊಚ್ಚಲ ದೇಶದಾಗ ಬ್ಯಾನ್ ಮಾಡಿದ. ಬ್ಯಾನ್ ಮಾಡ್ಯಾರಂದ್ರೇನು, ಅದ್ರದ್ದು ಕೆಟ್ಟ ಅಂದ್ರೆ ಅದ್ರ ಪರಿಣಾಮ ದುಷ್ಪರಿಣಾಮ ಬೀರಬೇಕಂತೇಳಿ ಬ್ಯಾನ್ ಮಾಡ್ಯಾರ. ಮತ್ ಅಲ್ಲಿ ದುಷ್ಪರಿಣಾಮ ಬೀಳ್ಬೇಕಾದ್ರೆ ನಂಬಲ್ಲಿ ದುಷ್ಪರಿಣಾಮ ಬೀಳ್ತಿರ್ಬೇಕಲ್ಲ, ಮತ್ ನಂಬಲ್ಲಿ ಯಾಕೆ ಬ್ಯಾನ್ ಇಲ್ಲ? ಆಮೇಲೆ ನಮ್ಮ ದೇಶದಾಗೆ ಪಂಜಾಬ್ದಾಗ ಬ್ಯಾನ್ ಅದ, ಕೇರಳದಾಗ ಬ್ಯಾನ್ ಅದ, ನಮ್ ಸ್ಟೇಟ್ನಾಗ ಬ್ಯಾನ್ ಇಲ್ಲ. ಯಾಕೆ ಬ್ಯಾನ್ ಇಲ್ಲ? ನಡೀತದ ಸಂಖ್ಯೆ ಐತೆ. ಯಾಕೆ ಅದ್ರದ್ದೇ ಆದಂತ ಒಂದು ಬಿಸ್ನೆಸ್ ಅದ, ಅದಕ್ಕೆ ಆದಂತ ಒಂದು ಇದು ಅದ. ಮೊನ್ನೆ ಯಾರೋ ಹಿಂಗೆ ಮಾತಾಡ್ಕೊಂತ ಅಂದ್ರು ಏನಂತೇಳಿ, ಸರ್ ಇದು ಹರ್ಬಿಸೈಡ್ ಪೆಸ್ಟಿಸೈಡ್ ಪ್ರಮೋಟ್ ಮಾಡೋದಿರ್ಬೋದು, ಬಳಸೋದಿರ್ಬೋದು. ಹೆಂಗಪ್ಪ ಅಂದ್ರೆ ಪೆಸ್ಟಿಸೈಡ್ ನೆಕ್ಸ್ಲೈಟ್ಸ್ ಅನ್ಬೇಕತ್ತವ್ರು. ನೆಕ್ಸ್ಲೈಟ್ಸ್ ಅಂದ್ರೆ ಪೊಲೀಸರು ನೆಕ್ಸ್ಲೈಟ್ಸ್ ಅಂದ್ರೆ ಏನಂತ ಗೊತ್ತ, ಅದು ಟೆರಿಸ್ಟ್ ಅವ್ರಿಗೆ ಕೆಟ್ಟವ್ರೆ ಅಂತೀನಿ. ಹೌದಾ? ಸೊ ಅಂದ್ರೆ ಆ ನೆಕ್ಸ್ಲೈಟ್ಸ್ ಟೆರಿಸ್ಟಿಗೆ ಓದಿಸ್ಬೇಕು ಅಂತ ಹೇಳ್ತಾರೆ. ಬಳಸೋರಿಗೆ ಅದು ಬಳಸ್ಬೇಕಂತ ಪ್ರೇರಣೆ ಕೊಡೋರಿ. ಹೌದಾ? ಅದಕ್ಕೆ ಇನ್ನೊಬ್ರು ಯಾರೋ ಹೇಳೋದಕ್ಕೆ, ಸರ್ ಅಪ್ಪಿ ಆ ವರ್ಡ್ ಯೂಸ್ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಲೈಟ್ ಟೆರಿಸ್ಟ್ದಾಗ ಒಬ್ರು ಯಾರೋ ಒಂದು ಒಳ್ಳೆಯವ್ರು ಸಿಗ್ಬೋದು, ಬಟ್ ಇದು ಮಾತ್ರ ಒಳ್ಳೆಯವ್ರು ಇದ್ದೇ ಇಲ್ಲ ಅಂತೇಳಿ. ಯಾಕಂದ್ರೆ ಭಗತ್ ಸಿಂಗ್ಗೂ ಒಬ್ರು ಟೆರಿಸ್ಟ್ ಅಂತಾರ, ಒಬ್ರು ದೇಶಭಕ್ತ ಅಂತ. ಸಾವರ್ಕರ್ಗೂ ಒಬ್ರು ಟೆರಿಸ್ಟ್ ಅಂತಾರ, ಒಬ್ರು ಭಕ್ತರು ಅಂತಾರೆ. ಟಿಪ್ಪು ಸುಲ್ತಾನಿಗೂ ಒಬ್ರು ಭಕ್ತರು ಅಂತಾರೆ, ಒಬ್ರು ಟೆರಿಸ್ಟ್ ಅಂತಾರೆ. ಅದಕ್ಕೆ ಬಟ್ ಇದ್ರೊಳಗಡೆ ಒಳ್ಳೆಯವ್ರ ಅಂಬೋದು ಇಲ್ಲೇ ಇಲ್ಲ, ಎಲ್ಲರೂ ಅವರೇ ಅದಾರ ಅಂತ. ಸೊ ಅದಕ್ಕೆ ಈ ಸೈಡ್ ಬಳಸ್ತಾರ. ಅದಕ್ಕೆ ಬ್ಯಾನ್ ಯಾವಾಗ ಆಗ್ಬೇಕಂದ್ರೆ ಬ್ಯಾನ್ ಆಗ್ತದೆ ಬಿಡ್ತದ. ನಾವು ನೀವೇನು ಕೆಲಸ ಮಾಡ್ತೇವಪ್ಪ ಅಂದ್ರೆ ನಮ್ಮ ಮಕ್ಕಳ ಸಲುವಾಗಿ ಇದನ್ನು ಶುರು ಮಾಡಿದ್ರೆ ಈ ಕ್ಯಾಂಪ್ ಚಲೋ ಆಗ್ತದೆ, ಉಪಯೋಗ ಆಗ್ತದೆ. ಇದಿಷ್ಟೇ ಅಂತೇಳಿ ನಿಮ್ ಟ್ಯಾಕ್ಸ್ ರೊಕ್ಕ ಏನದಲ್ಲ ಬಹಳ ಖರ್ಚಾಗತ್ತದ. 1,15,970 ಕೋಟಿ ಬರೀ ಬಯೋಡೈವರ್ಸಿಟಿ ಕಂಟ್ರೋಲ್ ಮಾಡಕ್ ಖರ್ಚಾಗ್ತದೆ. ಅಂದ್ರೆ 130 ಕೋಟಿ ಡಿವೈಡ್ ಮಾಡಿದ್ರೆ ನಿಮ್ ರೊಕ್ಕದಾಗ 10,000, 2,000 ರೂಪಾಯಿ ಟ್ಯಾಕ್ಸ್ ಕಟ್ತಿರಲ್ಲ. 130 ಕೋಟಿ ಅಂತ ಟ್ಯಾಕ್ಸ್ ಕಟ್ಟಲ್ಲ, 56 ಲಕ್ಷ ಕಟ್ತಿರ್ಬೇಕು. ಅಂದ್ರೆ 50-60%. ಸೊ ಅಷ್ಟು ರೊಕ್ಕ ಅಂದ್ರೆ ಒಬ್ಬರೊಬ್ಬರಿಂದ 2-3 ಸಾವಿರ ರೂಪಾಯಿ ಬಯೋಡೈವರ್ಸಿಟಿ ಉಳಿಸಬೇಕು. ಬಯೋಡೈವರ್ಸಿಟಿ ಉಳಿಸೋದನ್ನು ಅಂದ್ರೆ ಭೂಮಿ ಮೇಲೆ ಎಲ್ಲಾ ನಮ್ಮ ಪ್ರಾಣಿಗಳು, ಎಲ್ಲಾ ನಮ್ಮ ಪಕ್ಷಿಗಳು, ಎಲ್ಲಾ ನಮ್ಮ ಗಿಡಗಳು ಉಳಿಬೇಕು ಅಂತ. ಒಂದ್ ಕಡೆ ಅವು ಸಾಯಿಸಕ್ ಪ್ರಯತ್ನ ಮಾಡದಿದ್ದೆವು, ಇನ್ನೊಂದ್ ಕಡೆ ಉಳಿಸೋಕ್ ರೊಕ್ಕ ಖರ್ಚು ಮಾಡದಿದ್ದೆವು. ಉಳಿಸೋಕ್ನೂ ರೊಕ್ಕ ನಮ್ದೇ ಖರ್ಚು ಮಾಡದಿದ್ದೆವು, ಅವು ಸಾಯಿಸೋಕ್ನೂ ರೊಕ್ಕ ನಮ್ದೇ ಖರ್ಚು ಮಾಡದಿದ್ದೆವು. ನಾವು ನಡ್ಬರ್ಕ್ ಬಕ್ರ ಆಗಿತ್ತು. ಯಾಕಂದ್ರೆ ಬಳಸೋರ್ನವ್ರೆ ಖರ್ಚು ಮಾಡೋರವ್ರೆ, ನಡ್ಬರ್ಕ್ ನಾವು ಸಫರ್ ಆಗಿತ್ತು. ಅದಕ್ಕೆ ನಾವು ಎರಡೂ ಕಡೆ ರೊಕ್ಕ ಉಳಿಸೋ ಪ್ರಯತ್ನ ಮಾಡಿದ್ರೆ ನಮ್ಮ ಸಮಾಜ ಉಳಿತೀವಿ ಅಂತ ಹೇಳಿ ಈ ಒಂದು ಎಂಟತ್ತು ಫೋಟೋ ನೋಡ. ಇವ್ರು ನೋಡಿದ್ರಿ ಸರ್, ಅದು ಬಾಳ ಕಡೆ ನೋಡಿರ್ತೀರಿ ಅದು. ಹೌದಾ? ಇದೇನಪ್ಪ ಅಂತಂದ್ರೆ ಅದು ಒದಗನೆ ಅಂತಾರ ಕನ್ನಡದಾಗ. ಇದಕ್ಕ ನೆಗ್ಗಿ ಮುಳ್ಳು ಅಂತಾರ. ನೆಗ್ಗಿ ಮುಳ್ಳು ಹೇಳಿದ್ರೆ ಹೊಲ್ದಾಗ ಬಿಟ್ಟಿದ್ರೆ ಸಣ್ಣ ಚುಸ್ತಾವ ಸಣ್ಣ. ಹೌದಾ? ಈ ಒದಗನೆಗಾರ ಹೆಂಗ್ ಹೇಳ್ತಾರಪ್ಪ ಅಂತಂದ್ರೆ ಕಣ್ಣು ಹೋಗಿ ಕಣ್ಣು ಬರ್ತಾವ.
ಬಟ್ ಪ್ರಾಬ್ಲಮ್ ಏನಂದ್ರೆ ಕಸ ಎಲ್ಲಿ ಬೇಕಾದ್ರೆ ಬೆಳಿತಿರ್ತದ, ಅದ್ರೊಳಗೆ ಹೆಚ್ಚಾಕಂದ್ರೆ ನಾಲೆ ಸಿಕ್ತಿರ್ತದೆ ಭಾಳ ಕಡೆ. ಇದು ನಾಲೆಗಳನ್ನ ಇದು ಹೆಂಗೆ ತಿಂತಾರಂತ ನಾವು ಬಿಡ್ತಿರ್ತೇವೆ. ಬಟ್ ಇದ್ರ ಪೌರಾಣಿಕತೆ ಏನ್ ಬರ್ತದಪ್ಪ ಅಂತಂದ್ರೆ ಇದನ್ನ ಊಟ ಮಾಡಿದೀವಪ್ಪ ಅಂತಂದ್ರೆ ಹೋಗಿ ಕಣ್ಣು ಸಹಿತ ಬರ್ತದ. ಅದು ಉಪಯೋಗ ಏನು, ಹೆಂಗೆ ಊಟ ಮಾಡ್ಬೇಕು, ರಾಜಗಿರಿ ಮೆಂತ್ಯ ಪಲ್ಯ ಬೆಂಡಿ ಪಾಲಕ್ ಹೆಂಗ್ ಮಾಡ್ತಿರಲ್ಲ ಆ ರೀತಿ ಎಲ್ಲಿ ತಗೋಬೇಕು. ಅವು ಏನೋ ಬಿಳಿ ಬಿಳಿ ಒಳಗೆ ಹೂವು ಅವು ಹೂವು ಸ್ವಲ್ಪ ಬಿರುಸಾದ್ರೆ ಮುಳ್ಮುಳಾತಾವ. ಅದಕ್ಕೆ ಎಳಿ ಇದ್ದಾಗ ತಗೊಂಡ್ರಪ್ಪ ಅಂದ್ರೆ ಪಲ್ಯ ಮಾಡ್ಕೋಬಹುದು. ಸೊ ಅದಕ್ಕೆ ಸಣ್ಣ ಸಣ್ಣ ಎಲಿ ಚಿಕನ್ ತಗೊಂಡು ನಾವು ಪಲ್ಯ ಮಾಡ್ಕೋಬಹುದು. ಇದು ನೆಗ್ಗಿ ಮಳಿಂದ ಇವತ್ತು ಮಧ್ಯಾಹ್ನ ಊಟ ಮಾಡ್ತೀರಿ. ಅದಕ್ಕೆ ನೆಗ್ಗಿ ಮಳಿಂದ ಅನ್ನೋದ ಬೀಜ ಏನದ ಔಷಧ ಯೂಸ್ ಮಾಡ್ತಾರೆ. ಬೀಜ ಸಣ್ಣ ಮುಳ್ಳು ಇರ್ತಾವ, ಸ್ವಲ್ಪ ಅದು ಕಡ್ಡಿ ಟೈಪ್ ಕಡ್ಡಿ ಕಾಳಕ್ಕೆ ಸುತ್ತಮುತ್ತ ಮುಳ್ಳು ಇರ್ತಾವ. ಆಮೇಲೆ ಅದು ಬೇರೆ ಬೇರೆ ರೋಗದಾಗ ಯೂಸ್ ಮಾಡ್ತಾರೆ. ಇದು ಎದೆ ಏನಂತ ಕಡ್ಲಿ ಪಲ್ಯ ಮಾಡ್ತಿರಲ್ಲ, ಸೇಮ್ ಕಡ್ಲಿ ಪಲ್ಯ ಮಾಡಿದಾಗ ಪಲ್ಯ ಮಾಡೋದು. ಅದು ಎದೆನೂ ಕಡ್ಲಿ ಪಲ್ಯ ಇದ್ದಂಗೆ ಇರ್ತದೆ. ಸೊ ಕಡ್ಲಿ ಪಲ್ಯ ಮಾಡ್ದಂಗೆ ಮಾಡ್ಬೋದು. ಇದರಲ್ಲಿ ಏನದಪ್ಪ ಅಂತಂದ್ರೆ ಕೈಕಾಲು ವ್ಯಾಧಿ ಸ್ಟ್ರೆಂತ್ ಬರ್ತದ, ಕ್ಯಾಲ್ಸಿಯಂ ಹೆಚ್ಚಿಗೆ ಇರ್ತದ. ಆಮೇಲೆ ಅದ್ರೊಳಗರೆ ಅದು ಬೀಜ ಇರ್ತದ, ಬೀಜದಾಗರೆ ಭಾಳ ಶಕ್ತಿ ಅದ. ಇಟ್ ಈಸ್ ಭಾಳ ರೋಗಕ್ಕೆ ಯೂಸ್ ಮಾಡ್ತಾರೆ. ಸೊ ನಾವು ಆಮೇಲೆ ಇನ್ನೊಂದು ಈ ಲಾಸ್ಟಿಗೆ ಎಲ್ಲ ಇನ್ನೊಂದು 15-20 ಸ್ಲೈಡ್ ತೋರಿಸಿದಾಗ 15-20 ಫೋಟೋ ತಿನ್ನೋದು. ನೆಕ್ಸ್ಟ್ ನಾ ಯಾರು ಅಪ್ಪಿತಪ್ಪಿನ ಎಲ್ಲರಿಗೂ ತಿಂದ್ರಿ ಇದು ಉಪಯೋಗ, ಇದು ತಿಂದ್ರೆ ಉಪಯೋಗ ಏನ್ರಿ ಅಂತ ಕೇಳ್ತೀವಿ. ಎಂದರೆ ಕೇಳಿ ಬದ್ನಿಕಾಯಿ ನೋಡ್ಬೇಕಾದ್ರೆ ತಿಂದ್ರೆ ಏನಾಗ್ತದೆ ಅಂತೇಳಿ, ಸೌತಿಕಾಯಿ ತಿನ್ಬೇಕಾದ್ರೆ ಕೇಳಿದ್ರಿ ಅಂದ್ರೆ ಏನಾಗ್ತದೆ ಅಂತೇಳಿ, ಕಬ್ಬಿನ ಹಾಲು ಕುಡಿತೀರಿ ತಿಂದ್ರೆ ಏನಾಗ್ತದೆ ಕೇಳಿ, ಪಾನಿಪುರಿ ತಿನ್ಬೇಕಾದ್ರೆ ಕೇಳಿದ್ರಿ ತಿಂದ್ರೆ ಏನಾಗ್ತದೆ ಅಂತೇಳಿ, ಪಿಜ್ಜಾ ಏನು ಕೇಳಿದ್ರು. ಬಟ್ ಈ ಹೊಸ ದಿನ ಹೇಳಿದಾಗಲ್ಲ ಸರ್ ಮುಂಜಾನೆ ನಾಷ್ಟಕರ ಅಂದ್ರಲ್ಲ ಬೆಲ್ಲ ತಂದಾಗ ಪೌಡರ್ ಬೆಲ್ಲ ತಂದಾಗ ಏನಾಗ್ತದೆ ಅಂತೇಳಿ, ಬೆಲ್ಲ ಹೆಂಗ್ ಬಳಸ್ಬೇಕಂತೆ. ಸೊ ಅದಕ್ಕೆ ಆ ಡೌಟ್ ಯಾಕೆ ಬಂದವಂದ್ರೆ ನಮ್ಗೆ ಅದು ದೂರ ಹೋಗಿದ್ದೇವೆ, ಅದರಲ್ಲಿ ಆ ನಾಲೆಜ್ ಭಾಳ ದೂರ ಹೋಗಿದ್ದೆವು. ಅದಕ್ಕೆ ಅದು ನಾಲೆಜ್ ಮತ್ತೆ ತಗೊಳ್ಸೋದಾಗಿ ಅದು ಏನಿಲ್ಲ, ಊಟ ಮಾಡೋದ, ಊಟ ಹೊಟ್ಟೆ ತುಂಬ ಬಳಸೋದ, ಬಟ್ಟಿಗೆ ಶಕ್ತಿ ಕೊಡ್ತದ, ಊಟ ಮಾಡೋಷ್ಟೇ. ಅದು ತಂತ ಕೆಲಸ ಮಾಡೋದಕ್ಕೆ ಏನಾಗಿ ಪಾಲಕ್ ಹೆಂಗ್ ಊಟ ಮಾಡ್ತೀರಿ, ಬೆಂಡಿಕಾಯಿ ಹೆಂಗ್ ಊಟ ಮಾಡ್ತೀರಿ, ಬದ್ನಿಕಾಯಿ ಹೆಂಗ್ ಊಟ ಮಾಡ್ತೀರಿ ಹಂಗ ಊಟ. ಇದರಲ್ಲಿ ಎಲ್ಲ ಕಡೆ ನೋಡಿರ್ಬೇಕು ನೀವು. ಸಣ್ಣವರಿದ್ದಾಗ ಆಟ ಮಾಡ್ತೀವಿ, ಕಳ್ಳ ಬಂದಾಗ ಕಳ್ತನ ಮಾಡೋದು, ಪೊಲೀಸ್ ಬಂದಾಗ ಹಿಂಗೆ ಆಗ್ತಾ ಆರಾಡಿಸ್ತೇವೆ. ಹೌದಾ? ಸೊ ಇದೇನ್ ಮಾಡ್ತಾರೆ, ರಕ್ತ ಬಂದಾಗ ಅದು ಎಲೆ ತಿಂದು ಹಾಕ್ತಾರೆ. ಸಪೋಸ್ ನೀವು ಬಿದ್ರಿ ಕೈಗೆ ಹಾಕಿದಪ್ಪ ಅಂತಂದ್ರೆ ಅದು ಎಲೆ ತಗೊಂಡು ಅದಕ್ಕೆ ಹೊರಸ್ದಪ್ಪ ರಸ ಬಂದ್ರೆ ಗಾಯ ಅಲ್ಲಿಂದ ಕಮ್ಮ. ಸೊ ಇದು ಒಂದು ಗೊತ್ತು. ಬಟ್ ಅದನ್ನು ನಾವು ಪಲ್ಯ ಮಾಡಿ ಊಟ ಮಾಡ್ಬೋದು. ಇದು ಕಾರಳ ಜಾತಿ ಗಿಡ, ಕಾರಳ ಜಾತಿ ಗಿಡ ಅದು ಬಟ್ ಅದನ್ನು ನಾವು ಡಿಕಾಷನ್ ಯೂಸ್ ಮಾಡ್ಬೋದು, ಹೆಡ್ಏಕ್ ಯೂಸ್ ಮಾಡ್ತಾರ. ಸೊ ಇದು ಯೂಸಸ್ ನೀವು ಸೈಂಟಿಫಿಕ್ ಹೆಸರು ನೀವು ಎಲ್ಲ ಮೊಬೈಲ್ ಕೊಡ್ರಿ. ಇವತ್ತಿನ ದಿವಸ ಟೆನ್ಷನ್ ಇಲ್ಲ, ಯೂಟ್ಯೂಬ್ನಾಗ ವಿಡಿಯೋ ಅದಾವ, ಲಿಟ್ರೇಚರ್ಸ್ ಅದಾವ, ರಿಸರ್ಚ್ ಪೇಪರ್ ಅದಾವ. ಅವಾಗಿನ ಅಲ್ಲಿ ಇಲ್ಲಿ ಹೋಗ್ಬೇಕಂಬೋದಿಲ್ಲ, ಮೊಬೈಲ್ದಾಗ ಎಲ್ಲನೇ ಸಿಗ್ಲಿರತ್ತದ. ಸೊ ಅದಕ್ಕೆ ಇದು ಎಲ್ಲ ಕಡೆ ಹೊಲ್ದಾಗ ಸಿಗ್ತಾರೆ. ಇದು ನಮ್ಗೆ ಹೊಲ್ದಾಗ ಅಂತ ಒಡ್ಯಾಡೋದೇ ತ್ರಾಸ. ಇದು ಕಳೆ ತಂದ್ಕೊಂಡು ನಾವು ಸಹಿಸಿರ್ತೀವಿ. ಇದಕ್ಕೆ ಬಳಕೆ ಹೆಚ್ಚಿಗೆ ಐತಪ್ಪ ಅಂದ್ರ ಹೊಲ್ದಾಗ ಇದು ಹುಡುಗ ಹುಲ್ಲು ಕಮ್ಮಿ ಆಗ್ತದೆ. ಯಾವಾಗ ದಿನ ಬಳಸಿ ಹುಲ್ಲು ಹೆಂಗ್ ಬೆಳಿತಾವ, ತೊಗರಿ ಬೆಳಿಬೇಕಾಗಿತ್ತು, ಹೆಸರು ಬೆಳಿಬೇಕಾಗಿತ್ತು, ಮಾಯಂಗ್ರ ಬೆಳಿಬೇಕಾಗಿತ್ತು, ಅವ್ ಹೆಂಗ್ ಬೆಳೆದಾಗ್ಯಾವ. ಸೊ ಬೆಳೆದಾಗ ಅಂದ್ರೆ ಅದು ಕಟ್ ಮಾಡ್ಕೊಂಡು ನಡೆದೇವು. ಹಂಗೆ ಇವನು ಕಳೆಗಳನ್ನ ನಾವು ಕಟ್ ಮಾಡ್ಕೊಂಡು ನಡೆದೇವು ಅಂದ್ರೆ ಸೊ ಅದಕ್ಕೆ ಆಮೇಲೆ ಕೆನ್ನಿ ಅಂತೇಳಿ ಇದರ ನೀವು ಎಲ್ಲಿ ಬೇಕಾದ್ರೆ ಸಿಗ್ತದೆ. ಈ ಕೆನ್ನಿ ಸೊಪ್ಪರ ಹೊಲ್ದಾಗ ಮಂದಿ ಹೆಂಗಂತಂದ್ರೆ ಇದು ಎದಕ್ರಿ ಸಾಕು ಮಾಡಿದ್ದ ನಮಗ ತನ್ನ ಮಟ್ಟಿಗೆ ಬರ್ತಾರೆ. ಇದ್ರದ್ದು ಪಲ್ಯ ನೀವು ಇವತ್ತು ಮಧ್ಯಾಹ್ನ ಊಟ ಮಾಡ್ತೀರಿ. ಈ ಕೆನ್ನಿ ಪಲ್ಯ ಅಂದ್ರೆ ಹೊಲ್ದಾಗ ಇದು ರಸ ಇರ್ತದ, ನೀರು ಇರ್ತದ. ಸೊ ನಾವು ಇದು ಸಾಂಬಾರ್ದಾಗ ಬಳಸ್ಬೋದು, ಬೇರೆ ಎಲ್ಲ ರೀತಿ ಇದು ಬಳಸ್ಬೋದು. ಸುಶ್ರೀ ಅಂತ ಕನ್ನಡದಾಗ ನಾವು ಹೆಸರು ಕರೆಕ್ಟ್ ಗೊತ್ತಿಲ್ಲ ಸರ್. ಬಟ್ ಇವಾಗ 6 ವರ್ಷ ನಮಗೂ ಅಷ್ಟು ಪರ್ಫೆಕ್ಟ್ ಇಲ್ಲ ಹೆಸರುಗಳು. ಯಾಕಂದ್ರೆ ಬೇರೆ ಬೇರೆ ಸರ್ ಅದು ಇದೇ ಉಳಿಯಲ್ರಿ. ಬಟ್ ಸರ್ ಡಿಸ್ಕಷನ್ ಮಾಡೋಣ ಲಾಸ್ಟಿಗೆ, ಡಿಸ್ಕಷನ್ ಲಾಸ್ಟಿಗೆ ಮಾಡೋಣ. ಬಟ್ ನಡೀತದೆ ಸರ್, ಕೇಳ್ಬೋದು. ಇದು ಅಮೃತ ಬಳ್ಳಿ ಅದ, ಕರ್ನಾಟಕದಾಗರೆ ಭಾಳ ಫೇಮಸ್ ಐತಿ ಗಿಡ. 1000 ಬಳ್ಳಿ ಅಂತಾರ. ಅಮೃತ ಬಳ್ಳಿ ಅಂತಂದ್ರ ಎಲ್ಲರಿಗೂ ಅಮೃತ ಬಳ್ಳಿ ಗಿಲೋ ಜ್ಯೂಸ್ ಮಾರ್ಕೆಟ್ ಅಂತ ತರಬೇಕು, ಒಂದು ಚಮಚ ಕುಡಿಬೇಕಂಬದೇ ಗೊತ್ತದ. ಬಟ್ ಅದು ಮನ್ಯಾಗ ಇತ್ತಪ್ಪ ಅಂದ್ರೆ ಜ್ಯೂಸ್ ಕಷಾಯ ಮಾಡ್ಕೊಂಡು ಕುಡಿಬೋದು. ಉರಿ ಎಂತ ಉರಿ ಹಾಕಿರ್ಲಕ್ಕ 2 ಎಲೆ 4 ಎಲೆ ಹಾಕೊಂಡು ಕಷಾಯ ಮಾಡೋದು. 1 ಗ್ಲಾಸ್ನಾಗ ನೀರ್ನಾಗ 4-5 ಎಲೆ ಹಾಕ್ರಿ, ಅರ್ಧ ಆಗೋ ತನಕ ಕುದಿಸ್ರಿ, 1 ಕಪ್ ಆಗೋಣ ಕುಡಿರಿ. 2-3 ತಾಸನಾಗ ನಿಮ್ಗೆ ರಿಲೀಫ್ ಆಗಿರ್ತದೆ. ಶುಗರ್ ಅದು ಶುಗರ್ ಅದ ನಿಮ್ಗೆ ಆಟೋಮೆಟಿಕ್ ಬರ್ತದೆ ಸರ್. ಅವು ಕಮ್ಮಿ ಆಗ್ಯಾವ ಗ್ಯಾರಂಟಿ ಹೇಳಕ್ಕಾಗ್ತದೆ ಸರ್. ಬಟ್ ಏನಂದ್ರೆ ಬಟ್ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಇವತ್ತು ನಾವು ಉರಿ ಬಂದಾವ ಪ್ಯಾರಾಸಿಟಲ್ ತಗೋಬೇಕು, ಇನ್ನೊಂದು ಗೋಲಿ ತಗೊಳ್ಳೋ ಬದಲಿ ಸೀದಾ ಸುಮ್ಮನೆ 4 ಎಲೆ ಹಾಕ್ರಿ, ಕುದಿಸ್ರಿ, ಕುಡೀರಿ. ನನ್ನ ತಿಳಿದ ಮಟ್ಟಿಗೆ ಅರ್ಧ ತಾಸು 1 ತಾಸನಾಗ ನಮ್ಗೆ ರಿಲೀಫ್ ಆಗಿದ್ದು ಉದಾಹರಣೆ. ಬಟ್ ಏನೋ ಇಮಿಡಿಯೇಟ್ ನೀವು ನಾಳೆಗೆ ಮಾಡ್ರೆ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಅದು ಅಡ್ಜಸ್ಟ್ ಆಗಿರಲ್ಲ. ಬಟ್ 1 ತಿಂಗಳು 2 ತಿಂಗಳು ನಿಮ್ಮ ಬಾಡಿ ಇದಕ್ಕೆ ತಂದ್ರಲ್ಲ, 6ನೇ 7ನೇ ತಿಂಗಳಿಗೆ ಸುಮ್ಮನೆ ಎಲ್ಲಿ ತಿಂದ್ರು ನಿಮ್ಗೆ ಕಮ್ಮಿ ಆಗ್ತದೆ. ಇದು ಉದಾಹರಣೆ ನಾವು ಬಾಸ್ ಎಕ್ಸ್ಪ್ಲೇನ್ ಮಾಡಿ ನೋಡಿದ್ದೇವೆ, ಬೇರೆ ಎಕ್ಸ್ಪ್ಲೇನ್ ಮಾಡಿ ನೋಡಿದ್ದೇವೆ. ಎಷ್ಟು ಮಟ್ಟಿಗೆ ಅಂದ್ರೆ ನಾನು ಡಾಕ್ಟರ್ನಾಗ ನನ್ನ ಮಗಳ ಸಲುವಾಗಿ ಅಡ್ವೈಸ್ ಮಾಡಿ ಸರ್ ಮನ್ಯಾಗ ಒಂದು ಪ್ಯಾರಾಸಿಟಲ್ ಇಡ್ರಿ, ಸುಮ್ಮನೆ ಎಮರ್ಜೆನ್ಸಿ ಭಾಳ ಸೀರಿಯಸ್ ತಗೋಬೇಡ್ರಿ, ಅಂತ ಪ್ರಿನ್ಸಿಪಲ್ ಇರಬೇಡ್ರಿ ಅಂತ ನಾನು ನೋಡೇ ನೋಡ್ತಿದ್ದೆ. ಆಗಲ್ಲ ಜಿದ್ ಅಂತೇಳಿ ನಾವು ಪ್ಯಾರಾಸಿಟಲ್ ತರದೇ ಮನೆಗೆ ಅಂತೇಳಿ ಐ ಯೂಸ್ ಆಲ್ ದಿಸ್ ಥಿಂಗ್ಸ್. ದೇವ್ರ
ದಯೆ ಇಲ್ಲಿ ತನಕ ನಮ್ಮ ಮಕ್ಕಳಿಗೆ ಏನೂ ಆಗಿಲ್ಲ, ಇದ್ರ ಮೇಲೆ ಏನು ಮನ್ಯಾಗ ಅಮೃತ ಬಳಿ ಬರ್ತಾ ಅವ್ರಿಗೂ ತಿನ್ನೋದು ಬರ್ತಾ ಸುಮ್ಮನೆ ಹೋಗ್ಬೇಕು 2 ಎಣ್ಣೆ ತಿನ್ಬೇಕು ಅಂಬೋದು ತಲೆಗೆ ಹಾಕ್ಸಿದ್ರು. ಸೊ ಅದಕ್ಕಿಂತ ಒಂದು ಬಟ್ ಇದು ಔಷಧಿ ಯಾರು ಬಿಸ್ಕೊಳ್ಳೋಕೆ ಇಲ್ಲ. ಇಷ್ಟೆಲ್ಲ ಕೇಳಿದ್ರೆ ನಾಳೆ ಹುಡುಗಿ ಬಂದವ್ರೆ ಅಮೃತ ಬಳಿ ಕುಡಿಯೋರು ಯಾರು ಹೋಗಲ್ಲ, ನಂಗೆ ಗೊತ್ತು ಅಷ್ಟೇ. ಮತ್ತೆ ಇಲ್ಲಪ್ಪ ಇವತ್ತು ಕಷ್ಟ ನೋಡೋಣ ಮುಂದಿನ ಸಲ ನೋಡೋಣ ಮಾತು ಬೇಕಾದ್ರಂತ. ಬಟ್ ಅದೇ ಊಟ ಮಾಡ್ರೆ ಹೆಂಗಿರ್ತದೆ, ಇದ್ರನ್ನ ಚಟ್ನಿ ನೀವು ಮಧ್ಯಾಹ್ನ ಊಟ ಮಾಡ್ತೀರಿ, ಕೈ ಇರ್ತದೆ ಊಟ, ಕೈ ಇರ್ತದೆ. ನಾನು ಮನ್ಯಾಗ ಅಡುಗೆ ಮಾಡ್ದೆ ಫಸ್ಟ್ ಒಂದ್ಸಲ, ಇದು 4-5 ಎಲೆ ಹುರಿದು ಏನೋ ಮಾಡಿ ಚಟ್ನಿ ಮಾಡೋದು, ಊಟ ಬೇನ್ ತಪ್ಪದ ಕೈ ಹತ್ತದ. ಆಮೇಲೆ ಮತ್ತೆ ನಾ ರಿಕಾಲ್ ಮಾಡೋದು, ಇಷ್ಟು ಕೈ ಅಂದ್ರೆ ಊಟ ಹೆಂಗ್ ಮಾಡ್ತಾರಪ್ಪ ಇವರು ಅಂತೇಳಿ. ಆಮೇಲೆ ಮತ್ತೆ ರಿಕಾಲ್ ಮಾಡೋದು ಓದಿದ್ದೇನು ಅಂತ ಓದ್ಬೇಕಾದ್ರೆ ರಿಕಾಲ್ ಮಾಡ್ದಾಗ ಗೊತ್ತಾಯ್ತು. ಲಾಸ್ಟಿಗೆ ಮೊಸರು ಸೇರಿಸ್ಬೇಕಾದ್ರೆ ಮೊಸರು ಮತ್ತೆ ಸೇರಿಸ್ದ, ಮೊಸರು ಊಟ ಹಾಕೊಂಡು ಊಟ ಮಾಡ್ದ, ಮಸ್ತ್ ಡೆಲಿಷಿಯಸ್ ಅಂತ ಗೊತ್ತು. 2 ರೊಟ್ಟಿ ಮೊಸರು ಅಮೃತ ಬಳಿ ಚಟ್ನಿ ಊಟ ಮಾಡಿದೆ ಅಂದ್ರೆ ಅದು ಏನೇನು ಎದುರುಗಡೆ ಉಣ್ಬೇಕಲ್ಲ ಅದು ಕರೆಕ್ಟ್ ಕೊಡ್ತೀವಿ. ಸೊ ಅದಕ್ಕೆ ಇದ್ರ ಚಟ್ನಿ ಊಟ ಮಾಡ್ಬೋದು. ಇದು ಪುನರ್ನವ ಅಂತ, ಪುನರ್ನವ ಅಂದ್ರೆ ಹೊಸ ಜೀವನ ಅಂತೇಳಿ. ಮತ್ತೊಂದು ಸತ್ತೋರಿ ಜೀವ ಕೊಡ್ತದೆ ನಮ್ಮ ಮಟ್ಟಿಗೆ ಅದನ್ನು ಅದ್ರನ್ನು ಇದು 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 ಒಂದು ಸಸ್ಯ. ಬಟ್ ಇದು ಭಾಳ ಸೋಸಿರ್ತದೆ. ನೀವೇನಾರ ಇಲ್ಲಿಂದ ಚೆಕ್ ಪೋಸ್ಟಿಗೆ ಹೋಗ್ತಾ ಇದ್ರಂದ್ರೆ ರೋಡ್ ಡಿವೈಡರ್ ಭಾಳ ಇದೆ. ಸುತ್ತಮುತ್ತ ರಿಂಗ್ ರೋಡ್ ಏನದ ಈಗ ಸಿಮೆಂಟ್ ಹಾಕ್ಯಾರ, ಸಿಮೆಂಟ್ ಹಾಕಕ್ಕೆ ನಾವು ಮಾತ್ರ ಪೂರ ಹೋಗಿರ್ತದೆ. ದನಗಳು ಚಲೋ ತಿಂತಾವ, ಮನುಷ್ಯರಿಂದ ಭಾಳ ಉಪಯೋಗ. ಇವು ಅಮೃತ ಬಳಿ ಇದೆ. ಅಮೃತ ಬಳಿ ದೋಸಾನು ಮಾಡ್ಬೋದು. ಏನದಲ್ಲ ಈಗ ದೋಸಾ ಮಾಡ್ತಿರ್ತೀರಿ, ಸ್ವಲ್ಪ ಅಮೃತ ಬಳಿ ಪೇಸ್ಟ್ ಹಾಕಬೇಕು ಅಂದ್ರೆ ಅಮೃತ ಬಳಿ ದೋಸಾ. ಆಮೇಲೆ ಈ ರೀತಿ ಯಾವುದೇ ತಪ್ಪದ ಮ್ಯಾಗ ಹೇಳಿದ್ದು ಸ್ವಲ್ಪ ಗ್ರೈಂಡ್ ಮಾಡೋ ದೋಸಾದಾಗ ಹಾಕಬೇಕು ಅಂದ್ರೆ ದೋಸಾ ರೆಡಿ ಆಗ. ಬಜಿ ಮಾಡಿದಿಲ್ಲ ಅಷ್ಟೆಲ್ಲ ಪೌಡರ್ ಮಾಡಿ ಮಾರೋರ್ನು ಅದ. ಅದಕ್ಕೆ ನಿಮ್ಮ ಮನ್ಯಾಗ ಏನಾರ ಅಮೃತ ಬಳಿ ಭಾಳ ಬೆಳಿಗತ್ತದ, ಅದು ಕಟ್ ಮಾಡಿ ಕಿತ್ತೊಕಟ್ಟಂದ್ರೆ ಕಿತ್ತೊಕಟ್ಟ ನಿಮ್ಗೆ ಎಲ್ಲಿ ಒಕ್ಕಟ್ರಿ ಸಣ್ಣ ಸಣ್ಣ ಪಂಟೆ ಅರ್ಧ ಇಂಚ್ 2 ಇಂಚ್ ಕಟ್ ಮಾಡಿ ಬಿಸ್ದಾಗ ಒಣಗಿಸ್ರಿ, ಒಣಗಿಸಿ ಇಟ್ಕೋರಿ. ಅಪ್ಪಿ ತಪ್ಪಿ ರಾತ್ರಿ ಬಾರ ಕುದಿ ಬಂದು ಬಾರ ಕೈಲಿ ಕಡಿಯಾಕ್ಲಿ ಇರಲ್ಲ. ಅವಾಗ ಏನಪ್ಪ ಅಂದ್ರೆ 2 ಎಲೆ ಕಟ್ಟಿಗೆ ಏನಿರ್ತಾವ, ಕಟ್ಟಿಗೆ ತಗೊಂಡು ಬಿಸಿನೀರಾಗ ಕುದಿಸ್ರಿ, ಕುಡೀರಿ. ಮುಂಜಾನೆ ಮತ್ತೆ ನೀವು ಆಫೀಸ್ಗೆ ಹೋಗ್ಬೋದು. ಸೊ ಆ ಮಟ್ಟಿಗೆ ಶಕ್ತಿ ಅದ. ಅದಕ್ಕೆ ಇವ್ರು ಮಾರೋರು ಅದಾರ, ಕಂಪ್ನಿಗಳು ಅದಾವ. ಬಟ್ ತಗೊಳಕಿನ ಬಳಸೋದು ಭಾಳ ಸರ್ ಮನ್ಯಾಗ ಮಾಡ್ಕೊಳ್ಳೋದು. ಯಾಕಂದ್ರೆ ಅಡಲ್ಟ್ರೇಷನ್ ಭಾಳ ದೂರ ಹೋಗ್ಯದ. ಈ ಬಳ್ಳಿ ಸಾವಿರದ ಬಳ್ಳಿ ಅಂತ ಅದು ಮನ್ಯಾಗ ಯಾರ ಮನ್ಯಾಗ ಅದ ಅವ್ರು ಕಿತ್ತು ತಗೊಂಡ್ರೆ ಗೊತ್ತಿರ್ತದ ಕ್ಲಾಸ್ ಏನ್ ಬರುತ್ತೆ. ಕಿತ್ತು ತಗೊಳ್ಬೇಕು ಮತ್ತೆ ಫಸ್ಟ್ ಸ್ಲೈಡ್ನಾಗ ಏನ್ ನೋಡಿದ್ರೆ ಕರ್ಕೆ ಅಂತೇಳಿ. ನೀವು ಮಾರ್ಕೆಟ್ನಾಗ ಎಣ್ಣೆ ತರಂದ್ರೆ ಗೊತ್ತಿರ್ತದ, ಆ ಎಣ್ಣೆ ಹರ್ಬಿಸೈಡಿ ಅನ್ನೋದೇ ಕರ್ಕೆ ಎಣ್ಣೆ ಅಂತ. ಆ ಹೆಸರೇ ಕರ್ಕೆ ಎಣ್ಣೆ, ಕರ್ಕೆ ಎಣ್ಣೆ ಕೊಡ್ರಿ ಅಂದ್ರೆ ಕರಿಕಿಗೆ ಅಷ್ಟು ದೊಡ್ಡ ಡೇಂಜರ್ ಬೀಳ ತಂದ್ಕೊಂಡಿದ್ರು. ಬಟ್ ಮಾರ್ಕೆಟ್ನಾಗ 140 ರೂಪಾಯಿ 100 ಗ್ರಾಮ್ ಅದು 2 ವರ್ಷದ ರೇಟ್ ಅದ. ಸ್ಲೈಡ್ ಹೇಳಿದ್ದ 140 ರೂಪಾಯಿ 100 ಗ್ರಾಮ್ ಅಂದ್ರೆ 1400 ರೂಪಾಯಿ ಕಿಲೋ ಆಯ್ತು. ಕರ್ಕಿಗೆ 1400 ರೂಪಾಯಿ ಕಿಲೋ ಮಾರೋರು ಒಂದ್ ಸೈಡ್ ಅದ. ಆ ಕರ್ಕಿಗೆ ನಮ್ ಹೊಲದಾಗ ಸಿಕ್ಕಾಪಟ್ಟಿ ಅದ, ಅದಕ್ಕೆ ಎಣ್ಣೆ ಮಾಡಿ ಸಾಯಿಸಿ ಮತ್ತೆ 14 ರೂಪಾಯಿ ಖರ್ಚು ಮಾಡೋದು ಅದ. ಇದರ ಗುಣ ಹೇಳ್ತೀನಿ ನಿಮಗ. ಒಂದು ಕಡೆ ಆಗಿತ್ತು 4-5 ವರ್ಷ ಕೆಳಗ ಭಾಳ ಏಕಿ ಉರಿಗಿತ್ತು. ಹೌದಂದು ಅವ್ನು ಫೋನ್ ಮಾಡೋರು ಹಿಂಗೈತೆ ಅಣ್ಣ ನಾರೀಗ ಆಫೀಸ್ ಮಾಡಿದಪ್ಪ ಬಟ್ ಚಿಂಚಿತಂಕ ನೋಡು ಹೋಮಿಯೋಪತಿಗೆ ಹೋಗಿ ನೋಡಾರಿ ಐತೆ ಅಣ್ಣ ಹೋಗಿ ಬರ್ತೀನಿ ತಗೊಂಡು ಚಿಂಚಿತಂಕ ಹೋಗಿ ಬಂದು ಗೋಲಿ ತೊಗೊಂಡು ಬಟ್ ಅಷ್ಟಕ್ಕಷ್ಟೇ ಸಮಾಧಾನ ಅಂತ. ಬಟ್ ಕ್ಲಾಸ್ ಆಗತ್ತೆ ಸಂಜೆಗೆ ಹೋದೇವು ಏನ್ ಮಾಡ್ಬೇಕು ಅಂತ ಡಿಸ್ಕಷನ್ ಮಾಡ್ಕೊಂಡು ಕೂತಿವಾಗ ಡಾಕ್ಟರ್ಸ್ ಕತೆ ಹೋದ್ರೆ ಮತ್ತೆ ನಮ್ಗೆ ತಿಳಿಯಾಗಲ್ಲ. ಸೊ ಆಯುರ್ವೇದಿಕ್ ಯಾರಿಗೆ ಕೇಳ್ಬೇಕು, ಯಾರಿಗೆ ಸಡನ್ ಆಗಿ ತಿಳಿಯ ಬಂತು. ಕರ್ಕಿ ಕುಂಡ್ರಿ ಕರ್ಕಿ ಕುಡಿತಾರೆ ನೋಡಮ್ ಇದಕ್ಕೆ ಅಂತೇಳಿ ಮೊಬೈಲ್ದಾಗ ಹೊಡ್ತೀವಿ. ಕರ್ಕಿ ಇದಕ್ಕೆ ಉಪಯೋಗ ಆಗ್ತದೆ, ಉಪಯೋಗ ಅದಾದ ಬಂತು. ಬಟ್ ಸಂಜೆ 5 ಅವರೇ ಆಗಿತ್ತು, ಕರ್ಕಿಯರ ತರಪ್ಲೇ ಇಲ್ಲ. ಅದಕ್ಕೆ ಪುಣ್ಯ ಗಣಪತಿ ಹಬ್ಬ ಐತವ. ಆ ಗಣಪತಿ ಬದಲು ಕರ್ಕಿ ತಗೊಂಡೆವು, ಜ್ಯೂಸ್ ಮಾಡಿದೆವು, ಕುಡಿದೆವು. ಈ 2 ನಿಮಿಷ 3 ನಿಮಿಷ ಇವತ್ತು ಹಣ್ಣು ಬಿತ್ತು, ಮೊದಲು ಭಾಳ ಹಣ್ಣು ಬಿತ್ತು ಅಂದ್ರೆ ಆ ಕರ್ಕಿಗ ಶಕ್ತಿ ಅದ. ಅಂದ್ರೆ ಅಷ್ಟು ಇಟ್ಟದ. ಅದು ಆಮೇಲೆ ನಾವು 8 ಮಂದಿಗೆ ಅವ ಪ್ರಮೋಟ್ ಮಾಡೋದು ಬೇರೆ ಬೇರೆ ಕೈಕಾಲು ಬೆನ್ನೆ ಸಲುವಾಗಿ, ಸ್ಪಾಂಡಿಲಿಸಿಸ್ ಸಲುವಾಗಿ. ಇದಕ್ಕೆ ಕರ್ಕಿಗೆ ಏನಂತಾರ ಭೂಲೋಕದ ಸಂಜೀವಿನಿ ಅಂತ. ಅಂದ್ರೆ ಸಂಜೀವಿನಿ ಅಂದ್ರೆ ಏನು ನಮಗೆ ಗೊತ್ತದೆ ಎಲ್ಲರಿಗೆ. ಆ ಕರ್ಕಿ ಭೂಲೋಕದ ಸಂಜೀವಿನಿ ಅಂತಾರೆ. ಹಾಗಾದ್ರೆ ಕರ್ಕಿದಾಗ ಇಷ್ಟು ವೇಸ್ಟ್ ಇತ್ತು, ನಮ್ಗೆ ಉಪಯೋಗ ಆಗಿದೆ. ಮಾವಿನಣ್ಣ, ಜಾಪಳಣ್ಣ, ನೀರ್ಕಾಯಿ ಇವಕ್ಕೆ ಅಂದ್ರೆ ಒಳ್ಳೇದನ್ಬೇಕಂತ ಮಾವಿನಕಾಯಿ ಅನ್ಬೋದಾಗಿತ್ತು. ನಮ್ಮ ದೇಶದ ಫುಡ್ ಅನ್ನೋದು, ದೇಶದ ಹಣ್ಣದ ಅದಕ್ಕೆ ಅನ್ಬೋದಾಗಿತ್ತು ಭೂಲೋಕ ಸಂಜೀವಿನಿ ಅಂತೇಳಿ. ಅಲ್ಲಿಲ್ಲ ಕರ್ಕಿಗಂದು ಅಂದ್ರೆ ಕೈ ಕಸಕ್ಕೂ ನಾವು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದೀವಿ. ಇದರದಷ್ಟು ಉಪಯೋಗ ಅದಾವ. ಇದು ಮುಟ್ಟಿದರ ಮುಂದೆ ಅಂತಾರಲ್ಲ, ಒಳ ಮುಚ್ಚು ಹೊರ ಮುಚ್ಚು ಅಂತ ಹೇಳಿ ಬರ್ತಾವ. ಇದ್ರದ್ದು ರೇಟ್ ನೋಡ್ರಿ 1399 ರೂಪಾಯಿ ಕಿಲೋ. ಇದು ಅದೇ ಕಷ್ಟದಾಗಿರ್ತದೆ. ಇದು ಏನ್ ಬಳಸ್ಬೇಕು ಅಂದ್ರೆ ಈ ರೀತಿ ಹುಳುಗಳನ್ನ ನಾವು 20-25 ಹುಳುಗಳು ಅಷ್ಟೇ ತೋರಿಸೋ ಪ್ರಯತ್ನ ಮಾಡಿದ್ವಿ. ಸೊ ಅದು ಉಪಯೋಗ ಅದ. ಸೊ ಅದನ್ನ ಹೇಳೋ ತಾತ್ಪರ್ಯ ಇಷ್ಟೇ, ಎಷ್ಟು ಉಪಯೋಗ ಅಂತ ತಳ್ಕೊಂಡು ಮಾರ್ಲಾಗತ್ತಾರ. ಸೊ ಅದನ್ನ ನಾವು ಮಾರಿ ಖರೀದಿ ಮಾಡ್ಬೇಕಂಬದಲ್ಲ, ಸುತ್ತಮುತ್ತ ಅದ ಅವು ಬಳಸೋಕ್ ಪ್ರಯತ್ನ ಮಾಡಿ. ಗಣಪತಿ ಕರ್ಕಿ ಏರಿಸ್ತಾರ, ಹೌದಾ? ಅದು ಹೇಳ್ದ ಅಂದ್ರೆ ಗಣಪತಿಗೆ ನಾವು ಕರ್ಕಿ ಏರಿಸ್ಬೇಕು, ಕನಿಷ್ಠ ಸಾಯಿಸಲಿತ್ತೀವಿ ಅಂದ್ರೆ ಗಣಪತಿ ಊಟ ಸಾಯಿಸಲಿತ್ತೀವಿ. ಮತ್ ದೇವ್ರ ನಮ್ಗೆ ಒಳ್ಳೇದ್ ಮಾಡಂತೀವಿ, ಹೆಂಗ್ ಮಾಡ್ತಾನ್ರಿ? ಹೌದಾ? ಮತ್ ಗಣಪತಿ ಕರ್ಕಿ ಏರಿಸಿದ್ರೆ ಏನಾದ್ರು ವಿಜ್ಞಾನ ನಿಂತಿರ್ಬೇಕಲ್ಲ, ಅದರಿಂದ ಸುಮಾರು ಏರಿಸ್ಬೇಕಿಲ್ಲ. ಇಲ್ಲಾಂದ್ರೆ ನಾವು ಬೈತಾರೆ ಮತ್ತೆ ಗಣಪತಿ ಪೂಜೆನೇ ತಪ್ಪಂದವ್ರ ಎಷ್ಟೋ ಮಂದಿ.
ಅಂದ್ರೆ ಗಣಪತಿಗೆ ಒಂದು ಉಲ್ಲೇಖ ಅದ, ಅದಕ್ಕೊಂದು ಕಾರಣಭೂತ ಕರ್ಕಿ ಅದ. ಆ ಕರ್ಕಿಗೆ ಅದಕ್ಕೆ ಸಂಬಂಧ ಅದ. ಯಾಕ ಸಂಕೇತ ಏನದಪ್ಪ ಅಂದ್ರೆ ಗಣಪತಿ ಹೊಟ್ಟಿ ಸಂಕೇತ ಅಂತ ಹೇಳ್ತಾರೆ. ಸೊ ಹಂಗ ಕರ್ಕಿಯ ಹೊಟ್ಟಿ ರೋಗಗಳೆಲ್ಲ ಕಮ್ಮಿ ಮಾಡ್ತಾವ ಅಂತ ಹೇಳಿ ಒಂದು ಆ ಸಂಕೇತ ಅದ. ಇದು ವೈಜ್ಞಾನಿಕ ಏನು ತೆಕ್ಕೋತದ ಸಿಗ್ತದ ಅದಕ್ಕೂ, ಬಟ್ ಅದು ಉಪಯೋಗ ಇಲ್ಲ. ಇದರಿಂದ ಕರ್ಕಿ ಗಣಪತಿಗೆ ಸಂಬಂಧ ಅದ. ಆ ಕರ್ಕಿ ನಮ್ಮ ಮನೆಗೆ ಇರ್ಲಿ, ಕರ್ಕಿದಿಂದ ಉಪಯೋಗ ಭಾಳ ಅದಾವ, ಅದನ್ನು ಪೌಡರ್ ಇಟ್ಕೋರಿ. ಏಜ್ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ತಾರ, ನಿರೋಗಿ ಅಂತ ಹೇಳ್ತಾರ. ಭಾಳ ಮಂದಿ ಉದಾಹರಣೆ ನೋಡಿದವರು ಯೂಸ್ ಮಾಡಿದವರು. ಇಲ್ಲೊಬ್ಬರು ಗೊತ್ತರಿದ್ರು, ಮಂದಿ ತಿರ್ಕೊಂಡ್ರು ಕೊರೋನಾದಾಗ, ಸಿದ್ವಂತ ಅಂತ ಹೇಳಿ. ಅವ್ರಂಕರ 8 ದಿವಸ ಉಪವಾಸ ಇದ್ರೆ 8 ದಿವಸ ಬರೀ ಕರ್ಕಿ ಜ್ಯೂಸ್ ನಲ್ಲಿ ಇರ್ತಿದ್ರು. 85-86ನೇ ವಯಸ್ಸಿಗೆ 75-26ನೇ ವಯಸ್ಸಿಗೆ ಅವ್ರು ಸಂಖ್ಯೆ ತಗೊಂಡು ಬುದ್ಧಿ ತಗೊಂಡು ಕೆಲಸ ಮಾಡ್ತಿದ್ರು. ಅಂದ್ರೆ ಊಟನೇ ಮಾಡೋರಿ, ಬರೀ ಯಾವಾಗ ಜ್ಯೂಸೇ ಕುಡಿದ್ರೆ ಕರ್ಕಿ ಜ್ಯೂಸ್ ಕುಡಿಬೇಕು, ನಿಂಗೆ ಏನಾಗಲ್ಲ ಹೋಗಕ್ಕಂತೇಳಿ ಅವ್ರು ನನಗೆ ಒಂದು 8 ಕುಂಡ ಕೊಟ್ಟಿರು ಸಣ್ಣ ಸಣ್ಣ, ಇದ್ರೊಳಗೆ ಹಚ್ಕೊಂಡು ಬೆಳ್ಕೊ ಅಂತೇಳಿ. ಸೊ ಅಂದ್ರೆ ಆ ರೀತಿ ಕರ್ಕಿದಾಗ ಶಕ್ತಿ ಅದ. ದಯವಿಟ್ಟು ಇನ್ನು ಮುಂದೆ ಯಾರೇ ಕರ್ಕಿಯಾಗಿದ್ರೆ ಹೊಲ್ದಾಗ ಕರ್ಕಿ ಸಹಿಸ್ಕೊಬೇಡ್ರಿ, ಪೌಡರ್ ತೊಗೊಂಡ್ಬರ್ರಿ. ಅರಸು ರೊಕ್ಕ ಕೊಡ್ರಿ, 5 ರೂಪಾಯಿ 10 ರೂಪಾಯಿ ಸೋಡ ತಂದು ಮನ್ಯಾಗ ಪೌಡರ್ ಮಾಡಿ ಇಟ್ಕೋರಿ. ಭಾಳ ಕೆಲ್ಸಕ್ಕೆ ಬರ್ತದ. ಯಾವಾಗ ಚಾ ಕುಡಿಯೋ ಬದಲಿ ಒಂದು ಕಪ್ ಜ್ಯೂಸ್ ಕುಡ್ರಿ. ಭಾಳ ಮಂದಿ ಶುಗರ್ ಇದ್ರೆ ಚಾ ಅಂತೂ ಕುಡಿಯಲ್ಲ, ಬಟ್ ಯಾರ್ದೋ ಮನೆಗೆ ಹೋಗಿರ್ತೇವೆ, ಯಾರ್ದೋ ಮನೆಯಾಗ ಹೋದಾಗ ಅವ್ರು ಫಸ್ಟ್ ಹೋಗ್ತಿರೋದೇ ಚಾ. ಹೌದಾ? ಮಜ್ಜಿಗೆ ಯಾವಂತೂ ಸಿಗಲ್ಲ, ಚಾ ಕುಡಿಯಬೇಕಾಗ ಮರ್ಯಾದೆ ಪ್ರಶ್ನೆ. ಮರ್ಯಾದೆ ಪ್ರಶ್ನೆ. ಅತಿಥಿ ದೇವೋಭವ ಎಂಬ ದೇಶದಾಗ, ಯಾವ ದೇಶದಾಗ ಅತಿಥಿ ದೇವೋಭವ ಅಂತೀವಿ, ಅವ್ರಿಗೆ ಒಳ್ಳೇದಾಗಬೇಕಂತೀವಿ. ಚಾ ನಮಗೂ ಗೊತ್ತದ ಕುಡಿಬಾರಂತೇಳಿ, ಎದ್ರಿಂದ ಗೊತ್ತ ಕುಡಿಬಾರಂತೇಳಿ ಮರ್ಯಾದೆ ಪ್ರಶ್ನೆ ನಾವು ಚಾ ಕುಡ್ತೀವಿ, ಅವನು ಒಂದ್ ಮೇಲೆ ಮಸ್ತಿನೇ ಕುಡಿತಾನೆ. ಅದೇ ಇಲ್ಲಿ ಸಕ್ಕರೆ ಹಾಕಿರಿ, ಎಷ್ಟೋ ಮಂದಿ ವಾಳ ಒಳದಂತ ಅರ್ಧ ಕೂಡ ಅರ್ಧ ಇಡ್ತೇವೆ ಮತ್ತೆ. ಹೌದಾ? ಅದಕ್ಕೆ ಹಂಗೆ ಮಾಡೋದು ಬೇಡ. ದಯವಿಟ್ಟು ಇಂಥ ಸಣ್ಣ ಪೌಡರ್ ಇಟ್ಕೊಳ್ಳಿ. ಬಂದಾಗ ಅದು ಜ್ಯೂಸ್ ಅದಕ್ಕೆ ಕಲಸಿ ಕೊಡಾರಿ, ಉಪಯೋಗ ಆಗ್ತದ. ಅವನು ಹಾಕಿ ಕುಡ್ದವನು ಚಲೋ ಅನ್ಸ್ತದ. ಯಾಕಂದ್ರೆ ನಾವು ಹಳ್ಳಿಗೆ ಭಾಳ ಹೋಗ್ತಿರ್ತೀವಿ. ಹಳ್ಳಿಗೆ ಹೋದಾಗ ಏನಾಗ್ತದೆ, ಚಾ ಮಾಡ್ಕೊಡ್ತಾರೆ. ಚಾ ಕುಡ್ಬೇಡ್ರಿ, ಮಜ್ಜಿಗೆ ಕುಡ್ರಿ ಅಂತ ಹೇಳ್ತೀವಿ. ಮಜ್ಜಿಗೆ ನೀರಾಗ ಕುಡ್ತೀವಿ, ಚಾ ಕುಡ್ತೀವಿ ಅಂತ. ನಮ್ಮ ಮಜ್ಜಿಗೆ ನೀರಾಗ ಕುಡಿ ಸಾಕು ನಮಗೆ ಅಂತೇಳಿ. ಅಂದ್ರೆ ಅವ್ರಿಗೆ ಕನಿಷ್ಠ ಅದು ಮಜ್ಜಿಗೆ ನೀರು. ಬಟ್ ನಮ್ಗೆ ಅದು ಗೊತ್ತಿರಬೇಕು, ನಮ್ಮ ದೇಶದಾಗ ಅತಿ ಶ್ರೇಷ್ಠ ದಾನದಾಗ ಮಜ್ಜಿಗೆ ದಾನ ಮಾಡ್ತಾರೆ. ತಕ್ರ ಸಾಲ ಮಾಡ್ತಾರೆ, ಅದು ಉಪಯೋಗ ಆಗ್ತದೆ. ರೊಟ್ಟಿಗಿನ ದಾನ ಮಜ್ಜಿಗೆ ದಾನ ಮಾಡ್ತಾರೆ. ಸೊ ಹಂಗ ತಿಳ್ಕೊಳ್ರಿ. ಅದಕ್ಕೆ ಇದು ಅದೇ ರೀತಿ ಉತ್ತರಾಣಿ ಸ್ವೀಕರಿಸ್ಬೇಕು. ಕರ್ಕಿ ಮತ್ತು ನಿಂಬೆ ನಟ್ ಸರ್ ಜೇಕ್ ಬೇರೆ ನಟ್ ಅವ್ರ ನಟ್ ಹೊಡಿದ ಅಂತಾರಲ್ರಿ, ಅದು ಕರ್ಕಿಗೆ ಬರ್ತಾರೆ ಹಂಗೆ ಸರ್. ನನ್ನ ಅನ್ಸ್ಬಿಟ್ಟಿಗೆ ಬಟ್ ನೋಡೋಣ ಸರ್ ಅದಕ್ಕೆ ನನ್ನ ಸರ್ ಅದೇ ನೋಡೋಣ ಸರ್. ಸರ್ ನೆಕ್ಸ್ಟ್ ಏನದ, ಇದೇನದ ಉತ್ತರಾಣಿ ಅದಲ್ಲ, ಉತ್ತರಾಣಿದು ಭಾಳ ಉಪಯೋಗ ಅದ. ಉತ್ತರಾಣಿ ಹೆಂಗ ಹೇಳ್ತಾರಪ್ಪ ಅಂತಂದ್ರ, ಈಗ ಇದು ಆಕಲ್ ಡೆಲಿವರಿ ಅದ ಆಗ್ತಿರ್ತಲ್ಲ. ಸೊ ಆಕಲ್ ಡೆಲಿವರಿ ಆಗೋ ಟೈಮಿಗೆ ಡೆಲಿವರಿ ಸ್ಲೋ ತಡ ಆಗತ್ತಪ್ಪ ಅಂದ್ರೆ ಉತ್ತರಾಣಿ ಮ್ಯಾಲ್ ಕಟ್ರು ಕೆಳಗೆ ಡೆಲಿವರಿ ನಾರ್ಮಲ್ ಆಗ್ತದೆ ಅಂತೇಳಿ. ಸೊ ಆಕಳು ಬಟ್ ಪ್ರಾಬ್ಲಮ್ ಏನಂದ್ರೆ ಡೆಲಿವರಿ ಕರ ಹೊರಗೆ ಬರೋದ್ರೆ ಉತ್ತರಾಣಿ ಬೇರೆ ತೆಗೆದು ಹೋಗ್ಬಿಡ್ಬೇಕು. ತೆಗೆದು ಹೋಗ ಇಲ್ಲಾಂದ್ರೆ ಚಿಲ್ಲನ್ ಹೊರಗೆ ಬರೋ ಚಾನ್ಸ್ ಇರ್ತದೆ. ಸೊ ಅದಕ್ಕೆ ಹಿಂದಕಿನ ಹಿರಿಯರು ನಾವು ಕೇಳಿದ ಪ್ರಕಾರ ಹಿಂದಕ್ಕಿಂತ ಹೆಣ್ಮಕ್ಳು ಡೆಲಿವರಿ ಆಗೋ ಟೈಮಿಗೆ ಮನುಷ್ಯರದಾಗೂ ಆ ಉತ್ತರಾಣಿ ಬೇರೆ ಹಿಡಿತಿರೋ ಅಂಬೋದು ಉಲ್ಲೇಖವಾದ. ಸೊ ಅಷ್ಟೇನಂದ್ರೆ ಆ ಉತ್ತರಾಣಿಗೆ ಒಬ್ರಿಗೆ ಅಪಾಯಿಂಟ್ಮೆಂಟ್ ಹೆಂಗೆ ಒಬ್ಬರಿಗೆ ಪೋಸ್ಟ್ ಅದ ಇದ್ದಾಗ ಆ ಉತ್ತರಾಣಿ ಅಷ್ಟೇ ನೋಡ್ಕೊಂಡು ಕೊಡ್ಬೇಕು, ಬೇರೆ ಕೆಲಸ ಇಲ್ಲ. ಯಾಕಂದ್ರೆ ಕೂಸು ಹೊರಗೆ ಬಂದಾಗ ಉತ್ತರಾಣಿ ತೆಗಿಬೇಕು. ಸೊ ಈ ರೀತಿ ಒಂದು ವಿಜ್ಞಾನ ಇತ್ತು. ಸೊ ಇವತ್ತಿನ ದಿವಸ ಅವೆಲ್ಲ ಹೋಗ್ಯಾವ ಬರೇ ಈಗ ಇದ್ರೊಳಗೆ ಸೊ ಅದಕ್ಕೆ ಏನಂದ್ರೆ, ಸೊ ಅದು ಉತ್ತರಾಣಿದ ಆ ಮಟ್ಟಿಗೆ ಶಕ್ತಿ ಅದ. ಬಟ್ ಅದು ಬಿಟ್ನು ಇದು ಯೂಸ್ ಇದು ಮಾಡಿದಾಗ ನಾವು ಹೇಳ್ಯಾರ, ಭಾಳ ಮಂದಿ ಹೇಳ್ಯಾರ ಹಿಂಗೆ ಅದ ಅಂತ ಹೇಳಿ ಅದೆಲ್ಲ. ಬಟ್ ಅದು ಬಿಟ್ಟು ನಾವು ಉತ್ತರಾಣಿ ಎಲ್ಲಿಂದ ನಾವು ಪಲ್ಯ ಮಾಡಿ ಊಟ ಮಾಡ್ಬೋದು, ಉತ್ತರಾಣಿ ಕಡೆಯಿಂದ ನಾವು ಬ್ರಷ್ ಮಾಡ್ಬೋದು. ಹಲ್ಲಿಂದ ಭಾಳ ಸ್ಟ್ರಾಂಗ್ ಇರ್ತದೆ. ಇದರದ್ದು ನಾವು ದಂತ ಮಂಜನ್ ಟೈಪ್ ಬಳಸ್ಬೋದು, ಪೌಡರ್ ಆಗಿ ಬಳಸ್ಬೋದು. ಸೊ ಅದಕ್ಕಿಂತ ಉತ್ತರಾಣಿ ಭಾಳ ಉಲ್ಲೇಖ. ಅದ್ರೊಳಗೆ 2 ನಮೂನೆ ಉತ್ತರಾಣಿ ಬರ್ತಾವ, ಕೆಂಪು ಅಂತೇಳಿ. ಇನ್ನೊಂದ್ರೊಳಗೆ 2 ಕಡೆ ಚುಸ್ತಾವ, ಒಂದ್ ಕಡೆ ಒಂದೇ ಚುಸ್ತು. ಉತ್ತರಾಣಿ ನೀವು ಹೊಲ್ದಾಗ ಹೋದ್ರಪ್ಪ ಅಂದ್ರೆ ಪ್ಯಾಂಟಿಗೆಲ್ಲ ಹತ್ತಾವ. ಆ ಪ್ಯಾಂಟಿಗೆ ಅಂತ ಹೆಂಗ್ ಹೇಳ್ತಾರೆ ನಾವು ಪೌರಾಣಿಕ ಒಳಗಂದ್ರೆ ಎಲ್ಲ ನಿಮ್ ದೋತ್ರ ಪ್ಯಾಂಟ್ ಇದ್ರದ ಹತ್ತಾವ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಅದು ನಾ ಇದ್ದೀನಿ ನಂಗೆ ನೋಡೋದು ಹೇಳ್ಬೋದು. ಅಂದ್ರೆ ನಾ ಇದ್ದೀನಿ ಅಂದ್ರೆ ಆ ಮಟ್ಟಿಗೆ ಒಂದು ಪ್ಲಾಂಟ್ಸ್ ನಮ್ಮ ಕಡೆ ಮಾತಾಡ್ತಾ ಹೋಗ್ತಾನಲ್ಲ, ಅದನ್ನ ತಿಳ್ಕೊಳ್ಳೋದು ಬೇಕಷ್ಟೇ. ಇದು ಯಾಕಂದ್ರೆ ನಮ್ಮ ತಂದೆಯವ್ರಲ್ಲಿ ನಾವು ನೋಡಿದ್ನ, ನಮ್ಮ ತಂದೆ ನಮ್ಮ ಮನೆಯಾಗ ಯಾವುದೇ ಒಂದು ಗಿಡ ಈಗ ಅಡಿಗಾಡ್ತಿದ್ರು ನಾವು ಬಾಬಾ ರೈತರು ಗಿಡ ಏನಾಗ್ಯದ ನೋಡುವಂತೇಳಿ. ಬಟ್ ನಮಗಷ್ಟು ಸೂಕ್ಷ್ಮ ದೃಷ್ಟಿ ಇಲ್ಲ ನಮಗಿನ್ನ, ಬಟ್ ಅವ್ರಿಗಿತ್ತು. ಅಂದ್ರೆ ಪ್ಲಾಂಟ್ ಕಡೆ ನಾವು ಕಲಿಬೇಕು, ಮಾತಾಡ್ಬೇಕಾಗ್ತದೆ, ಹೇಳ್ತದಂತೆ. 1 ಸೆಕೆಂಡ್ ಸಾರಿ. ಇದು ಮಣ್ಣು ನಮ್ಮ ಕಡೆ ಗಾಣಕ್ಕೆ ಹೋಗಿದ್ದಾರೆ, ಪತ್ರಿಕೆಗಳು ಎಲ್ಲರೂ ಶಿವ ಪತ್ರಿಕೆ ಸೇರ್ತಿರಿಗೆಲ್ಲ ಶಿವರಾತ್ರಿಗೆಲ್ಲರೂ ಸಾರಿ ಶ್ರಾವಣ ಶ್ರಾವಣದಾಗ ಏರಿಸ್ತಿರಲ್ಲ, ಬರೇ ಪತ್ರಿ ಏರಿಸ್ತೇವೆ, ಪತ್ರಿ ಹೋಯ್ತು ಕೆರೆಗೆ ಹೋಗಾಡ್ತೇವೆ, ಮತ್ತೆ ಪ್ಲಾಸ್ಟಿಕ್ ಸಾಕು. ದಯವಿಟ್ಟು ಯಾರು ಇದೊಂದು ಕೆಲಸ ಮಾಡ್ರಿ, ಪ್ಲಾಸ್ಟಿಕ್ ನಾಳೆ ಗಣಪತಿ ಹಬ್ಬದ ದಿವಸ ಹೋಗಾಡ್ತಿರ್ತಿರಲ್ಲ, ಆ ಪ್ಲಾಸ್ಟಿಕ್ ತೆಗೆದು ಹೋಗಾಡಿ. ಯಾಕೆ ಹೋಗಾಡ್ತಾರೆ ಹೇಳಿ? ಈ ಹೊಸ ನೀರು ಬರ್ತಿರ್ತಾವ, ಮಳೆ ಎಲ್ಲ ಬಂದಿರ್ತದ, ಆ ಮಳೆಯಾಗ ನೀವು ಎಲ್ಲ ಪತ್ರಿ ನೀರು ಭಾಳ ಶ್ರೇಷ್ಠ. ಪತ್ರಿ ಭಾಳ ರೋಗ ಬರ್ತವೆ. ಸೊ
ಸೊ ಅದಕ್ಕಿಂತ ಎಲ್ಲರೂ ಬೈ ತಮ್ಮ ಭಾಗದಾಗ ಸ್ವಲ್ಪ ಪತ್ರಿ ಒಕ್ಕಡ್ತೀವಿ ಅಂದ್ರೆ ನಮ್ಗೆ ನೀರು ಸ್ವಚ್ಛ ಆಗ್ತಾರೆ ಎಂಬ ಕಾನ್ಸೆಪ್ಟ್ ಇರ್ಬೋದು ಹಿಂದಿನವ್ರದ್ದು. ಯಾಕಂದ್ರೆ ಕಾಯಿನ್ ಒಕ್ಕಡ್ತಾರೆ ಗೊತ್ತೇ ನಿಮ್ಗೆ. ಕಾಯಿನ್ ಯಾಕೆ ಒಕ್ಕಡ್ತಾರೆ? ಹಿಂದಕ್ಕೆ ತಾಮ್ರದ ಕಾಯಿನ್ ಇದ್ದು ನೀರಿನಾಗ ತಾಮ್ರ ಬೈತಂದ್ರೆ ಉಪಯೋಗ ಆಗ್ತದೆ, ತಾಮ್ರ ಕಾಯಿನ್ ಒಕ್ಕಡ್ತೀವಿ. ಈಗ ಏನಾಗ ಶ್ರೀಮಂತರ 2 ರೂಪಾಯಿ 4 ರೂಪಾಯಿ 2 ರೂಪಾಯಿ ಬಂದಿ ಒಕ್ಕಡಿಗತ್ತಾರೆ. ಸೊ ಈ ಬಂದಿ ಉಪಯೋಗ ಆಗಲ್ಲ. ಸೊ ತಾಮ್ರದ ಹೆಚ್ಚ ಕಮ್ಮಿ ತಾಯ್ತನ್ ಮಾಡಿರ್ತಾರ ತಾಮ್ರ ಅದು 5 ರೂಪಾಯಿ ಉಪಯೋಗ ಆಗ್ತದೆ ಅಟ್ಲೀಸ್ಟ್. ಸೊ ಅದಕ್ಕೆ ಆ ರೀತಿ. ಬಟ್ ಇಲ್ಲೇನದ ಈ ಪತ್ರಿ ಕಾಯಿ ಉಪಯೋಗ ಅದ. ನಾವು ಫಸ್ಟ್ ತಿಂತಾರ ಭಾಳ ಕಡೆ ಹೇಳ್ತಿದ್ದ, ಅದು ತಿಂದಿರಲಿಲ್ಲ, ಅನುಭವ ಆಗಿರಲಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಗಾಣಕ್ಕೆ ಹೋಗಿದ್ವಿ. ಗಾಣಕ್ಕೆ ಹೋದಾಗ ಪತ್ರಿಕಾಯಿ ಆಗಿವು ತಿನ್ನಾರಕ್ಕೆ ನೋಡಿದ್ವಿ. ತಿಂತಾರಿ ಅಂದ ತಿಂತಾರ ನನಗೆ ಹೆಂಗ್ ಗೊತ್ತಿರ್ತದೆ ಬಾಸದ ಆ ಅಂಡು ತಿಂತಿದ ರುಚಿ ಅಂದ್ರೆ ಹೆಂಗ್ ತಿಂತಾರಪ್ಪ ಬೈತಿದ ಸುಮಾರು ತಿಂತಾರೆ ಅಂತ ಹೋಗ್ತಿದ್ದ ಎಲ್ಲ ಕಡೆ. ಬಟ್ ಅವ ಮನ್ ಹೋದಾಗ ಒಬ್ಬ ಹುಡುಗ ಎಕ್ಸ್ಪೀರಿಯನ್ಸ್ ಇದ್ ನನ್ನ ಜೋಡಿ. ಅವ ಏನ್ ಮಾಡ್ದ ಕಲಿಗೆ ಅವ್ರು ತಗೊಂಡಿಗೆ ಸೇಫ್ ತಿನ್ನ ತಿಂದಗತ್ತು ಹೊಡೆದ್ರು ಸೇಫ್ ತಿನ್ನ ಹಿಂಗ್ ತಿಂತಾರೆ ಅಂದ್ರೆ ಅದ ತಿಂದು ನೋಡ್ರಿ ಅಂತ ಈ ಕಡೆ ನಾವು ಕೊಟ್ಟು ನಂಗೂ ರುಚಿ ಆಗ್ಬೇಕು. ರುಚಿ ಆಗ್ತಾನೆ ಇನ್ನೊಬ್ರು ನಮಗೆ ಸ್ಪೋರ್ಟ್ಸ್ ಟೀಚರ್ ಅವ್ರಿಗೆ ಕೊಟ್ಟು ಅವ್ರು ಕೊಟ್ಟು ಕಬ್ಬಿನಾಲ್ ಬೇಡ ನಂಗೆ ಇದೇ ಬೇಕಂದ್ರೆ ಅವೇ 4 ಕಾಯಿ ತಿಂದು ಬಂದ್ರ ಹೊತ್ತು ಕಬ್ಬಿನಾಲ್ ಕುಡಿದಿಲ್ಲ. ಅವ್ರು ಕಬ್ಬಿನಾಲ್ ಸಿಗ್ತಾರೆ ಗುಲ್ಬರ್ಗ ಇದು ಸಿಗಲ್ಲ ಅಂತೇಳಿ ಅವೇ 4 ತಿಂದ್ರು. ಆಮೇಲೆ ನಾವು ಯಾವಾಗಲೂ ಬಾಸಲ ಅವ್ರು ತಂದು ವಿಷಯ ತಿಂದಿದ್ರು. ಈ ತಿಂದ್ಮೇಲೆ ಫೇಸ್ಬುಕ್ನಾಗ ವಾಟ್ಸಪ್ದಾಗ ಹಾಕ್ತಿವಿ. ಹಾಕಿದ್ಮೇಲೆ ಭಾಳ ಜನ ಏನ್ ಬರ್ತಾರೆ ಡೆಲ್ಲಿ ಒಳಗೆ ಒಂದು ಫೋಟೋ ಕಳ್ಸೋರು ನಮ್ಮಲ್ಲಿ ಜ್ಯೂಸ್ ಮಾಡಿ ಮಾರ್ತಾರೆ 20 ರೂಪಾಯಿ 30 ರೂಪಾಯಿ ಗ್ಲಾಸ್ ಬರ್ತದೆ. ಅಂದ್ರೆ ನೀವು ಹೊಲ್ದಾಗ ಒಂದು ಪತ್ರಿ ಗಿಡ ಇತ್ತಪ್ಪ ಅಂತಂದ್ರೆ ಅದು ಜಾಗ ತಿನ್ನಲಿಲ್ಲ ನಮ್ಗೆ ಉಪಯೋಗ ಮಾಡಕತ್ತದ. ನಾವು ತಿನ್ನೋದು ಕಲಿಯಾರಲ್ಲ ಆ ಹಣ್ಣನ್ನು ಬಳಸಕ್ ಶುರು ಮಾಡ್ಯಾರ. ಇದು ಜ್ಯೂಸ್ ಅದ, ಇದು ಅಲ್ಲಿ ಆ ಹೆಣ್ಮಕ್ಳು ಕೆಲಸ ಮಾಡೋದ್ರಿ. ಅದು ಬ್ಯಾಸಿಗೆಗೆ ಬರ್ತದೆ. ಬ್ಯಾಸಿಗೆಗೆ ಯಾಕೆ ಬರ್ತದ? ಮಳೆಗಾಲದಾಗ ಬರ್ಬೋದು, ಚಳಿಗಾಲದಾಗ ಬರ್ಬೋದು. ಬ್ಯಾಸಿಗೆ ಯಾಕೆ ನಿಸರ್ಗ ಗೊತ್ತದ. ಬ್ಯಾಸಿಗೆಗೆ ಹೀಟ್ ಇರ್ತದ, ಮನುಷ್ಯ ಬಾಡಿ ತಂಪ್ ಮಾಡ್ಬೇಕು. ಅದು ತಂಪ್ ಮಾಡಕ್ಕೆ ಪತ್ರಿ ಕೊಟ್ಟಾರ. ಸೊ ಅದಕ್ಕೆ ನಾವು ಪತ್ರಿ ಮುಂದೆ ಎಲ್ಲೇ ಇರಲಿ ಪತ್ರಿಕಾಯಿ ನಮ್ಮ ತಂದು ವಿಷಯದ ಹಣ್ಣು ಭಾಳ ಮಂದಿ ಕೊಟ್ಟು ನೋಡಿದೆವು, ತಿನ್ನಿಸಿದೆವು, ರುಚಿ ಅಂತ. ಆಮೇಲೆ ಭಾಳ ಮಂದಿ ಬೇರೆ ಬೇರೆ ಫೇಸ್ಬುಕ್ ವಾಟ್ಸಪ್ದಾಗ್ರಿ ಯಾವ ದೇಶದವ್ರು ಮಾತಾಡ್ತಾರೆ. ಅವರೆಲ್ಲ ಹೇಳಿ ಸರ್ ಹಿಂಗೆ ತಿಂದು ಹಿಂಗೆ ಬರ್ತದ್ರಿ, ಸುಟ್ಟು ತಿಂದು ನೋಡ್ರಿ ರುಚಿ ಬರ್ತದ, ಉಪ್ಪಿನಕಾಯಿ ಹಾಕಿ ನೋಡ್ರಿ ರುಚಿ ಬರ್ತದ. ಹಾ ಸರ್, ಬಟ್ ಭಾಳ ಕೈ ಇರ್ತದೆ ಸರ್. ಬೇನ್ ತಪ್ಪದಕ್ಕಿಂತ ಕೈ ಇರ್ತದೆ. ತಿಂದು ನೋಡಿದ್ರೆ ಅದು ಇರಿಟೇಟ್ ಆಗ್ತದೆ. ಭಾಳ ಕಾಯಿಸಿದ್ರೆ ತಿನ್ಬೋದು. ಭಾಳ ಅದರಿಂದ ನುಕ್ಸಾನ ಇದೆ, ಭಾಳ ಲಾಭ ಅದ. ಸರ್ ಹೇಳೋದು ವ್ಯಾಲಿಡ್ ಅದ. ಬಟ್ ಸಮಸ್ಯೆ ಏನಂದ್ರೆ ಕೈ ತಡ್ಕೊಳ್ಳೋ ಶಕ್ತಿ ಬೇಕು ನಾವು. ನಮಗರ ಸ್ವಲ್ಪ ಹೌದು ಸರ್. ಹಾ ಸರ್, ಅದೇ ಹೇಳೋದಲ್ಲ. ಈಗ ಹೆಂಗದ ರೀ ಸರ್ ಡಿಸ್ಕಷನ್ ಈಗ ಯಾಕಂದ್ರೆ ಮತ್ತೆ ನಿಮ್ ಡೈವರ್ಟ್ ಆಗೋದು ಹೋಗಲ್ಲ. ಸ್ವಲ್ಪ ಏನಂತ ಸರ್ ಈಗ ಸರ್ ಅಂದಂಗ ಉತ್ತರ ಭಾರತದಾಗ ಭಾಳ ಅಂಗಡಿ ಅದಾವ. ಯಾಕಂದ್ರೆ ಅದು ಹೀಟ್ ಭಾಳ ಡೆಲ್ಲಿ ಒಳಗಲ್ಲ. ಎಷ್ಟು ಪಂಜಾಬ್ದಿಂದ ಬಿಹಾರದಿಂದ ಡೆಲ್ಲಿಗೆ ಹೋಗ್ತಾವ ಹಣ್ಣುಗಳು. ಸೊ ಅಷ್ಟು ಲಾಭ ಅದ. ಬಟ್ ನಮ್ಮ ಸುತ್ತಮುತ್ತ ಇರ್ತದ, ನಮ್ಮ ಮನೆಯಾಗ ಇರ್ತಾವ, ನಮ್ಮ ಮನೆ ಮೊದಲ ಗುಡಿಯಾಗಿರ್ತಾವ, ತಂದು ನಾವು ಬಸಲಾಗಿದ್ದೆವು. ಎಷ್ಟೋ ಕಡೆ ಮಣ್ಣೊಬ್ರು ಯಾರೋ ಬಂದ್ರೆ ತಿಂತಾರಿ ಅಂತ ತಿಂದು ತೋರ್ದವ್ರು ಯಾರೇ ಸರ್ ಬಾರ್ಗಿಲಕ್ಕೆ ಕಸ ಹೊಡಿಬಾರ್ದು ಅಂತ ನಾ ಕೈಲಕ್ಕೆ ತೊಗೊಂಡ್ರೆ ಸಾಕಾಗಿದ್ರೆ ಮನ್ಯಾಗ ಆತಂದ್ರು. ಯಾಕೆ ಪತ್ರಿಕೆ ಕಸ ಹೊಡೆಯಲ್ಲ ಹೊಡಿಬಾರ್ದು ಅಂತ ಕೈದಕ್ಕೆ ಇರ್ತಿದ್ವಿ. ಇವೆಲ್ಲ ಆರ್ಎಸ್ ತಗೋದ್ರೆ ಸಾಯ್ತು ಮತ್ತು ಉಪಯೋಗ ಇದ್ರೆ ಗುಣ ಅಲ್ರಿ ಅಂತ. ಸೊ ಅಂತ ಉಪಯೋಗ ಭಾಳ ಅದಾವ. ಇದು ಒಂದು ಗಿಡ ಬಾಡಿ ಕೂಲ್ ಇರ್ತದ, ಉಪ್ಪಿನಕಾಯಿ ಹಾಕ್ಬೋದು, ಸುಟ್ಟು ತಿನ್ಬೋದು, ಹೆಣ್ಣು ತಿನ್ಬೋದು. ಅಂದ್ರೆ ತಿನ್ನೋದ್ರಿಂದ ನಮ್ಗೆ ಏನಾಗ್ತದೆ, ನಾವು ಹಣ್ಣು ಜಾಪಲ್ಲೇ ತಿನ್ಬೇಕಂಬೋದಿಲ್ಲ, ಜಾಪಲ್ಗೆ ತಿನ್ಬೇಕಂಬಲ್ಲ. 6 ರೂಪಾಯಿ ಪುಕಾಡ್ ಹಣ್ಣಿನಾಗ ತಿನ್ಬೋದು, ಬಂದಾಗ ಉಪಯೋಗ ಆಗ್ತದೆ. ಇದು ಕಾಳಿಮೆಣ್ ಅಂತಾರಲ್ಲ. ಸೊ ಇದನ್ನು ನಾವು ಏನು ಬೆಳೆ ಹತ್ತಲ್ರಿ. ಕಾಳಿಮೆಣ್ ಬೀದರ್ದಾಗ ಡಿಸ್ಟ್ರಿಕ್ಟ್ ಬೆಳಿತಾರ, ಮಹಾರಾಷ್ಟ್ರ ಕಾಳಿಮೆಣ್ ಬರ್ತದ. ಇವು ಬೆಳೆಯೋದ್ರಿಂದ ಏನಾಗ್ತಾವ, ನಮ್ಗೆ ಎಷ್ಟು ಸಿಗ್ತಾವ. ಬಟ್ ಹಕ್ಕಿಗಳಿಗೆ ಆಹಾರ ಆಗ್ತದೆ. ಹೊಲ್ದಾಗ ಗಿಡಗಳಿದ್ದು ಅಂದ್ರೆ ಹಕ್ಕಿಗಳು ಬರ್ತಾವ, ಹಕ್ಕಿಗಳಿಗೆ ಉಪಯೋಗ ಆಗ್ತದೆ. ಸೊ ಇದನ್ನೇನಪ್ಪ ಅಂದ್ರೆ ಭಾಳ ಚಲೋ ಅದ. ಆಮೇಲೆ ಹೊಲ್ದಾಗ ಉಪಯೋಗ ಅಂದ್ರೆ ಫೆನ್ಸ್ ಕ್ರಾಪ್ ಆಗ್ತದೆ. ಈ ಗಿಡದ ಹಣ್ಣುಗಳು ಕಾಯಿಲೆ ಅಂತಲ್ಲ, ಈ ಗಿಡಗಳು ನಿಮ್ಗೆ ಉಪಯೋಗ ಆಯ್ತಪ್ಪ ಅಂದ್ರೆ ಸುತ್ತಮುತ್ತ ನಿಮ್ಗೆ ಫೆನ್ಸ್ ಕ್ರಾಪ್ ಅಂದ್ರೆ ಸೋಲಾರ್ ಟ್ರ್ಯಾಪ್, ಸೋಲಾರ್ ಫೆನ್ಸಿಂಗ್ ಅವೆಲ್ಲ ಬರ್ಲಿತ್ತು. ಆ ಸೋಲಾರ್ ಫೆನ್ಸ್ ಬದಲು ಇದ್ರ ಬದಲು ಗಿಡಗಳು ಹಚ್ಕೊಂಡಪ್ಪ ಅಂದ್ರೆ ಒಂದು ಹಕ್ಕಿಗಳಿಗೆ ಜಾಗ ಆಗ್ತದೆ, 2 ಜೇನುಹುಳುಗಳು ಬರ್ಲಿಕ್ಕೆ ಶುರು ಆಗ್ತಾವ, ಮನುಷ್ಯನ ಖರ್ಚು ಕಡಿಮೆ ಆಗ್ತದೆ ಬೇಲಿಗೆ. ಆ ಬೇಲಿ ಮೇಲೆ ಇನ್ನೂ ಆದಾಯ ಗಳಿಸ್ಬೋದು ರೈತ. ಸೊ ಯಾವಾಗ ರೈತ ಆದಾಯ ಗಳಿಸ್ತಾನ ಅವಾಗ ನಾವೆಲ್ಲ ಸಂತೋಷವಾಗಿರ್ಬೋದು. ಹಾ ಸರ್, ತಂಪಿರ್ತದ ವಾತಾವರಣ ಹೆಚ್ಚಿಗೆ. ಈ ಗಿಡ ನೀವು ಎಲ್ಲರೂ ಅಪ್ಪನ್ಸೆ ಕೆರೆ ಸುತ್ತಮುತ್ತ ನೋಡಿರ್ಬೋದು ನೀವು, ಅಥವಾ ಅಲ್ಲಿ ನಾಲೆ ನೋಡಿರ್ಬೋದು. ಇದಕ್ಕೆ ಇಂಗ್ಲಿಷ್ನಾಗ ವಾಚ್ ಪ್ಲಾಂಟ್ ಅಂತ. ಅದೇನು ಗಡಿ ಅಪ್ಪಿ ಅದ ಅಂತೇಳಿ, ಹೌದಾ, 2 ಕಾಟ ಅಂತೇಳಿ. ಇದಕ್ಕೆ ಪೌರಾಣಿಕ ಕಥೆನೂ ಹೇಳ್ತಾರೆ. ಏನಂತೇಳಿ ಅದ್ರ ಕಥೆ ಹೇಳ್ತಾರೆ. ರಾವಣ ಇಬ್ರು, ರಾಮ ಲಕ್ಷ್ಮಣ ಏನೋ ಕಥೆ ಹೇಳ್ತಾರೆ, ನಂಗೆ ಅಷ್ಟು ಕರೆಕ್ಟ್ ಗೊತ್ತಿಲ್ಲ. ಬಟ್ ಅದು ಹೇಳ್ತಾರೆ. ಈ ಕಥೆದ ಇದು ಹೆಂಗಂದ್ರೆ ಇಲ್ಲಿ ನೋಡಿದ್ವಿ ನಾವು ಕೆರೆ ಸುತ್ತಮುತ್ತ ನೋಡಿದ. ಬಟ್ ನಂಗೆ ಗೊತ್ತಿದ್ದು ಏನೋ ಉಪಯೋಗ ಅದ, ಏನ್ ತಿಂತಾರ ತಿಳಿಯೋದಾಗದ. ಬಟ್ ನಾವು ಧೈರ್ಯ ಮಾಡಿರೋದು. ಯಾಕೆ ಧೈರ್ಯ ಮಾಡಿದ್ರೆ ನಮ್ಮ ಮನೆಯದ್ರ ನಾಲೆ ಬೆಳೀತು. ಈಗ ನಾಲೆ ಹಣ್ಣು ತಿನ್ನಪ್ಲೇ ಇಲ್ಲ. ಅದಕ್ಕೆ ನಾವು ಸುಮ್ಮನೆ ತಿಂತಾರೋ ಬಿಡ್ತಾರೋ ತಿಲ್ಲಕ್ಕೆ ಅನ್ಸಿಕೆ ಹೊಟ್ಟಿತ್ತು. ಮೊನ್ನೆ ಬೆಂಗಳೂರದಾಗ ಹೋದಾಗ ಇದೇ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಬೆಂಗಳೂರದಾಗ ಒಂದು 150 ಮಂದಿ ಬಂದಿರು. ಅವ್ರಿಗೆ ಸಂದೀಪ್ ಮಂಜುನಾಥ್ ಮೈಸೂರು ಬರ ಅವರು ಬಂದರು. ಈಗ ಅವ್ರು ಹೇಳೋರು ಒಂದು ಸೆಷನ್ ಕೊಡ್ತೇವೆ, ಇಬ್ರು ನೀವು ಹುಲ್ಲಿನ ಬಗ್ಗೆ ಹೇಳ್ಬೇಕು ಅಂತ.
ಹುಲ್ಲಿನ ಬಗ್ಗೆ ಸುತ್ತಮುತ್ತ ಇದ್ದೀವಲ್ಲ ಸಣ್ಣ ಕಿತ್ಕೊಂಡು ಬಂದೆವು ಇಟ್ಟೆವು, ಅದ್ರ ಬಗ್ಗೆ ಹೇಳೋದಿತ್ತು ನಮಗೆ. ಹೇಳೋ ಟೈಮಿಗೆ ಈ ಹಣ್ಣು ಹತ್ತಾ ಇದ್ದು ಈ ಹಣ್ಣು ಒಯ್ಯರಂತೇಳಿ ಅವ್ರಿಗೆ ಗೊತ್ತಿತ್ತು ಸಂದೀಪ ಕರೆಕ್ಟಾಗಿ ಅವ ತಂದಿಟ್ಟ. ಹಿಂಗೆ ಹೇಳೋ ತಡ ಎಲ್ಲ ಒಬ್ರು ಯಾರೋ ಕೈಲಂತ ಕಸ್ಕೊಂಡು ತಿಂದ್ಬಿಟ್ಟ ಪಟ ಅವಾಗ ನಂಗೆ ಕಾನ್ಫಿಡೆನ್ಸ್ ಗೊತ್ತಿರ್ತಾರ ಅಂತೆ. ಅವಾಗ ಅನಿಸ್ತಾ ಇವತ್ತು ದಿನ ನಾವು ತಿಂದ್ವಿ, ತಿಂದಾಗಿದ್ದು ಇಲ್ಲಿ ಸುತ್ತಮುತ್ತ ಅದ್ರ ಭಾಳ ಕಡೆ ಅದ, ನೀನು ತಿಂದ್ವಿ ಭಾಳ ರುಚಿ ಇರ್ತದೆ. ಪ್ಯಾಷನ್ ಫ್ರೂಟ್ ಹೆಸರು ಕೇಳಿರ್ಬೇಕು ನೀವು, ಜ್ಯೂಸ್ ಫ್ರೂಟ್ ಅಂತಾರ, ಪ್ಯಾಷನ್ ಫ್ರೂಟ್ ಅಂತಾರ. ಆ ಪ್ಯಾಷನ್ ಫ್ರೂಟ್ ವೈಡ್ ವೆರೈಟಿ. ಸೊ ಅಂದ್ರೆ ಇದು ಬೇರೆ ಮೇಲೆ ಬೆಳೀತಿರ್ತದ. ನೀವು ನಿಂಬೆ ಶರ್ಬತ್ ಅದ್ರ ಬದಲು ಇದು ನಾವು ಬಳಸ್ಬೋದು. ಸೊ ಹಾ ಸರ್, ಹಾ ತಪ್ಪಲು ಭಾಳ ನಿಂತಿರುತ್ತೆ ಸರ್, ಏನಿಲ್ಲ. ಇದು ಬಸವನ ಪಾದ ಆಗ್ತದೆ. ಇದು ಅತಿಥಿ ಗಿಡಗಳದಾವ ಎಲ್ಲ ಕಡೆ. ಬಸವನ ಪಾದ ಗಿಡ ಅದ, ಹೂವು ಆರ್ನಮೆಂಟಲ್ ಚಲೋ ಆಗ್ತದೆ ಬ್ಯಾಸಿಗೆ ಒಳಗೆ. ಬ್ಯಾಸಿಗೆ ಒಳಗೆ ಕಾಯಿ ಆಗ್ತಾವ, ಏಪ್ರಿಲ್ ಮೇದಾಗ ಬೀಜದ ಆಗ್ತಾವ. ಇವು ಕಾಯಿ ನಾವು ಹೀರೆಕಾಯಿ ಇದು ಸರಿ ಅವ್ರಿಕಾಯಿ ಅದು ಪಲ್ಯ ಮಾಡ್ಬೋದು. ಈ ಗಿಡ ಉಳಿಯೋದ್ರಿಂದ ಏನಪ್ಪ ಅಂದ್ರೆ ಗಿಡ ದನಗಳಿಗೆ ಭಾಳ ಚಲೋ ಮೇವು. ಈ ಮೇವು ನಮಗೆ ಬ್ಯಾಸಿಗೆ ಒಳಗೆ ಬರ್ತಿರ್ತದೆ. ಸೊ ಬ್ಯಾಸಿಗೆ ಒಳಗೆ ನಾವು ಗಿಡ ಕಡಿದ್ರು ನಮ್ಮ ದನಗಳಿಗೆ ಮೇವು ಸಿಕ್ತು. ನಮ್ಮ ದನಗಳಿಗೆ ಮೇವು ಸಿಕ್ತು. ಬ್ಯಾಸಿಗೆ ನಮ್ಮ ರೈತರು ಪ್ರೂನಿಂಗ್ ಮಾಡ್ದಂಗೆ ಆಯ್ತು. ಮುಂದೆ ಜೂನ್ ಜುಲೈದಾಗ ಬೆಳೆಯೋರಿಗೆ ಓಡಿ ಆಗೋದಂಗ ತೊಳ್ಕೊಂಡಂಗೆ ಆಯ್ತು. ಬಟ್ ಅದು ಕಾಯಿ ನಾವು ಬಳಸೋಕೆ ಶುರು ಮಾಡಿದೆವು, ಹೂವನ್ನ ಬಳಸೋಕೆ ಶುರು ಮಾಡಿದೆವಪ್ಪ ಅಂದ್ರೆ ರೈತರಿಗೆ ಎಕ್ಸ್ಟ್ರಾ ಆದಾಯ. ಸೊ ಗೌರ್ಮೆಂಟಿಗೆ ಬರ್ಡನ್ ಕಮ್ಮಿ ಆಯ್ತು. ನಮ್ಮ ದೇಶ ಹೆಂಗದಪ್ಪ ಅಂತಂದ್ರೆ ಇಷ್ಟು ಫ್ರೂಟ್ಗಳು ವೆಜಿಟೇಬಲ್ ಫಸ್ಟ್ ಸೆಕೆಂಡ್ ನಾವು ಬೆಳಿತೀವಿ ಅಂದ್ರೂ 20-30% ಅದನ್ನ ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ದೇಶದ ಎಕನಾಮಿ ಹಾಳಾಗ್ತಂಬುದು ಎಲ್ಲರಿಗೂ ಗೊತ್ತದ, ರುಪಿ ವ್ಯಾಲ್ಯೂ ಬೀಳ್ತಂಬುದು ಗೊತ್ತದ. ಬಟ್ ಅದು ಭೀ ನಾವು ಇಂಪೋರ್ಟ್ ಮಾಡ್ಕೊಳ್ತೇವೆ, ಮಜಬೂರಿದ್ದೇವೆ ಅಂತೇಳಿ. ಬಟ್ ಅದೇ ಈ ರೀತಿ ನಾವು ಉಪಯೋಗ ಮಾಡೋಕೆ ಶುರು ಮಾಡಿದೆವಪ್ಪ ಅಂತಂದ್ರೆ ನಮಗೇನಾಗ್ತದೆ, ನಾವು ಬಳಸೋದು. ಇದು ಎಲ್ಲ ಕಡೆ ನೀವು ಅಬ್ಸರ್ವ್ ಮಾಡ್ಕೋಕೆ ಶುರು ಮಾಡ್ರಿ. ಸುತ್ತಮುತ್ತ ಗುಲ್ಬರ್ದಾಗ ಹೋಗಿ ಒಂದು ಅರ್ಧ ಕಿಲೋಮೀಟರ್ 2 ಕಿಲೋಮೀಟರ್ ಓಡಾಡಿದ್ರು ಒಂದು ಗಿಡ ಕಾಣಿಸ್ತದೆ. ನಂಗೆ ಬೀಜ ಬೇಕಾದ್ರೆ ಗೊತ್ತಿರಲಿಲ್ಲ, ಅಲ್ಲಿ ಸಿಗ್ತಾವೆ 2 ಗಿಡ ನೆನಪಿಟ್ಟಿದೆ ಇಲ್ಲ ಅಂತೇಳಿ. ಯಾವಾಗ ಬೀಜ ಬಂತು ಅವಾಗ ಕಾನ್ಸಿಯಸ್ ಬಂದು ಅಲ್ಲಿ ನೋಡ್ಬೇಕಂತೇಳಿ ಸುಮ್ಮಿಗೆ ಹೋಗೋದು, ಇಲ್ಲೊಂದು ಗಿಡ ಅಲ್ಲಪ್ಪ ಇಲ್ಲೊಂದು ಗಿಡ ಅಂತ ಆಗಲ್ಲ. ಸೊ ಏಪ್ರಿಲ್ ಮೇದಾಗ ಹೋಗೋದು, ಬೀಜ ಕಲೆಕ್ಟ್ ಮಾಡ್ಕೊಂಡು ಬರೋದು. ಈ ಗಿಡ ಇದ್ರೆ ಮಳೆ ಬರ ಅಂತಾರೆ, ರೇನ್ ಟ್ರೀ ಅಂತಾರೆ. ಯಾರು ಧಾರವಾಡ ಇಂಗ್ಲಿಷ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗಿರೋ ನೋಡಿರ್ತೀರಿ. ಸುತ್ತಮುತ್ತ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಸ್ವಲ್ಪ ಗಿಡಗಳು ಇದ್ದಿರ್ಬೇಕು ಮೋಸ್ಟ್ಲಿ. ಸರ್ ಅದು ಬೇರೆ ಸರ್, ಇದು ಗುಲ್ಮೋರ್ ಬೇರೆ. ನೀವು ಅದು ತಲವಾರ್ ಗಿಡ ಅಂತಿಲ್ಲ, ಅದು ಬೇರೆ. ಗುಲ್ಮೋರ್ ಕೆಂಪು ಆಗೋದು ಬೇರೆ. ಇದು ಮಳೆ ಬರೋ ದೊಡ್ಡದಾಗ್ತದ, ತಳಗ ನಿಂತಿರೋದು ಸಣ್ಣ 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 ಜಿಟಿ ಜಿಟಿ ನೀರು ಬೀಳ್ತದೆ. ಗಿಡದ ಬೀಳ್ತದ್ದು, ಗಿಡದ ರಸ. ಇದೇನ್ ಗಿಡ ಬರೀ ನಾವು ಹಿಂದೆ ಚೆಂಡ ಮಾಡಿ ಆಟ ಆಡ್ತಾರೆ ಇದ್ರಲ್ಲಿ. ಇದು ನೆನಪು ಬರಬಹುದು ಚೆಂಡ ಆಟ. ಯಾಕಂದ್ರೆ ಅದು ಅಂಟೆಂಟ್ ಇರ್ತದ, ಅಂಟೆಂಟ್ ಅದು ಕೊಟ್ಟು ಇಷ್ಟಿಂದ ರೌಂಡ್ ಮಾಡಿ ಸ್ಕ್ವಾರ್ ಬಾಲ್ ಆಗ್ತದೆ. ಸ್ಕ್ವಾರ್ ಬಾಲ್ಗಿಂತ ಸ್ಟ್ರಾಂಗ್ ಇರ್ತದೆ, ಅದರಲ್ಲಿ ಆಟ ಆಡ್ತಾರೆ. ಸೊ ಅದು ಆಟ ಆಡಿದ್ರೆ ಗೊತ್ತಿರ್ತದೆ ಕಾಯಿ ಆಗುತ್ತೆ. ಇದ್ರ ಬಗ್ಗೆ ಉಲ್ಲೇಖ ನಮ್ ಧಾರವಾಡ ಸಿಕ್ಕಂಗ್ ಬೀಳ್ತಾವ. ಇದು ಏನಪ್ಪಾ ಅಂತ ಗೊತ್ತಿರಲ್ಲ. ಮಾನ್ಯ ಒಂದು ಕಾಡು ಹಣ್ಣುಗಳ ಒಂದು ಪುಸ್ತಕ ತರಿಸಿದ್ವಿ, ಅದು ಹೆಣ್ಮಗಳಿಗೆ ಬಂದು ಈ ಬೆಲ್ಲ ತಿನ್ನಪ್ಪ ತಿನ್ಬೋದ. ಆಮೇಲೆ ಮನ್ಯಾಗ ಕಾಯ್ದು ತಿಂದು ನೋಡ್ರೆ ಟೇಸ್ಟ್ ಅದಾವ. ಸೊ ಅಂದ್ರೆ ನಾವು ಹೇಳೋದನ್ನು ಯಾವುದೋ ಒಂದು ವೇಸ್ಟ್ ಗಿಡ ಅವತ್ತು ಅನ್ಕೊಂಡು ಸುಮ್ಮನೆ ಬೆಳೆಸಿದ್ದೆವು, ಆ ಗಿಡ ಉಪಯೋಗ ಇಲ್ಲ ತಿಳ್ಕೊಂಡಿದ್ದೆವು. ಬಟ್ ಅದು ಗಿಡ ಹಣ್ಣು ತಿಂದ್ರೆ ಅದ್ರ ನ್ಯೂಟ್ರಿಷನ್ಸ್ ಎಲ್ಲ ಬರ್ದಾರದ್ರೊಳಗೆ. ಬಟ್ ಏನಂದ್ರೆ ಈ ಕಾಯಿನು ಅಂದ್ರೆ ವೇಸ್ಟ್ ಗಿಡ ಅಂತ ಅನ್ನಪ್ಲೇ ಇಲ್ಲ, ಅಥವಾ ಉಪಯೋಗದ ಕಾಯಿ ಅನ್ನಪ್ಲೇ ಇಲ್ಲ, ಬರೇ ಕಸದಪ್ಪ ಅನ್ನಪ್ಲೇ ಇಲ್ಲ. ಸೊ ಈ ರೀತಿ ಉಪಯೋಗ ಅದಾವ. ಇದು ಸುಂಬಳಕಾಯಿ ಅಂತ ಯಾಕೆ ಇದು ಹೆಂಗೆ ಪ್ರಾಬ್ಲಮ್ ಅಂತ ಇದ್ರ ಸೆಲ್ಸ್ ಭಾಳ ಕಮ್ಮಿ ಎಲ್ಲ ಹಣ್ಣಿನ. ಹೆಂಗಿರ್ತವೆ ಇವತ್ತಿನ ತನಕ ಕಗ್ಗಿರ್ತಾವ, ನಾಳೆ ಹಣ್ಣು ಆಗ್ತಾವ, 2-3 ದಿವಸ ಮತ್ತೆ ಒಣಗಿ ಹೋಗ್ತಾವ. ಬಟ್ ಆ್ಯಪಲ್ ಹಂಗಲ್ಲ, ಚೆರ್ರಿ ಹಂಗಲ್ಲ. ಇವತ್ತು ಆ್ಯಪಲ್ ಹೆಂಗಂದ್ರೆ ಇವತ್ತು ತಂದಿಟ್ಟು ತಿಂಗಳಂಗಟ್ಟೆ ಇರ್ಬೋದು ಮನ್ಯಾಗ. ಸೊ ಅದಕ್ಕೆ ನಮ್ಗೆ ಆ್ಯಪಲ್ ಚಲೋ ಅನ್ಸಿರ್ತಾವ. ಅವ್ರ ಬಳಿ ಯಾಕೆ ನಾನ್ ಪೆರಿಷಬಲ್ ಬೆಳಿತಾವ, ನಮ್ಮ ದೇಶದಾಗ ಯಾಕೆ ಪೆರಿಷಬಲ್ ಬೆಳೆಯಲ್ಲ ಅಂತೇಳಿ. ನಾನ್ ಪೆರಿಷಬಲ್ ಬೆಳೆಯಲ್ಲ ಅಂತಂದ್ರೆ ನಮ್ಮಲ್ಲಿ ಬೆಳೆಯಲ್ಲ ಜಲ್ದಿ ಬೆಳಿತಾವ. ನೀವು ನೀರು ಕೈ ತೋರ್ ತಂದಿಡ್ರಿ ಮನ್ಯಾಗ 2 ದಿವಸ ತಿನ್ಬೋದು. ನೀವು 1 ದಿವಸ ಕಾಗಿರ್ತದ, ರುಚಿ ಬರಲ್ಲ, ಮೆತ್ತಗಾದಾಗ ತಿನ್ಬೋದು. ಇನ್ನೂ 1 ದಿವಸ ಇಟ್ಟಿದ್ರೆ ಕೊಳತಿರ್ತದೆ. ಜಾಪಲ್ಕಾಯಿ ತಗೊಂಡ್ ಬರ್ರಿ, ಇವತ್ತು ಚಲೋ ಇರ್ತದೆ ತಿನ್ಬೋದು, ಮರುದಿವ್ಸ 1 ದಿವಸ ತಿನ್ಬೋದು, ಮರುದಿವ್ಸ ಮತ್ತೆ ಕೊಳತಿರ್ತದೆ, ಟೇಸ್ಟ್ ಬರಲ್ಲ. ಸೊ ಯಾವುದೇ ತೋರ್ ನಮ್ಮ ದೇಶ, ನಮ್ಮ ಸುತ್ತಮುತ್ತ ದೇಶ, ನಮ್ಮ ದೇಶದ ಗುಲ್ಬರ್ಗ ಸುತ್ತಮುತ್ತ ಯಾವ ಬೆಳೀತಿರಲ್ಲ ಕೊಳತ್ಕೊಂಡಿಟ್ಟಿರ್ತದೆ. ಬಟ್ ಅದೇ ತಂಪಿರೋಂಥ ಜಾಗದಾಗ ಶಿಮ್ಲಾ ಇರ್ಬೋದು ಅಥವಾ ಅಮೆರಿಕ ಇರ್ಬೋದು, ಅಲ್ಲಿ ಆ್ಯಪಲ್ ಬೆಳಿತಾರೆ. ಆ್ಯಪಲ್ ಯಾಕೆ ಬರ್ತಾವ ಅವ್ರ ಬಳಿ ಅಂದ್ರೆ ಅವ್ರ ಬಳಿ ವರ್ಷ ಪೂರ್ತಿ ಬೆಳೆಯಕ್ಕೆ ವಾತಾವರಣ ಇಲ್ಲ. ನಮ್ಮಲ್ಲಿ ವರ್ಷ ಪೂರ್ತಿ ವಾತಾವರಣ ಅದ ಬೆಳೆ ಬೆಳೆಯಂಗ. ಸೊ ಅದಕ್ಕೆ ನಮ್ಮ ವರ್ಷ ಪೂರ್ತಿ ತಿಂಗಳ 15 ದಿವಸಕ್ಕೆ ಬೆಳೆ ಬರ್ತಾ ಹೋಗ್ತದೆ ನಮ್ಮಲ್ಲಿ. ಅವ್ರ ಬಳಿ ಹಂಗಲ್ಲ, ಇವತ್ತು ಆ್ಯಪಲ್ ಬೆಳಿಬೇಕು, ವರ್ಷ ಪೂರ್ತಿ ಅದೇ ತಿನ್ಬೇಕು. ಅದಕ್ಕೆ ಅವ್ರ ಬಳಿ ನಾನ್ ಪೆರಿಷಬಲ್ ನೇಚರ್ ಬಂತು. ನಮ್ಮಲ್ಲಿ ನಾವು ನಾನ್ ಪೆರಿಷಬಿಲಿಟಿ ಯಾಕೆ ಬಂದಿಲ್ಲಪ್ಪ ಅಂತಂದ್ರೆ ಅದಂತ ನನ್ನ ಲೈಫ್ ಇಷ್ಟೇ ಅದ, 15 ದಿವಸ ಮುಗಿಬೇಕು ನಂದು, ಮತ್ತೆ ಹೊಸದು ಬರ್ತದೆ. ಸೊ ಹಿಂಗಲ್ಲ, ಅದಕ್ಕೆ ನಮ್ಮ ಹಣ್ಣುಗಳು ಹಿಂಗವ. ಈ ಹಣ್ಣಿಂದ ಅದೇ ಕ್ಯಾರೆಕ್ಟರ್ ಅದ. 2 ದಿವಸನಾಗ ಅದು ಮೆತ್ತಿಗಿರ್ತದ, ಆಮೇಲೆ ರುಚಿ ಹೋಗ್ಬಿಡ್ತದೆ. ಇದು ಯಾಕೆ ಫಸ್ಟ್ ನಾನು ತಿಂದ ಬಾಯಿಗೆ ಅಂಟಂಟ ಆಗ್ತದ, ನನಗೂ ಅಷ್ಟು ಇದಲ್ಲ ಬಿಟ್ಟು. ಮತ್ತೆ ಮೊನ್ನೆ ನಮ್ಮ ಮನೆಯವರು 4-5 ಗಿಡ ಇದ್ದು, ನಮ್ಮ ಹುಡುಗರಿಗೆ ಒಂದು ಕಾಯಿ ಒಯ್ದು ತೋರಿಸ್ಬೇಕು ಅಂತೇಳಿ ನನ್ನೊಂದು ಹ್ಯಾಬಿಟ್ ಅದ. ಏನಾದ್ರು ತೋರಿಸಿದ್ರೆ ನಮ್ಮ ಸುತ್ತಮುತ್ತ ಪರಿಚಯ ಮಾಡಿಸ್ತೀನಿ. ಒಂದು ಬ್ಯಾಗ್ನ ಹಾಕೊಂಡು ಕಾಲೇಜ್ಗೆ ಹೋದ. ಕಾಲೇಜ್ನಾಗ ನನಗೆ ಅನಿಸ್ತು ಯಾರು ತಿಂತಾರೆ ಅನ್ಸೋದು, ನನಗಾರ ಇರಿಟೇಟ್ ಆಗ್ಯದ. ಬಟ್ ಹುಡುಗರಿಗೆ ಹೆಂಗೆ ನೋಡ ಮಕ್ಕಳು ಒಯ್ದಿದ್ ನಾ ಒಯ್ದಾಗ ಒಂದು 4-5 ಮಂದಿ ಟೀಚರ್ಶಿಪ್ ಕೊಟ್ಟನ. ಟೀಚರೇ ರುಚಿಯವರಿಗೆ ತೊಗೊಂಡ್ಬರ್ರಿ ಅಂತ ಮಾತಂದ್ರು. ಆಮೇಲೆ ಒಂದು ನಾನ್ ಟೀಚಿಂಗ್ ಸ್ಟಾಫಿಗೆ ಗೊತ್ತಾಯ್ತು. ಅವರೊಂದು ಹೊಸ ಹಣ್ಣು ತಂದ್ಕೊಟ್ಟಿರ್ತಾಳ್ರಿ, ತಿಂದು ತೊಗೊಂಡು ಬರ್ರಿ ಅಂದ್ರು.
ಹಣ ತಗೊಂಡು ರೂಪಾಯಿದಾಗ ಹೋಗ್ಬೇಕು ಗಿಡ ಕಡ್ಬೇಕು ತರ್ತೀನಿ ತಗೋಪ್ಪ ಅಂತಂದ ಅಂತ ಬರೀ ಯಾಕಪ್ಪ ಅಂದ್ರೆ ಸರ್ ಇಲ್ರಿ ಅಲ್ಸರ್ ವಿಲ್ಸರ್ದು ಗೊತ್ತಾವ ಬಾಯ್ದೊಂದು ಅಲ್ಸರ ಹೊಟ್ಟೆಂದು ಅಲ್ಸರ್ ಗೊತ್ತಾವ ಅದಕ್ಕೆ ತಿನ್ಬೇಕ್ರಿ ವರ್ಷಕ್ಕೆ ಒಂದ್ಸಲ ಅಂತ ಅಂದ್ರೆ ಆ ಮಟ್ಟಿಗೆ ಉಪಯೋಗ ಅದು ಆಮೇಲೆ ಮತ್ತೊಂದು 2-3 ಸಲ ಒಯ್ದ ನಾನ್ ಟೀಚಿಂಗ್ ಆಯ್ತು ಪೂರಾ ಕಾಲೇಜ್ನಾಗ ತಿಂದ್ರು 4 ದಿವಸ ಇಟ್ಕೊಂಡು ತಿಂದ್ರು ಸ್ವಲ್ಪ ಮಂದಿ ಅದಕ್ಕೆ ತೊಗೊಂಡ್ರೆ ಬೀಜ ತೆಗೆದಿಟ್ಟು ಹಾಕೊಂಬರ್ತೇವೆ ಸೊ ಅದಕ್ಕೆ ನಾವು ಇದು ಇಂಥದ್ದು ಅಕ್ಕಿನೂ ಉಪಯೋಗವ ನಮಗೂ ಉಪಯೋಗ ಅದಾವ ಸೊ ಅಷ್ಟೇ ಅಬ್ಸರ್ವ್ ಮಾಡ್ಕೊಂಡು ಕಲಿಯರಿ ನೀವೆಲ್ಲರೂ ತಿಂದ್ರೆ ನೀವು ಸುತ್ತಮುತ್ತ ಮಗಳನ್ನವ್ರಿಗೆ ಹೇಳ್ಕೊಳ್ಳಿ ನಾಚಿಕೆ ಪಡೋದು ಬೇಡ ಯಾಕಂದ್ರೆ ಪಿಜ್ಜಾ ತಿಂದಿದ್ದು ಫೋಟೋ ಹಾಕ್ತೇವೆ ಯಾವುದೇ ಹೋಟೆಲ್ದಾಗ ಕೂತ್ ಫೋಟೋ ತೆಕ್ಕೊಂಡು ಹಾಕೋತೀವಿ ಅದು ದಯವಿಟ್ಟು ಆ ರೀತಿ ಅದಷ್ಟೇ ಅಂತಲ್ಲ ಈ ರೀತಿನೂ ಉಪಯೋಗ ಮಾಡ್ಕೊಳ್ಳೋಣ ಮತ್ತೆ ಅಂದ್ರೆ ನಾವು ಯಾವುದೇ ಒಂದು ಹೊಸ ಹಣ್ಣು ತಿಂದೇವೆ 4 ಮಂದಿಗೆ ಪರ್ಚೇಸ್ರಿ ತಿನ್ರಿ ಅಂತ ಹೇಳಿ ಯಾಕಂದ್ರೆ ನಾವು ಪರ್ಚೇಸ್ ಉಪಯೋಗ ಹೊಸ ಹಣ್ಣುಗಳು ಗೊತ್ತಾಗತ್ತ ನಮಗೆ ಇದು ಖರ್ಚಿಗೆ ಅಂತೇಳಿ ನೀವು ಗುಲ್ಬರ್ಗ ಮಾರ್ಕೆಟ್ನಾಗ ನೋಡಿರ್ತೀರಿ ನನಗೆ ಗೊತ್ತಿರಲಿಲ್ಲ ನಾ ಇದ್ದು ಬರೀ ಲಮಾಣಿ ತರ್ತಾರೆ ಇದು ನಮ್ಮ ಮಂದಿದ ಅಂತೇಳಿ ನಾ ಇನ್ನೂ ಅಗ್ರಿಕಲ್ಚರ್ ಎಲ್ಲರೂ ಉಳಿದೋದು ಲಮಾಣಿ ಮಂದಿ ಉಳಿದೋದ್ರಿ ನಾ ಭಾಳ ಅಪ್ರಿಷಿಯೇಟ್ ಮಾಡಬೇಕು ಕೃಷಿ ಬಗ್ಗೆ ಏನಾದ್ರು ಉಳಿದೋದ ಅದು ನಾಲೆಜ್ ಅಥವಾ ಇಂಪಾರ್ಟೆನ್ಸ್ ಅಂತಂದ್ರೆ ನಮ್ಮ ಈ ಮಂದಿಗೆ ಅಪ್ರಿಷಿಯೇಟ್ ಮಾಡ್ಬೇಕಾಗ್ತದ ಅದಕ್ಕೆ ತರ್ತಾರೆ 20 ರೂಪಾಯಿ ಕಪ್ ಅಂತೇಳಿ ಇವತ್ತು ನೀವು ಮಧ್ಯಾಹ್ನ ಸಿಕ್ಕಿರೋದಕ್ಕೆ ಸೊ ಅದು 20 ರೂಪಾಯಿ ತರ್ಲಕ್ಕೆ ಹೋಗಿದೀವಿ ತರ್ಲಕ್ಕೆ ಹೋದಾಗ ರಾಯಚೂರಿಂದ ಬರ್ತಾವ್ ಗೊತ್ತೈತೆ ನಾವು ಅಂದ್ರೆ ಗುಲ್ಬರ್ಗ ನನಗೂ ನಮ್ಮ ಹೊದಾಗ ಸಿಕ್ಕಾಪಟ್ಟಿರ್ತಾವ ಒಂದ್ ದಿವ್ಸ ಕಿತ್ಕೊಳ್ಳೋದು ನೋಡ ಮಾಡ್ತಿದ್ದೆ 20 ರೂಪಾಯಿ ಹೊದಾಗ ಮನಾರ ತರ್ಲಕ್ಕೆ ಹೋದಾಗ ಕಿತ್ತದಾಗಲ್ಲ ನಾವು ಯಾಕೆ ಟೈಮ್ ಹಿಡಿತು ಭಾಳ ಸಣ್ಣ ಇರ್ತಾವ ನಮ್ದು 5 ನಿಮಿಷ ಕಿತ್ತಾಗ ಸಾಕೆ ಬೇಡ 20 ರೂಪಾಯಿ ಕೊಟ್ಟು ಚಲೋ ಅಂತ ಬಂದಿದೆ ಹಾ ಸೊ ಅದು ಉಪಯೋಗ ಭಾಳ ಅದ ಇದು ತಿಂದ್ರೆ ಏನಂತಂದ್ರೆ ಕಾಮಣಿ ಬರಲ್ಲತ್ತೆ ಅಂತ ಸೊ ಇದು ತಿನ್ಕೊತಿದ್ರೆ ಕಾಮಣಿ ಬರಲ್ಲ ಹೇಳ್ತಾರೆ ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಸೊ ಆದ ಕಾರಣ ಆಗಿರ್ತದೆ ಹಾ ಇದೇನು ಮ್ಯಾಗಿನ ಕಳ್ಳಿ ಗಿಡ ಅದ ಈಗ ಕಳ್ಳಿಕಾಯಿ ಯಾರು ತಿನ್ನಲ್ಲ ಬಟ್ ಹಳ್ಳಿಯಾಗ ತಿಂತಾರೆ ಭಾಳ ದನ ಕಾಯೋರೋದೆಲ್ಲ ಈಗ ಹೊಸ ಕಾಯಿ ಬಂದ್ರೆ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿ ಆ ಜಾತಿದು ಸೊ ಡ್ರ್ಯಾಗನ್ ಫ್ರೂಟ್ ಹಾಕ್ತಿದ್ರೆ ಅದು ತಿನ್ಬೋದು ಅಷ್ಟೇ ಡ್ರ್ಯಾಗನ್ ಫ್ರೂಟ್ ಫಾರಿನ್ ಪ್ರಮೋಟ್ ಮಾಡಿಲ್ಲ ಇದು ಪ್ರಮೋಟ್ ಮಾಡಿಲ್ಲ ಬಟ್ ಆಸ್ತಿ ಅನ್ನೋದು ಅಷ್ಟು ಉಪಯೋಗ ಇರೋದವ ಇದು ಕಲಿ ಜಾತಿ ನೀರು ಬೇಕಾಗಲ್ಲ ಸೊ ಹೊಲದಾಗ ಬಾರ್ಡರ್ ಆಗ್ತದ ದಯವಿಟ್ಟು ಎಲ್ಲರೂ ಹೊಲಕ್ಕೆ ಹೋದಾಗ ಸಿಕ್ತು ಅಂದ್ರೆ ಹಾ ಎಲ್ಲ ಕಡೆ ಸರ್ ತೆಗ್ದು ಸರ್ ಭಾಳ ಏನಾಗಲ್ಲ ಆ ಮುಳ್ಳು ಎದಕ್ಕೆ ಬರ್ತಾವೆ ತಿಳ್ಕೊಂಡು ನಾವು ಕಡೆ ಗುಲಾಬ್ ಗಿಡಕ್ಕೆ ಏನಾಗಿತ್ತು ಅಂತಂದ್ರೆ ಎಲ್ಲರಿಗೂ ಬರ್ತಾವ ಗುಲಾಬ್ ಮುಳ್ಳು ಇರ್ತಾವತ್ತೆ ಮುಳ್ಳು ಯಾಕೆ ಬರ್ತಾವ ಮಲ್ಲಿಗೊಂದು ಯಾಕೆ ಮುಳ್ಳಿಲ್ಲ ಅಂತೇಳಿ ಗುಲಾಬ್ ಜಾಮೂನ್ ಗಿಡ ಮಲ್ಲಿಗೆ ಮಗ್ಲಾಗಿದ್ರೆ ಎಲ್ಲರಿಗೆ ಅಟ್ರಾಕ್ಟ್ ಆದ ಗುಲಾಬ್ ಜಾಮೂನ್ ಗಿಡ ಇದು ಸೈನ್ ಅಂದ್ರೆ ನಿಮ್ಗೆ ಸಬ್ ಕಾನ್ಶಿಯಸ್ ಎಲ್ಲರಿಗೂ ಅದು ತನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ ಗುಲಾಬ್ ಜಾಮೂನ್ ರಕ್ಷಣೆ ಮಾಡ್ಬೇಕು ಅದು ಮುಳು ತಗೊಂಡ ಸೊ ಇದು ಗಿಡ ಅಷ್ಟು ಉಪಯೋಗದಾಗಿ ಅಂದ್ರೆ ನೀರಂತ ಹಿಡ್ಕೋಬೇಕು ಯಾವ ಪ್ರಕಾರ ಇದು ಡ್ರೈಲ್ಯಾಂಡ್ ಕ್ರಾಪ್ ಅದು ನೀರು ಹಿಡ್ಕೋಬೇಕು ನೀರು ಹಿಡ್ಕೊಳ್ಳೋದಂದ್ರೆ ಮಂದಿನ ಮುಟ್ಟಬಾರ್ದು ಹೆಚ್ಚಿಗೆ ಸೊ ಮಂದಿ ಮುಟ್ಟು ಬರ್ತಾರೆ ಮುಳು ತರಿಸ್ಕೊಂಡು ಹೋದ್ರು ಸೊ ಮುಳು ತರಿಸ್ಕೊಳ್ತಾನೆ ಸೊಕ್ಕ ತಿನ್ಬೋದು ತೆಗಿತಾರೆ ನಾನೇ ತೆಗಿ ನೋಡಿ ಏನಿಲ್ಲ ಕಡದು ಹೌಳದ ಪಟ್ಟಿಲ್ಲದೆ ಅದ್ರಲ್ಲಿ ಕೆಳಗಿಟ್ಟು ತಳ್ಳಿಲ್ಲ ಅದ್ರಲ್ಲಿ ಹೊಡೆದು ಮುಳ್ಳು ಅಂದ್ರೆ ಸ್ವಲ್ಪ ತಿನ್ಬೇಕು ಒಳಗೆ ಸ್ವೀಟ್ ಕೇಳ್ತಾ ಇದ್ದಾರೆ ನನ್ನದೇ ಉತ್ತರ ಏನಪ್ಪ ಅಂದ್ರೆ ಭಗವಂತ ಕೊಟ್ಟಿದ್ದು ಯಾವುದಕ್ಕೂ ಸೈಡ್ ಎಫೆಕ್ಟ್ ಸರ್ ಅದು ಸೈಡ್ ಎಫೆಕ್ಟ್ ನೆಕ್ಸ್ಟ್ ಗಿಡಕ್ಕೆ ಬಂದಾಗ ಹೇಳ್ತೀನಿ ನಾನು ಭಾಳ ಹಿಂದೆ ನನಗೂ ಶ್ರೀಕಾಂತ್ ಇರಬೇಕು ನೆಕ್ಸ್ಟ್ ಹೇಳ್ತೀನಿ ನಾನು ಸರ್ ಕೇಳಿ ಸೊ ಹೊಸ ಕತೆ ಜಸ್ಟ್ ಸ್ಟೋರಿಗಳು ಇವೆಲ್ಲ ಮತ್ತೆ ಇವೆಲ್ಲ ಕಡೆ ಸಿಗ್ತಾವ ಇದು ಉಪಯೋಗ ಮಾಡೋದು ತಿಂದಕ್ಕೆ ಶುರು ಮಾಡಿ ಆಟೋಮೆಟಿಕ್ ಗೊತ್ತಾಗ್ತದ ನಾವ್ ಎಂದೂ ಕೇಳಿದ್ರೆ ಜಾಪಕಾಯಿ ತಿಂದ್ರೆ ಏನಾಗ್ತದ ನಾ ತಿಂದಿಲ್ಲ ಸೇಬ್ ತಿಂದ್ರೆ ಏನಾಗ್ತದ ಕೇಳಿಲ್ಲ ಅದಕ್ಕೆ ಇದನ್ನ ತಿಂದ್ರೆ ಏನಾಗಲ್ಲ ಮುಳ್ಳು ಹೋಗ್ತಾವ ಮುಳ್ಳು ಸೌಕಾಸ್ ತಿಂದು ನೋಡ್ರಿ ಹಂಗ ಅಪ್ಪೆ ತಪ್ಪಿ ಮುಳ್ಳು ಇದ್ರೆ ಬಾಳೆಕಾಯಿ ತಿಂದ್ರೆ ಮುಳ್ಳು ಹೋಗ್ತದೆ ಹಾ ಸರ್ ಏನಿಲ್ಲ ಭಾಳ ಸರಳದ ಇದಂತ ಎಲ್ಲರಿಗೂ ನೋಡಿರ್ತೀರಿ ಇದು ಈ ಮಾರ್ಕೆಟ್ನಾಗ ಹೊಂಟದ ಇದು ಉಪಯೋಗ ಅದ ಇದ್ರ ಕಾಯಿ ಬೀಜದಿಂದ ಎಣ್ಣೆ ತೆಗಿತಾರ ಹಕ್ಕಿಗಳಿಗೆ ಉಪಯೋಗ ಅದ ನಾವು ತಿಂದ್ರೆ ನಮಗೂ ಭಾಳ ನ್ಯೂಟ್ರಿಷನ್ ಅದ ಮಾರ್ತಾರ ಫಾರೆನ್ ನೋಡೋದು ಬೀಜ ಕಾಯಿ ಹೆಚ್ಚಿಗೆ ಅಂಗ್ರೇಜ್ ಕಾಯಿ ಅಂತಾರ ಸಿಹಿ ಹುಣಸಿ ಅಂತಾರ ಈಗ ಆ ಗಿಡಕ್ಕೆ ಬರ್ದಿದ್ದು ಅದು ನಸುಗುನ್ನಿ ಅಂತಾರೆ ಯಾವ ಸರ್ ಹಾ ಸರ್ ಸಿಹಿ ಹುಣಸಿ ಅಂತ ಹಾ ಸರ್ ಬೀಜ ತಿನ್ಬೋದು ಆ ಗಿಡ ಬರ್ತಿರ್ತಾರೆ ಆ ಗಿಡದ ಮಾತ್ರ ಬಹಳ ಇಂಪಾರ್ಟೆಂಟ್ ಅದ ಅಚ್ಚಿ ಕಡೆಯಿಂದ ತಳಗಲ್ರಿ ನಸುಗುನ್ನಿ ಅಂತಾರೆ ಕನ್ನಡದಾಗ ಇದು ಹೆಂಗಾಗಿತ್ತಪ್ಪ ಅಂದ್ರೆ ನಾನು ಹೆಬ್ಬಾಳ ದೂರದ ಆಳಂ ತಾಲೂಕದಾಗ ಅಲ್ಲಿ ಹೋಗಿದ್ವಿ ಇದೇ ರೀತಿ ಗಿಡಗಳ ಬಗ್ಗೆ ಹೇಳಕ್ಕೆ ಆಮೇಲೆ ನಮ್ದು ಸ್ಟೇಟ್ ಅಂದ್ರೆ ಯಾವ್ದೇ ಗಿಡ ಇದ್ರೆ ಮುಟ್ಟು ನೋಡ ಅಂತೇಳಿ ಸೊ ಅದು ಹೋದಾಗ ಈಗ ಈ ಮುಟ್ಟಕ್ಕಿಂತ ಎಳೆಯೋದು ಪುಣ್ಯಕ್ಕೆ ಬಿಡಿಸಿರ್ಲಿಲ್ಲ ಈ ಮುಟ್ಟಕ್ಕೆ ಹೋಗಿದಾವ್ ಯಾರೋ ರೈತ ಬಂದೇ ಮುಟ್ಟಕ್ಕೆ ಹೋಗ್ಬೇಡ್ರಿ ಸಾಹಿತ್ಯರತ್ತ ನಾವು ಈ ದಡ್ಡ ನಂಗೆ ಸಾಹಿತ್ಯ ಪ್ರಶ್ನೆ ಇಲ್ಲ ಪ್ರಾಬ್ಲಮ್ ಅಂದ್ರೆ ಅವ್ರೆಲ್ಲ ದಡ್ಡ ಅಂತ ಈಗ ನೆಕ್ಸ್ಟ್ ನನ್ನ ಭಾಷಣ ಕೇಳೋಣ ಒಂದು ತಾಸ ಇಂಥ ದಡ್ಡ ಕರ್ಕೊಂಡು ಬಂದ್ರೆ ಈಗ ಇಂಥ ಗಿಡ ಗೊತ್ತಿಲ್ಲ ಈ ಒಂದು ಗಿಡ ಗೊತ್ತಿರೋದು ನನಗೇನು ಗಿಡದ ಬಗ್ಗೆ ಹೇಳ್ತಾನ ತಲೆಯಾಗ ಹೋಗ್ತಾನೆ ನಂಗೆ ಅದು ತಲೆಯಾಗಿತ್ತು ನನಗೆ ಒಂದು ತಾಸಿನ ಒಂದು ಭಾಷಣ ಹೇಳ್ತಾನೆ 4 ಮಂದಿಗೆ ಎಲ್ಲರಿಗೆ ಹೇಳಾನೆ ಒಂದು ತಾಸು ಯಾರು ಮಾತು ಕೇಳಲ್ಲ ಬಟ್ ನನಗೆ ಆ ಕಾನ್ಸೆಪ್ಟ್ ಇದೆ ನಾನು ಅದ್ರ ಬಗ್ಗೆ ಹುಳ ತಲೆಯಾಗಿ ಇಟ್ಕೊಂಡು ಬಂದ 3 ದಿವಸನೇ ಕೋಇನ್ಸಿಡೆನ್ಸ್ ಹೇಳಲ್ಲ ಆ ಗಿಡದ ಬಗ್ಗೆ ಇನ್ಸಿಡೆಂಟ್ ಇಲ್ಲ ಮನ್ಯಾಗ ಅವತ್ತು ಹೋದ ಆಯ್ತು ಗತಿ ಅವ್ರು ಕೇಳ್ಬೋದು ಏನು ಪುಣ್ಯಾತ್ರಿ ಇವತ್ತು ಹೋದ್ರಿ ನೀವು ಇಲ್ಲಾಂದ್ರೆ ಅವ್ರು ತಿಂಡಿ ಕೊಡ್ತಿತ್ತು ನೀವು ಅಡ್ಮಿಟ್ ಮಾಡೋದಿರ್ತಿತ್ತು ಅಂದ್ರು ಆಯ್ತು ರೈತರ ಮನ್ಯಾಗ ಬಂದ ಮನೆಗೆ ಬರೋದಕ್ಕೆ
ಅವತ್ತು ದಿವಸ ಪತಂಜಲಿ ಪ್ರೋಗ್ರಾಮ್ ನಡೀತು, ಅದ್ರೊಳಗೆ ಅವತ್ತು ಇದೇ ಕೋಇನ್ಸಿಡೆನ್ಸ್ ಇದೇ ಗಿಡದ ಉಪಯೋಗ ಹೇಳಿತ್ತು ಅಂತ ನಿನ್ನರೆ ಅವ ಹಂಗಂದನ ಇದು ಉಪಯೋಗ ಇವ್ರು ಹೇಳಕತ್ತಾರ ಅಂತ ಅದು ಆಯ್ತು. ಅದಾದ್ರೆ ಮನ್ಯಾಗ ಹೆಗ್ಗಡ ನಮ್ಮ ಅವ್ರು ಭಾಳ ಬೈಗಿದ್ರು, ಹೆಗ್ಗಡಾಗ್ಯಾವ ನೀ ಏನು ಮಾಡಲಾಗಿದೆ ಏನು ಮಾಡಲಾಗಿತ್ತು. ಅವತ್ತು ನಮ್ಮ ಮಾಮವ್ರು ಬಂದಿರು ನಮ್ಮ ಮನೆಗೆ, ನಾನು ಆಗ್ಯಾವ್ರಿ ಏನ್ ಮಾಡಕ್ಕ ಏನಿಲ್ಲ, ನಾಳೆ ಒಂದು ನಸುಗುಂದ ಬೀಜ ಇರ್ತಾವ, ಆ ಬೀಜ ಕೊಡ್ತೀನಿ ನೀನು ಹೆಗ್ಗಡ ನಾಳೆ ಗೊತ್ತಾವ ಅವಾಗ ಅವರ ಸಾಹಿತ್ಯ ಅಂತ ಹೇಳಕತ್ತಾರ, ಇವ್ರು ಔಷಧ ಅಂತ ಹೇಳ್ತಾರ, ನಾವು ಹೊಟ್ಟೆ ಹೇಳಲ್ಲ. ಆಮೇಲೆ ಇನ್ನೊಂದು ಕಂಟಿನ್ಯೂಷನ್ ಪಾರ್ಟ್ ಏನ್ ಹೇಳ್ತಾರ ನಮ್ಮ ಮಾಮವ್ರ ಅಂದ್ರ, ನಮ್ಮ ಮುದ್ದೆ ಔಷಧ ಕೊಡ್ತಿರೋದ್ರಲ್ಲಿ ಅದು ಹೊಟ್ಟೆಗೆ ಸೀದಾ ಮೊಸರಿನಾಗ ಮೊಸರು ಡೈರೆಕ್ಟ್ ಕುಡಿಬೇಕಂತ, ಹೊಟ್ಟೆದ ಎಸಿಡಿಟಿ ಎಲ್ಲ ಕಮ್ಮಿ ಆಗ್ತತ್ತ. ನಾರ್ಮಲ್ ಮನುಷ್ಯಗೆ ಪೂರ ಕಫ ಕೆಮ್ಮದ ಇರ್ತದೆ ಎಲ್ಲ ಓದ್ತಿವತ್ತ, ದೊಡ್ಡ ಕೆಮ್ಮಂಗೆಲ್ಲ ಅದೊಂದು ಕಮ್ಮಿ ಆಗ್ತದ. ನಂಗೆ ಅದು ತಿಳಿಯಲ್ಲ ಇತ್ತು, ಅವರು ಸಾಯ್ತಾರ ಹೇಳ್ತಾರ, ಇವ್ರು ಹಿಂಗೆ ಆಗ್ತಿರುತ್ತೆ, ಸ್ಟಡಿ ಮಾಡೋಕೆ ಶುರು ಮಾಡೋದು. ನೆಕ್ಸ್ಟ್ ಹೆಂಗದ ಅಂದ್ರೆ ಆ ಗಿಡದ ಉಪಯೋಗ ಐತೇನ್ರಿ, ಎಳಿ ಇದ್ದಾಗ ಅದು ಭಾಳ ಉಪಯೋಗ ಅದ. ಎಳಿ ಇದ್ದಾಗ ಜಸ್ಟ್ ಅವ್ರಿಗೆ ಕೈ ಇದ್ದಾಗ ಆ ಗಿಡ ಏನು ಮಾಡಲ್ಲ, ಕಾಯಿ ಏನು ಮಾಡಲ್ಲ. ಹಾ ಹೌದಾ, ಸೊ ಅದು ಆಯ್ತು. ಅಂದ್ರೆ ಏನು, ಈ ಗಿಡ ಅದು ಎಳಿ ಇದ್ದಾಗ ಪಲ್ಯ ಮಾಡೋದು. ಬಟ್ ಯಾವಾಗ ಅದು ಬೇಯಿಸಾಗ ರೋಮ್ ಬರ್ತಾವ ಅದ್ರ ಮ್ಯಾಲ, ಆ ಮುಳ್ಳು ಮುಳ್ಳೋದು ಬರ್ತಾವಲ್ಲ, ಆ ಮುಳ್ಳು ಬಂದ್ಮೇಲೆ ಈ ಪಾರ್ಟಿಗೆ ಏನು ಮಾಡಲ್ಲತ್ತ, ಬಟ್ಟೆ ಹೋದ್ರದು ಏನು ಮಾಡಲ್ಲ. ಬಟ್ ಈ ಕಡೆ ಹತ್ತು ತಿಂಡಿ ಕೊಡ್ತಾವ. ಎಷ್ಟ್ರ ಮಟ್ಟಿಗೆ ತಿಂಡಿ ಕೊಡ್ತದ ನಮ್ಗೆ ಸುಂಕಿರ್ತದ್ರಿ ಅದು ಭಾಳ. ಎಷ್ಟ್ರ ಮಟ್ಟಿಗೆ ಸುಂಕಿರ್ತದಪ್ಪ ಅಂತಂದ್ರೆ ನಮ್ಮ ಊರಾಗೆ ಮಾತಾಡ್ಕೋತದ ನಮ್ಮ ಹೆಣ್ಮಕ್ಳು ಹೇಳಿದ್ರು, ಸದಿತಿಗೆ ಹೆಣ್ಮಕ್ಳು ಅವ್ರಂದ್ರು, ಹೇಳ್ರಿ ನಾವು ಅಂತ ಹಿಂಗೆ ಒಂದ್ಸಲ ಗೊತ್ತಿಲ್ಲ, ತೊಗರ ಸದಿತಿಗೆ ಹೋದೇವು, ಸೀದಾ ಬಿದ್ದು 5-6 ಮಂದಿ ಹೆಣ್ಮಕ್ಳು ಸೀದಾ 5-6 ಮಂದಿ ಬಾಯ್ದಾಗ ನೀರು ಅಷ್ಟು ಮಟ್ಟಿಗೆ ಸುಂಕಾಗಿತ್ತು, ನಮ್ಗೆ ಭಾಳ ತ್ರಾಸ ಮಾಡಿತ್ತು ಅಂತ. ಆಮೇಲೆ ಅದು ಸ್ಟಡಿ ಮಾಡ್ಕೊತದಾಗ ಯಾಕಂದ್ರೆ ಆ ಗಿಡದ ಉಪಯೋಗ ಅಷ್ಟು ಭಾಳ ಅದ. ಆ ಗಿಡದ ಎಷ್ಟು ಉಪಯೋಗ ಅದಾವಪ್ಪ ಅಂತಂದ್ರೆ ಆ ಗಿಡಕ್ಕೆ ನಾವು ಕಡ್ಕೊತ ಹೋಗ್ತೀವಿ ಎಲ್ಲ ಕಡೆ. ಸೊ ಅದಕ್ಕೆ ಅದೇನ್ ಮಾಡೋದು, ತಂದ ರಕ್ಷಣೆ ಸಲುವಾಗಿ ಅದು ಮಾಡ್ಕೊಂಡದ, ಅದು ಬಿರುಸಾಗಿ ಬಂದವು. ಸೊ ಅದಕ್ಕೆ ಆ ಗಿಡದ ಅಷ್ಟೇ. ಇನ್ನೊಂದೇನಂದ್ರೆ ಯಾವ ಗಿಡ ಯಾವಾಗ ಬೇಕಾದ್ರೆ ಮುಟ್ಟೋದು ಬೇಡ ಅಂತ ಹೇಳಕ್ಕಷ್ಟೇ. ಸ್ವಲ್ಪ ಅದು ಯಾವ್ದಾರ ಗಿಡ ಹೊಸದಿತ್ತು ನೋಡೋದಿತ್ತು ಕೇಳಿ ಮಾಡಿ ಮುಟ್ಟಿದ್ರೆ ಉಪಯೋಗ ಆಗ್ತದೆ. ಯಾಕಂದ್ರೆ ಹಿಂದಿನ ಉದಾಹರಣೆ ಏನಾಯ್ತಪ್ಪ ಅಂದ್ರೆ ಒಂದು ಮಂಗರವಳ್ಳಿ ಚಟ್ನಿ ಮಾಡಿದ್ದೇವೆ, ಅದು ಎಲೆ ಬಲೆ ಹೋಗ್ತಾ ಇರ್ತದೆ. ಸೊ ಅದು ಇದ್ದಾಗ ಏನಾಯ್ತು, ಅದು ಪಲ್ಯ ಮಾಡೋ ಊಟ ಮಾಡಿದ್ವಿ 2-3 ಸಲ, ಚಟ್ನಿ ಮಾಡಿ ಊಟ ಮಾಡಿದ್ರೆ ಚಲೋ ಆಗ್ತಿತ್ತು. ಆ ನಿನ್ನೇನಾಗಿತ್ತು, ನಾ ಮೊದಲು ತಿಂದಿದ್ದ ಎಳಿ ಅಷ್ಟೇ ಆಗಿರಲ್ಲ, ಬೈಕ್ ರೌರವ್ ಆಗ್ತಿತ್ತು, ಬಟ್ ತಿಂತಿದ್ದನ್ನ. ಬಟ್ ನಿನ್ನ ನಾನು ಮತ್ತು ಶ್ರೀಕಂಠ ಗಿಡ ತರಲಕ್ಕೆ ಹೋಗಿದ್ದೆವು, ತಿಂದೇವು ಅರ್ಧ ತಾಸ್ದಾಗ ಗಂಟು ಉರಿಗತ್ತಿದ್ರು. ಅವ್ರಂದ್ರೆ ನಾಳೆನ ಊಟನೇ ಮಾಡಲ್ರಿ ಅಂತ ಮಟ್ಟಿಗೆ ಬಂದಿತ್ತು. ಬಟ್ ಇವತ್ತು ನಮ್ಮ ಮನೆಯಾಗ ಹೆಣ್ಮಕ್ಳು ತಂದ್ರೆ ಅವ್ರು ಅಡುಗೆ ಮಾಡ್ರಿ, ಇದು ಗಿಡ ಬೇಕಾಗಿ ಬಂದಂಗೆ ಹೊಲ್ದಾಗ ಹಚ್ಚದ ಅಂತಂದ್ರೆ. ಸೊ ಅಂದ್ರೆ ಅದು ಪರಿಸ್ಥಿತಿ ಅಂದ್ರೆ ಯಾವ ಗಿಡ ಯಾವ ಸ್ಟೇಜಿಗೆ ಏನು ಊಟ ಮಾಡ್ಬೇಕು ಅಂತ ನಾವು ತಿಳ್ಕೊಬೇಕಾಗ್ತದೆ. ಇದು ವೀಡ್ ಬಿಟ್ನು ಎಲ್ಲರೂ ದಾಳಿಂಬ್ರ ಅಂತ ತಂದಿರಿ, ಶ್ರಾವಣದಾಗ ಹಣ್ಣು ತಿಂದಿರ್ತೀರಿ, ಸಪ್ಪಿ ಏನ್ ಮಾಡಿರಿ ಒಕ್ಕಡಿದ್ವಿ, ಹೌದಾ? ಎಲ್ಲರೂ ಸಪ್ಪಿ ಒಕ್ಕಡ್ದೇವು. ಬಟ್ ಮಾರ್ಕೆಟ್ನಾಗ ಸಪ್ಪಿ ಮಾರೋದು ಅದ. ಆ ಸಪ್ಪಿ ಎಷ್ಟು ಉಪಯೋಗ ಅದಪ್ಪ ಅಂದ್ರೆ ಹಲ್ಲಿನ ಬ್ಯಾನಿಗೆ ಭಾಳ ಔಷಧ. ಹಲ್ ಬ್ಯಾನಿಗೆ ಅದು ದಾಳಿಂಬ್ರ ಹಣ್ಣು ತಿಂದ್ಮೇಲೆ ದಾಳಿಂಬ್ರ ಸಪ್ಪಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಚಟ್ನಿ ಮಾಡಿ ಊಟ ಮಾಡ್ಬೋದು. ಸೊ ಅದು ಉಪಯೋಗ ಅದ. ಅಂದ್ರೆ ನಾ ಹೇಳೋ ದಾಳಿ ಅಂದ್ರೆ 10 ರೂಪಾಯಿಗೆ ಒಂದು ದಾಳಿಂಬ್ರ ತಂದಿರಿ, ಹಣ್ಣು ತಿಂದು ಒಕ್ಕಟ ಟೈಮಿಗೆ 5 ರೂಪಾಯಿ ಒಕ್ಕಡ್ದಂಗೆ ನಾವು ಅಂತ. ಸೊ ಅದಕ್ಕೆ ನೆಕ್ಸ್ಟ್ ಒಕ್ಕಟದ ಬೇಡ ಅದನ್ನೂ ಬಳಸ್ತಾರೆ. ಹಂಗೋ ನಮಗೆ ಏನು ಇಷ್ಟು ಕಂಜೂಸ್ ಇರ್ಬೇಕಂತೇಳಿ ಅದ ಏನೋ ನಂಬೋದು ಮಂದಿ. ಬಟ್ ಮಂದಿ ಅನ್ನೋದು ಉಪಯೋಗ ಇಲ್ಲ. ನಮ್ಗೆ ನೋಡಾರ ಯಾರು ಪ್ಯಾಕೆಟ್ ಮಾಡಿ ಮಾರೋರು ಅದ. ಸೊ ನಾಳೆ ಇಂಥ ಕರೋನಾ ಟೈಪ್ ಇನ್ನೊಂದು ಯಾವ್ದೋ ರೋಗ ಬಂತು, ಎಲ್ಲೋ ಹೇಳೋರು ಎಲ್ಲ ದಾಳಿಂಬ್ರ ಸಪ್ಪಿದು ಯೂಸ್ ಆಗ್ತದೆ ನೋಡ್ರಿ ಅಂತಂದ್ರೆ ಅದನ್ನ ಮಾರ್ಕೆಟ್ನ ತರಲಿಕ್ಕೆ ಶುರು ಮಾಡ್ತೇವೆ. ಅವಾಗ ದಾಳಿಂಬ್ರ ಸಪ್ಪಿನ ಇರ್ತೋ ಇನ್ನೊಂದು ಸಪ್ಪಿ ಇರ್ತೋ ಗೊತ್ತಾಗಲ್ಲ, ಬಟ್ ಅದನ್ನ ಬಳಸ್ತೇವೆ. ಸೊ ಅದಕ್ಕೆ ಆ ರೀತಿ ಪೌಡರ್ ಮಾಡಿ ಇಟ್ಟರು ಅದ ಒಣಗಿಸಿಟ್ಟಿದ್ದ ಮನೆಯಾಗಿಂದ ಹಣ್ಣು ತಂದ್ಮೇಲೆ ಯಾವ್ದು ಉಪಯೋಗ ಇರಲ್ಲ, ತನ್ನದಿಲ್ಲ, ಒಕ್ಕಟದಲ್ಲ, ಉಪಯೋಗ ಅದ, ಬಳಸಕ್ಕೆ ಶುರು ಮಾಡೋದು. ಸೊ ಆ ರೀತಿ ಒಂದೊಂದು ಉಲ್ಲೇಖ ತಿಳ್ಕೊ ಪ್ರಯತ್ನ ಮಾಡೋಷ್ಟು. ಇದೇಂದ್ರೆ ಮೋಸಂಬಿದ್ದ 70 ರೂಪಾಯಿ 100 ಗ್ರಾಮ್ ಅದ, 700 ರೂಪಾಯಿ ಕಿಲೋ ಮ್ಯಾಗಿನ ಸಪ್ಪಿ ಅದು, ಒಳಗಿನ ಹಣ್ಣಲ್ಲ. ಈಗ ಅವ್ರಿಗೆ ಕಂಪ್ನಿದವ್ರಿಗೆ ಏನಾಗ್ತದೆ ಗೊತ್ತೇನ್ರಿ, ಅವ್ರು ಇಷ್ಟು ಬಲ್ಕ್ ಸಿಗಲ್ಲ. ಅವ್ರು ಏನ್ ಮಾಡ್ಬೇಕಂತ ಹಣ್ಣು ಖರೀದಿ ಮಾಡಿ ಪ್ರೊಸೆಸ್ ಜ್ಯೂಸ್ ಮಾಡಿ ಇದೆಲ್ಲ ಮಾಡ್ಬೇಕಾಗ್ತದೆ, ಅದಕ್ಕೆ ಪ್ರೇ ಬರುತ್ತೆ. ಬಟ್ ನಾವೇ ಮನ್ಯಾಗ ಮೋಸಂಬಿ ತಂದಾಗ ಸಂತರ ತಂದಾಗ ತಿಂದು ಹಣ್ಣು ತಿಂದ್ಮೇಲೆ ಸಪ್ಪಿ ಮ್ಯಾಗ ಬಿಸ್ಲಾಗಿ ಇಟ್ಟಿವಪ್ಪ ಅಂತಂದ್ರೆ ಅವು ಮತ್ತೆ ನಾವು ಬಳಸ್ಬೋದು. ಯೂಶಲಿ ಬರ್ತಾವ ಅಂದ್ರೆ ಇಷ್ಟು ಉಪಯೋಗ ಅದಾವ. ಪ್ರಾಬ್ಲಮ್ ಏನೋ ಒಂದು 10-15 ಟೈಮ್ ಸ್ಪೇರ್ ಮಾಡ್ಬೇಕು. ಆ 10-15 ಸಿಗ್ತದೆ ನಮಗೆ. ಯಾವಾಗ ಸಿಗ್ತದ, ನಾವು ಏನಾರ ಟ್ವಿಟರ್ ಇನ್ಸ್ಟಾಗ್ರಾಮ್ ದೂರ ಆದ ಅಂದ್ರೆ 15-20 ನಿಮಿಷ ಆರಾಮ್ ಸಿಗ್ತದೆ. ಸೊ 15-20 ಮಿನಿಟ್ಸ್ ಅದ, ಆ ಟೈಮ್ ಉಳಿಸ್ಕೊಂಡೇವಪ್ಪ ಅಂದ್ರೆ ನಮಗೆ ಟೈಮ್ ಸಿಗ್ತದ. ಬಟ್ ಇದರಿಂದ ನಮ್ಗೆ ನಿಮ್ಗೆ ಸಂಬಂಧಗಳು ಹೆಚ್ಚಿಗತ್ತೆ. ನಮ್ಮ ಮನೆ ಮನಸ್ಸಿದೆ. ಈಗ ಹೆಂಗಂದ್ರೆ ನಾವು ಅಮೆರಿಕಾದಲ್ಲಿ ಕನೆಕ್ಟ್ ಇದ್ದೆವು, ನಮ್ಮ ಮನೆ ಮೇಲೆ ಕನೆಕ್ಟ್ ಇಲ್ಲ, ಹೌದಾ? ಪ್ರಾಬ್ಲಮ್ ಅದಕ್ಕೆ ಅಂದ್ರೆ ಜಸ್ಟ್ ಇದ್ರಲ್ಲಿ ಬಾಸಿಕ್ ಶುರು ಮಾಡಾರೆ. ಎಲ್ಲ ಸಪ್ಪಿಗಳು ಒಣಗಿಸಿ ಒಂದೇ ಸಲ ಪುಡಿ ಮಾಡ್ಬೋದಾ? ಹಂಗಲ್ಲ ಸರ್. ಅಂದ್ರೆ ಈಗ ಸಪೋಸ್ ಮೋಸಂಬಿದೇ ಯೂಸ್ ಬೇರೆ ಅದ, ದಾಳಿಂಬ್ರ ಯೂಸ್ ಅದ, ಇವೆರಡು ಮಿಕ್ಸ್ ಮಾಡಿ ಉಪಯೋಗ ಅದು ಬರ್ತಿರ್ಬೇಕು ಗೊತ್ತಿಲ್ಲ. ಬಟ್ ನಾವು ಮೋಸಂಬಿ ಸಪ್ಪಿ ಅದಕ್ಕೆ ಯೂಸ್ ಆಗ್ತದ್ರೆ ಹೆಣ್ಮಕ್ಳು ಫೇಸ್ ಕ್ರೀಮ್ ಅದ ತರ್ತಿರಲ್ಲ. ಸೊ ಆ ಕ್ರೀಮ್ ಬದಲು ಬಳಸ್ಬೋದು ನಾವು. ಆ ಮೋಸಂಬಿದು ಒಂದು ಮೋಸಂಬಿ ಸಪ್ಪಿ ಒಣಗಿದಿಂದ ಇರ್ತದ, ಒಣಗಿದ್ ನಾವು ಮುಖಕ್ಕೆ ಹಚ್ಕೊಂಡು ತೊಳ್ಕೋಬಹುದು. ಸೊ ಹೊರಗಿಂದ ಏನೂ ತರೋದತ್ತಲ್ಲ, ಅದು ನಮ್ಮ ಎಕನಾಮಿಕ್ ನಮ್ಗೆ ಅರ್ಥಶಾಸ್ತ್ರದೂ ರೊಕ್ಕ ಉಳಿತು, ನಮ್ಗೆ ನೀರು ಪೊಲ್ಯೂಷನ್ ಮಾಡೋದು ಉಳಿತು. ಸೊ ಇಂಥವೆಲ್ಲ ಬಟ್ ಎಲ್ಲ ಮಿಕ್ಸ್ ಮಾಡೋದು ಐಡಿಯಾ ಇಲ್ಲ ಸರ್, ಉಪಯೋಗ ಇರ್ಲಿಕ್ಕಿಲ್ಲ. ಬಟ್ ದಾಳಿಂಬೆ ಸಪ್ಪಿ ಹಾಂ
ನೋಡಿ ಸರ್. ಈಗ ನಾವು ಈಗ ನಮ್ಗೆ ಗೊತ್ತಿಲ್ಲಂದ್ರೂ ಅದು ಕೆಲಸ ಮಾಡ್ತದ. ಈಗ ದಾಳಿಂಬೆ ಸೊಪ್ಪಿನ ತಗೋಬೇಕಾದ್ರೆ ನಮ್ಗೆ ಗೊತ್ತಿಲ್ಲ ನಂಗೆ ಪೈಲ್ಸಿಗೆ ಆಗ್ತೋ ಇಲ್ಲ ಅಂತೇಳಿ, ಬಟ್ ಅದಕ್ಕೆ ಗೊತ್ತು ನಾವು ಪೈಲ್ಸಿಗೆ ಕೆಲಸ ಮಾಡ್ಬೇಕಂತೇಳಿ. ಪೈಲ್ಸಿಗೆ ಆದಾಗೆ ದಾಳಿಂಬೆ ಸೊಪ್ಪು ಮಾಡೋದು ಬೇಡ, ನಾರ್ಮಲ್ ಇದ್ದೇ ಊಟ ಮಾಡೋದು. ಈಗ ಭಾಷೆ ನಮ್ಗೆ ಆಗ್ತದ ಇಲ್ರಿ ಇದು ಶುಗರಿಗೆ ಉಪಯೋಗ, ನಮ್ಗೆ ಶುಗರ್ ಇಲ್ರಿ, ನಮ್ಗೆ ನಾರ್ಮಲ್ ಇದ್ದೇವೆ. ನಾರ್ಮಲ್ ಇದ್ರೆ ಉಳ್ಳಕ್ಕೆ ಅಂತಪ್ಪ ಕಬ್ಬಿನ ಕುಡಿದ್ರೆ ಯಾವಾಗಲೂ ಕುಡಿತಿರಲ್ಲ, ಹಂಗೆ ಆ ರೀತಿ ಇದು ಉಪಯೋಗ ಮಾಡ್ತೀವಿ. ಈಗ ಇದು ಜಸ್ಟ್ ಟಾಪಿಕ್ ಹಣ್ಣಿನಿಂದ ನಾವು ಸ್ವಲ್ಪ ನಮ್ಮ ಬಿಹೇವಿಯರ್ಗೆ ಹೋಗ್ರೆ, ಯಾಕೆ ಇದಕ್ಕೂ ನನ್ನ ಕೃಷಿಗೆ ಸಂಬಂಧ. ಮೇನ್ ನನಗೆ ನೀವು ಎಲ್ಲ ಬಂದಿಲ್ಲ, ನೀವು ಕಲಿಯೋದ್ರಿಂದ ನಮ್ಮ ರೈತರಿಗೆ ಅದ್ರ ಉಪಯೋಗ ಆಗಬೇಕು, ನಿಮಗೂ ಉಪಯೋಗ ಆಗಬೇಕು. ಅದಕ್ಕೆ ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ. ಇವೆಲ್ಲ ಹಾಲು ಖರೀದಿ ಮಾಡ್ತಾರಲ್ಲ, ಏನು ವ್ಯತ್ಯಾಸ ಇರ್ಬೋದು ಎರಡರೊಳಗೆ? ಆ ಕಡೆ 2 ಫೋಟೋವ, ಈ ಕಡೆ 2 ಫೋಟೋವ, ಇದಕ್ಕೆ ಏನು ವ್ಯತ್ಯಾಸ ಆಗ್ಬೋದು? ಹಾ ಹೌದಾ, ಎಲ್ಲರಿಗೂ ಗೊತ್ತದ. ವಾಟ್ಸಪ್ದಾಗ ಎಲ್ಲರೂ ಶೇರ್ ಮಾಡಿದ್ದೇವೆ ಒಬ್ರಿಗೊಬ್ರು, ಏನಂತೇಳಿ ಪ್ಲಾಸ್ಟಿಕ್ನಾಗ ಹಾಲು ಕುಡಿದ್ರೆ ಕ್ಯಾನ್ಸರ್ ಬರ್ತದ, ಚಹಾ ಕುಡಿದ್ರೆ ಕ್ಯಾನ್ಸರ್ ಆಗ್ತದ. ಬಟ್ ಫಿರ್ ಬಿ ಬಳಸ್ತೇವೆ, ಮಜ್ಬೂರಿ ಇದ್ದೇವೆ ಅಂತ ಅನ್ಕೊಂಡಿದ್ದೇವೆ. ಮಜ್ಬೂರಿ ಎದಕ್ಕೆ ಹೇಳ್ರಿ, ಮಜ್ಬೂರಿ ನಾವು ಅನ್ಕೊಂಡಿದ್ದೇವೆ ಸರಿ, ಹೌದಾ? ಸೊ ಅದಕ್ಕೆ ಹಿಂದಕ್ಕೆಲ್ಲ ಹೀಗೆ ಹಾಲು ಬರ್ತೀವಿ ನಮಗೆ, ಈಗಲೂ ಬರೋದು ಬರ್ತದೆ. ಈಗ ಈ ರೀತಿ ಬೆಂಗಳೂರಲ್ಲಿ ಶುರು ಮಾಡ್ಯಾರ, 100-120 ರೂಪಾಯಿ ಲೀಟರ್ ಹಾಲು ಕೊಡ್ಕತ್ತಾರ. ಸ್ಟೀಲ್ದಾಗ ತಂದು ಕೊಡ್ತೇವೆ, 120 ರೂಪಾಯಿ ಲೀಟರ್ ಹಾಲು ಕೊಡ್ತೇವೆ ಅಂತ. ನಿನ್ ಗೊತ್ತೈತೆ ನಮ್ಗೆ, ಈಗ ಸೋಲಾಪುರದಾಗ ಊಟ ಡೆಬ್ಬ್ಯಾಗ ತಂದು ಕೊಡ್ತಾರತ್ತ, ತಂದು ಕೊಟ್ಟು ಲಾರಿದಲ್ಲಿ ಕೊಡ್ತಾರತ್ತ. ಅವ್ರು ಲಾರಿದಾಗ ಊಟ ಮಾಡಿ ಆ ಗಿಡ ಕಟ್ಟಿ ಹೋಗ್ತಾರಂತ. ನೆಕ್ಸ್ಟ್ ಅವ್ರು ಡೆಬ್ಬಿ ಓನರ್ ತಗೊಂಡು ಹೋಗ್ಬೇಕಂತ. ಈಗ ನಾವೇನಿಲ್ಲ ಆ ಡೆಬ್ಬಿ ಬೇರೆ ಒಯ್ದ್ರೆ ಏನ್ ಮಾಡ್ಬೇಕು, ಅವ ಹೆಂಗೆ ನಮ್ಮವರೇ ಒಯ್ಬೇಕು, ನಮ್ಮ ಡೆಬ್ಬಿನೇ ನಮ್ಗೆ ಗೊತ್ತಾಗಬೇಕು, ಇವೆಲ್ಲ ನಮ್ಮ ಪ್ರಶ್ನೆಗಳು. ಬಟ್ ಅವ್ರು ಅನ್ಎಜುಕೇಟೆಡ್, ಅವ್ರು ಸಾಲಿ ಕಲ್ತಾರೋ ಬಿಟ್ಟಿರೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತದ. ನಾ ಡೆಬ್ಬಿ ಒಯ್ದು ಕೊಡ್ಬೇಕು, 50 ರೂಪಾಯಿ ಇಸ್ಕೋಬೇಕು, ಊಟ ಮಾಡ್ತಾನೆ, ಊಟ ಆ ಡೆಬ್ಬಿ ಕಟ್ತಾನೆ, ನಾವು ಹೋಗಿ ನನ್ನ ಡೆಬ್ಬಿ ತೊಗೊಂಡ್ಬಾರ್ದು. ಇದು ನಡ್ದದ ನಮ್ಮ ಬಾಂಬೆದಾಗ ಡಬ್ಬ ಹೋದಕ್ಕೆ ಅದು ತೋರಿಸ್ತಾರೆ. ಸೊ ಹಿಂಗದಲ್ಲ. ಸೊ ಅದಕ್ಕೆ ನಾವು ಇದಕ್ಕೆ ವ್ಯತ್ಯಾಸ ಏನಾಗ್ತದೆ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಇದು ಜಸ್ಟ್ ಡಾಟಾ ಅದ್ರಿ, ತಿಳ್ಕೊರಿ. ಇದು ನ್ಯೂಸ್ ಪೇಪರ್ದಾಗ ಬಂದಿದ್ರಿ, 70% ಇನ್ ಡೆಲ್ಲಿ ಅಡಲ್ಟ್ರೇಟೆಡ್. ಡೆಲ್ಲಿ ಒಳಗೆ 70% ಹಾಲು ಅದಲ್ಲ, ಅದು ಅಡಲ್ಟ್ರೇಷನ್ ಇರುತ್ತೆ. ಇದು ಪಾರ್ಲಿಮೆಂಟ್ದಾಗ ಹೇಳಿದ, ಇಡೀ ಇಂಡಿಯಾದಾಗ 70% ಅಡಲ್ಟ್ರೇಷನ್ ಇರುತ್ತೆ. 4852 kgs ಆಫ್ ಸ್ಟೋರೇಜ್ ಸೋಯಾ ಅಂದ್ರೆ ಖವಾ ಅಡಲ್ಟ್ರೇಷನ್ ಆಗಿದ್ದು. ಇದರಿಂದ ದನದ ಮಾಂಸದಿಂದ ತಯಾರಾಗಿದ್ದು, ಬೇರೆ ಬೇರೆ ವಸ್ತುವಿಂದ ತಯಾರಾಗಿದ್ದು ಖವಾ ಸೀಸೆಯ. ಮೋರ್ ದನ್ 60% ಮಿಲ್ಕ್ ಇನ್ ದ ಕಂಟ್ರಿ ಇಸ್ ಅನ್ಸೇಫ್, ಕುಡಿ ಯೋಗ್ಯ ಅಲ್ಲ. ಹಿಂಗಿರ್ಕಿ 100 ಮಂದಿ ಇದೆ, 70-80 ಮಂದಿ ಇದ್ದೆವು ನಾವು. 70 ಮಂದಿ 40% ಆಗಿಲ್ಲ, ನಾವು ಒಂದ್ ಸ್ವಲ್ಪ ಮಂದಿ 60% ಆಗಿದ್ದೆವು. ಹೌದಾ, ನಮಗೂ ಹಾಲು ಅಂತದಂತವ್. ಯಾಕ ಏನಂತಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಆದಾಗ ಅಡಲ್ಟ್ರೇಷನ್ ಮಾಡಕ್ ಚಾನ್ಸ್ ಜಾಸ್ತಿ ಸಿಗ್ತದೆ. ಯಾಕೆ ಅಡಲ್ಟ್ರೇಷನ್ ಬ್ರೈಬಿಂಗ್ ಸರಳ ಆಗ್ತದ. ಅವಾಗ ಸಪೋಸ್ ನಾನು 1 ಕೋಟಿ ಕಂಪ್ನಿ ಇತ್ತು, ನನ್ನ ಮೇಲೆ ಯಾರು ಹೇಳ್ಬೇಕಾದ್ರೆ ಅನ್ಸ್ಕಿಲ್ಲ ನನಗೆ, ಯಾಕೆ 10-20 ಲಕ್ಷ ಕೊಡ್ತೀನಿ ಸುಮ್ಮನೆ. ಬಟ್ ಅದೇ ಸಣ್ಣದಿತ್ತು, ನಂದು 50,000 ಅನ್ಸ್ತೀನಿ ನಾ. ಅವಾಗ ಏನಾಗ್ತದೆ, ಧೈರ್ಯ ಸಾಲ ಏನ್ ಹೇಳ್ತೇವೆ. ಸೊ ಆಮೇಲೆ ನಿಮ್ಮ ದೋಸ್ತ್, ನಿಮ್ಮ ರಿಲೇಟಿವ್ಸ್ ಯಾರು ಹಾಳು ಮಾಡ್ಬೇಕಲ್ಲ. ಈಗ ನಂಬಲ್ಲಿ ನಾನು ತುಪ್ಪ ಮಾರ್ತೀನಿ, ನಾನು ತುಪ್ಪ ಯಾರಿಗಾರ ಕೊಡ್ಬೇಕಾದ್ರೆ ನಾನು ಧೈರ್ಯ ಅಂದ್ರೆ ಅಡಲ್ಟ್ರೇಷನ್ ಮಾಡುತ್ತೆ, ಧೈರ್ಯ ಸಾಲಲ್ಲ. ಯಾವಾಗ ನಮ್ಮವ್ರು ಯಾರ ಕೇಳ್ಕೊಡ್ತೀನಿ ಅಂತೇಳಿ. ಬಟ್ ಯಾರೋ ಒಬ್ರು ನಂದು ತುಪ್ಪ ಡೆಲ್ಲಿದಾಗ ಯಾರಿಗೆ ಹೋಗ್ತಿತ್ತು, ನಂಗೆ ಬಾದರಾಗಲ್ಲ, ಯಾವೇ ಸಿಕ್ಕ ಡೆಲ್ಲಿದಾವ, ಏನ್ ಯಾಕಾಗಲ್ಲ ಒಂದು ಮೆಂಟಾಲಿಟಿ ಬೆಳೀತು. ಸೊ ಅದಕ್ಕೆ ಆ ರೀತಿ ಅದಕ್ಕೆ ನಾವೇನು ಯಾಕೆ ನಾವು ಫಸ್ಟಿಗೆ ನಮ್ಗೆ ಹೇಳೋದಂದ್ರೆ, ನಮ್ಮ ಪರ್ಚೇಸ್ ಬಿಹೇವಿಯರ್ ಈ ರೀತಿ. ಸೊ ಅಂದ್ರೆ ನಮ್ಮ ಸುತ್ತಮುತ್ತ ಇದ್ದವರು ನಮ್ಮವ್ರಿಲ್ಲ ನೋಡ್ರಿ. ಗುಲ್ಬರ್ಗದಾಗ ಬೇರೆ ಬೇರೆ ಹಳ್ಳಿ, ನಾ ಸಣ್ಣ ಇದ್ದಾಗ 18 ಕಿಲೋಮೀಟರ್ ಹಾಲು ಬರ್ತಿತ್ತು. ಅವಾಗ ಬಸ್ ಫೆಸಿಲಿಟಿ ಇರಲಿಲ್ಲ, ಸೈಕಲ್ ಮೇಲೆ ಬಂದು ಹಾಲು ಕೊಟ್ಟು ಹೋಗ್ತಿಲ್ಲ. ಇವತ್ತಿನ ಎಲ್ಲಿದೋ ಹಾಲು ಎಲ್ಲಿಗೂ ಹೋಗ್ತದೆ. ಅದೇ ಹಳ್ಳಿಯಿಂದ ಹಾಲು ಕಲಬುರಗಿ ಬಂದು ಪ್ರೊಸೆಸರ್ ಮತ್ತು ಅದೇ ಹಳ್ಳಿ ಪ್ಲಾಸ್ಟಿಕ್ನ ನೋಡೋದು. ಸೊ ಅದಕ್ಕೆ ಆ ಪ್ಲಾಸ್ಟಿಕ್ ಹೀಟ್ ಮಾಡ್ತಾರೆ ಪ್ಯಾಕ್ ಮಾಡ್ಬೇಕಾದ್ರೆ. ಆ ಹೀಟ್ ಮಾಡ್ಬೇಕಾದ್ರೆ ಕೆಮಿಕಲ್ ಹೋಗ್ತಿರ್ಬೇಕಲ್ಲ ಅವರು. ಅದು ಅದೇ ಸರ್ 70% ಅಡಲ್ಟ್ರೇಷನ್ ಅಲ್ಲ. ನಿಮ್ಮ ಹಾಲು ಯೂರಿಯಾದಿಂದ ತಯಾರಾಗುತ್ತೆ. ಇದು ಹೇಳಕ್ ನಮ್ಗೆ ಅನ್ಸ್ತಾರೆ ಸುಳ್ಳು ಇರ್ಬೋದು, ಸುಮ್ ಇರ್ತದ, ಹಂಗಿರ್ತದ, ಕ್ವಾಲಿಟಿ ಟೆಸ್ಟ್ ಅವ, FSS ಸ್ಟ್ಯಾಂಡರ್ಡ್ಸ್ ಎಲ್ಲ ನಮಗೆಲ್ಲ ಗೊತ್ತದ. ಬಟ್ ಅದಕ್ಕೆ ವಿರುದ್ಧ ಎಲ್ಲರೂ ನೋಡಿದ್ಯವಲ್ಲ, ನಾವು ದಿನ ನೋಡಿದ್ಯವಲ್ಲ, ಇಷ್ಟಾಯ್ತು, ಅದು ಆಯ್ತು, ಇದು ಆಯ್ತು ಅಂತೇಳಿ. ಸೊ ಅವೆಲ್ಲ ಆದಾಗ ಅದಕ್ಕೆ ಕಾಣಿಬೋದು ನಾವು ನೀವು. ಅದಕ್ಕೆ ನಾವು ಬೈಬಿಯರ್ ಈ ರೀತಿ ಐತಲ್ರಿ. ಇದರಿಂದ ಏನಾಗ್ತದ, ನಮ್ಮ ರೈತರಿಗೆ ಆದಾಯ ಶುರು ಆಗ್ತದ. ಅವಾಗ ನಿಮ್ ಜೊತೆ ಹಾಲು ಮಾರಕ್ ಬಂದಾಗ ನೀವ್ ಅಂತೀರಿ ಇದು ಸಿಗ್ತದ ನೋಡ್ರಿ, ನಾವು ಇದು ಸಿಗ್ತದೇನ್ರಿ, ನಮ್ಮ ಹೊಲ್ದಾಗದಾರಿ ತಂದು ಕೊಡ್ತೀನಂತ ನಾವು ಸಂಬಂಧ ಬರ್ತಾವ, ಒಂದೊಂದು ಹೆಚ್ಚಿ ಬೆಳ್ಕೊತ ಹೋಗ್ತದ. ಇಲ್ಲಾಂದ್ರೆ ಏನಾಗ್ತದ, ಕೆಮಿಕಲ್ ಕ್ಯಾನ್ ಕಾಸ್ ಕ್ಯಾನ್ಸರ್, ರಿಯೋನ್ ಹಾರ್ಟ್ ಅಂಡ್ ಕಿಡ್ನೀಸ್. ಇವತ್ತಿನ ದಿವಸ ಡಿಸ್ಟಿಕ್ ಅಂತ ಗುಲ್ಬರ್ಗ ಕ್ಲಾಸ್ 2 ಟೈರ್ 2 ಸಿಟಿ ಒಳಗೆ ಸಹಿತ ಕಿಡ್ನಿ ಕೇರ್ ಸೆಂಟರ್ ಸ್ಟಾರ್ಟ್ ಆಗಪ್ಪ, ಕ್ಯಾನ್ಸರ್ ಹಾಸ್ಪಿಟಲ್ಸ್ ಆಗ್ಯಾವ. ಯಾಕಂದ್ರೆ ನಾವು ಬಳಸಂತ ಹಾಲು. ಸೊ ಅದಕ್ಕೆ ನಾವು ಯಾವಾಗ ನೀವು ಆರೋಗ್ಯವಾಗಿದ್ರೆ ನೀವು ಅದು ಕಳೆ ಊಟ ಮಾಡಮ್ಮ, ಏನು ಕಳೆ ಊಟ ಮಾಡಮ್ಮ ಅಂತೀರಿ. ನಾವೇ ಹಾಲು ಕುಡಿದು ಇಂಥ ಹಾಲು ಉಂಡು ಕ್ಯಾನ್ಸರ್ ಬಂದಿರ್ತಂದ್ರೆ ಅವಾಗ ಪತ್ರಿ ಕುಡ್ರಿ, ಜ್ಯೂಸ್ ಸಾಯಿಗತ್ ನೋವು ಮರ ಯಾವ್ದಾರ ಔಷಧ ಬರಲಿ, ಯಾವ ಪತ್ರಿ ಉಳ್ಳಿ, ಯಾವ ಉಳ್ಳಿ, ಯಾವ ಉಳ್ಳಿ ಅಂತಂತೀವಿ. ಸೊ ಅದಕ್ಕೆ ಆರೋಗ್ಯವಾಗಿರ್ಬೇಕಾದ್ರೆ ನಮ್ಗೆ ಒಂದೊಂದು ಬಿಹೇವಿಯರ್ ಚೇಂಜ್ ಮಾಡ್ಕೋಬೇಕಾಗ್ತದೆ. ಆಮೇಲೆ ಎಣ್ಣೆಗೂ ಅದಕ್ಕೂ ಸಂಬಂಧದ. ಈಗ ಎಲ್ಲರಿಗೂ ಗೊತ್ತದ್ರಿ, ಕುಸ್ಬಿ ಎಣ್ಣೆ ಪಿರಿಯದ ಮಾರ್ಕೆಟ್ನಿಂದ ಆಯಿಲ್ ಸಸ್ತದ ಅಂತೇಳಿ, ಪಾಮ್ ಆಯಿಲ್, ಸೂರ್ಯಪಾನ ಎಣ್ಣೆ ಅಂತೇಳಿ. ಎಲ್ಲರೂ ಎಷ್ಟು ಡಿಫ್ರೆನ್ಸ್ ಅಂದ್ರೆ 50-60 ರೂಪಾಯಿ ಡಿಫ್ರೆನ್ಸ್ ಅದ. ಕುಸ್ಬಿ ಎಣ್ಣೆ ಊಟ ಮಾಡಿದ್ರೆ 250 ರೂಪಾಯಿ ಕೆಜಿ ಅದ ಗುಲ್ಬರ್ಗದಾಗ, 350 ರೂಪಾಯಿನೂ ಮಾಡೋದು, 250 ರೂಪಾಯಿ ನಾರ್ಮಲ್ ಅದ.
ಈ ಸೂರ್ಯಪಾನ ಎಣ್ಣೆ 170 ರೂಪಾಯಿ 80 ರೂಪಾಯಿ 70 ರೂಪಾಯಿ ಡಿಫ್ರೆನ್ಸ್ ಅದ. ಇದು ಕುತ್ತರ್ ನಾವೇನು ರಿಚ್ ಕ್ಲಾಸ್ ಯೂಸ್ ಮಾಡ್ತಿರ್ಬೇಕು, ಬಟ್ ಮಿಡ್ ಕ್ಲಾಸ್ ಲೋವರ್ ಮಿಡ್ ಕ್ಲಾಸ್ ಆ 70 ರೂಪಾಯಿ ಸಲ ಸೂರ್ಯಪಾನ ಎಣ್ಣೆ ಹೋಗೋರು ಎಷ್ಟೋ ಮಂದಿ ಇದ್ದೇವೆ, ಹೌದಾ? ಬಟ್ ನಮಗೆ ನಿಮ್ಗೆ ಗೊತ್ತಿರಲಿ, ಇದು ಒಂದು ಸೂರ್ಯಪಾನ ಎಣ್ಣೆ 1 kg ಯೂಸ್ ಮಾಡೋದಕ್ಕೂ ಅದು ಸ್ವಲ್ಪ ಗಾಣದ ಎಣ್ಣೆ ಅರ್ಧ kg ಯೂಸ್ ಮಾಡೋದಕ್ಕೂ ಈಕ್ವಲ್ ಆಗ್ತದೆ. ಅಂದ್ರೆ ನೀವು 4 ಚಮಚ ಎಣ್ಣೆ ಹಾಕ್ತೀರಿ, ಅದು 1 ಚಮಚ 2 ಚಮಚ ಹಾಕಿದ್ರೆ ನಾವು ಪ್ರಶ್ನೆ. ಯಾಕಂದ್ರೆ ಮೊನ್ನೆ ಇವತ್ತು ನಾವು ಕುಸುಬೆ ಎಣ್ಣೆ ಯೂಸ್ ಮಾಡಿದೆವು, ಊಟ ಮಧ್ಯಾಹ್ನ ಊಟಕ್ಕೆ ಕುಸುಬೆ ಎಣ್ಣೆ ಯೂಸ್ ಮಾಡಿದೆವು. ಲಾಸ್ಟ್ ಟೈಮ್ ಮೊನ್ನೆ ಹೇಳಿದಾಗ ಹಳ್ಳಿಯಾಗ ಸೂರ್ಯಪಾನ ತೊಗೊಂಡಪ್ಪ ಯಾಕೆ ಅಷ್ಟು ಪಿರಿ ಆಗ್ತದೆ ಅಂತೇಳಿ ನಮ್ಮ ಊರ ಪ್ರೋಗ್ರಾಮ್ ಅವ್ರು ಇವ್ರಿ ಮಾಡೋದು ಮಾಡ್ತೇವೆ, ಪರ್ಫೆಕ್ಟ್ ಮಾಡೋದಂತೆ ಸೂರ್ಯಪಾನ ಅವ್ರು 15 kg ಹೇಳಿ ನಾವು 15 kg ಬೇಕಾಗ್ತದಪ್ಪ ಎಣ್ಣೆ ಇದಾಗ್ತದೆ. ನಂದು ಇದು ಏನ 15 kg ನೋಡ್ರಿ ಸೂರ್ಯಪಾನ ಕುಸುಬಿ ತಂದೇನಿ ಯೂಸ್ ಮಾಡ್ಬೇಡಿ ನೋಡು ಯೂಸ್ ಮಾಡಿದ್ರು ಇದಾದ್ರೆ ನೋಡ್ತೀನಿ 4-5 ಕಿಲೋ ಹೋಗ್ತದ್ರು 4 ಕಿಲೋ ಎಣ್ಣೆ ಹೋಗಿ ಅಂದ್ರೆ 15 ಕಿಲೋ ಹೋಗ್ತವ್ರು. ಇದು ಅಂತ ಯಾಕಂದ್ರೆ ನವೀನ್ ಅಂತ ಹೇಳೋರು ನಮ್ಮ ಪರಿಚಯದಾಗ ಬೆಂಗಳೂರದಾಗ ಎತ್ತಿನ ಗಾಣದ ಎಣ್ಣೆ ಮಾಡ್ತಾರೆ, ಪವರ್ನೂ ಅಲ್ಲ. ಇವನ್ ಎತ್ತಿನ ಗಾಣದ ತೆಗಿತಾರ. ಇವತ್ತು ಕರ್ನಾಟಕ ತುಂಬಾ ಫೇಮಸ್ ಆಗ್ಯಾರ. ನವೀನ್ ಅಂತ ನೀವು ಮೊಬೈಲ್ದಾಗ ಹುಡುಗ್ರಿ ಯೂಟ್ಯೂಬ್ನಾಗ ಭಾಳ ಸಿಗ್ತದ್ರು. ಅವ್ರ ಅಂತಾರ ಎತ್ತಿನ ಗಾಣದಿಂದ ಬೇರೆ ಬೇರೆ ಡಿಸ್ಟಿಕ್ನಾಗ ಎಣ್ಣೆ ಗಾಣ ಸ್ಟಾರ್ಟ್ ಮಾಡ್ಯಾರ. ಅವ್ರು ಸ್ಟಡಿ ಮಾಡಿದಾಗ ಹೇಳೋರು ಈ ರೀತಿ ಹೇಳಿದಾಗ ಮಂದಿನ ಉಪಯೋಗ ಗೊತ್ತಾಗುತ್ತೆ. ಹೌದಲ್ಲಪ್ಪ, ಇದು 1 ಚಮಚ ಹಾಕೋದಕ್ಕೂ 2 ಚಮಚ ಹಾಕೋದಕ್ಕೂ ಫರಕ್ ಅಲ್ಲ. ಸೊ ಇದು ಒಂದೇ ಚಮಚ ಒಳಗೆ ಚಲೋ ಅಲ್ಲ. ಮತ್ತು ಜಿಡ್ಡಿನ ಅಂಶ ಎಣ್ಣೆ ಅಂದ್ರೆ ಜಿಡ್ಡಿನ ಅಂಶ, ಇದ್ರೊಳಗೆ ಜಿಡ್ಡು ಕಮ್ಮಿ ಇರ್ತದೆ. ಸೊ ಹಿಂಗಾಗಿ ನಾಳೆ ನೀವು ಏನಿರ್ತಾರೆ ಕುಸುಬಿ ಎಣ್ಣೆ ತೊಗೊಂಡ್ಬರ್ರಿ ಅಥವಾ ಸೂರ್ಯಪಾನ ಎಣ್ಣೆ ಗಾಣದಾಗ ತೊಗೊಂಡ್ಬರ್ರಿ. ಸೊ ಅವಾಗ ಏನಾಗ್ತದೆ ನಮ್ದು ಆರೋಗ್ಯದ ಚಲೋ, ರೊಕ್ಕನೂ ಕಮ್ಮಿ ಹೋಗ್ತದೆ. ನಾವು ಅನ್ಕೋತೀವಿ ರೊಕ್ಕ ಕಮ್ಮಿ ಆಗ್ತದೆ, ರೊಕ್ಕ ಕಮ್ಮಿ ಇಲ್ಲ, 2 kg ಬಳಸ್ಕೊತೀವಿ. ಇದು 1 kg ಕೆಲಸ ಮಾಡೋದು. ಹಾ ಜಿಡ್ಡು ಎಣ್ಣೆ ಅಂದ್ರೆ ಅದೇ ಜಿಡ್ಡು ಇರಬೇಕು, ಹೌದಾ? ಎಣ್ಣೆ ಅಂದ್ರೆ ಜಿಡ್ಡಿನ ಅಂಶ ಇರ್ಬೇಕು. ವಾಸನೆ ಯಾವಾಗ ಬರ್ತದೆ ಈಗ ನೋಡ್ರಿ ಹೆಂಗ ವಾಸನೆ. ನೀವು ಅದಕ್ಕೆ ನಮ್ಮಲ್ಲಿ ಹೆಂಗಂದ್ರೆ ಗಾಣಕ್ಕೆ ಹಾಕೋತೀವಿ 2 ಕಿಲೋ ಬಳಸ್ತೇವೆ, ಮತ್ತೆ 2 ಕಿಲೋ ತರ್ತೇವೆ. ಅದೇ ಎಣ್ಣೆ 1 ತಿಂಗಳು ಇಟ್ಟಿದ್ರೆ ಗಾಣಕ್ಕೆ 2 ತಿಂಗಳು ಇಟ್ಟಿದ್ರೆ ಜಿಡ್ಡು ವರ್ಷ ಬರ್ತದೆ. ಏನು ಊಟ ಮಾಡ್ತೀವಿ ವಾಸನೆ ಬರ್ತದ್ರಿ? ಹಾ ಅದೇ ಇಟ್ರೆ ಬರ್ತದೆ, ಇಟ್ರೆ ಬರ್ತದೆ. ಅದಕ್ಕೆ ನಮ್ಮ ಸಿಸ್ಟಮ್ ಹೆಂಗದ್ರಿ, ಎಣ್ಣೆ ಗಾಣ ಸುತ್ತಮುತ್ತ ಇರ್ತೀವಿ ಹಳ್ಳಿಯಾಗ. ನಾವು ಕಾಳು ಹೋಗ್ತೀವಿ ಎಣ್ಣೆ ಹಾಕೊಂಡು ಬರ್ತೀವಿ. ಇವತ್ತಿನ ದಿವಸ ಸೂರ್ಯ ಜಿಗ್ಗಿನ ಬರದಂಗೆ ಏನ್ ಮಾಡಿರ್ಬೇಕು, ಅವರು ವಾಸನೆ ಬರದಂಗೆ ಏನ್ ಮಾಡಿರ್ಬೇಕು, 6 ತಿಂಗಳು ಏನ್ ಮಾಡಿರ್ಬೇಕು, ಹೆಂಗ್ ಅದಕ್ಕೆ ಅವ್ರು ಬರದಂಗೆ ಏನ್ ಮಾಡಿದ್ರೆ ಅದು ಏನೋ ನಮ್ಗೆ ಹಾಳು ಮಾಡುತ್ತೆ. ಹಾ ಅಷ್ಟು ಮಾಡ್ಕೊತ ಹೋಗುತ್ತೆ ಸರ್, ಒಮ್ಮೆಲೆ ತರದಾಗ್ಬಿಟ್ಟು. ಆಮೇಲೆ ಹೆಂಗ್ ಹೇಳ್ತಾರಪ್ಪ ಅಂತಂದ್ರೆ ಯಾವ ಹುಳ ಸೂಕ್ಷ್ಮಜೀವಿ ಹುಳುಗಳೇನೋ ಮೈಕ್ರೋ ಆರ್ಗನ್ಸ್ ಅದು ಆ ಊಟಕ್ಕೆ ಆ ಆಹಾರ ತಿನ್ನಲ್ಲಪ್ಪ ಅಂದ್ರೆ ಅದು ನಮ್ದು ತಿನ್ನಕ್ಕೆ ಯೋಗ್ಯ ಅಲ್ಲ ಅಂತೇಳಿ. ಒಂದು ಬ್ರೆಡ್ ಇಟ್ಟಿರಿ ಅಥವಾ ಒಂದು ಹಣ್ಣದ ಅದಕ್ಕೆ ಇದು ತಿನ್ನಲಾಗ್ಯದಪ್ಪ ಮೈಕ್ರೋ ಆರ್ಗನ್ಸ್, ಅದು ಬೂಸ್ಟ್ ಅಂತ ಅದಕ್ಕೆ ಹಾಳಾಗ್ಯದ, ನಮ್ಗೆ ತಿನ್ನಕ್ಕೆ ಯೋಗ್ಯ ಅಲ್ಲ. ಆಮೇಲೆ ಅಂದ್ರೆ ಎಲ್ಲರಿಗೂ ಗೊತ್ತ, ರೀಸೆಂಟ್ ಆಗಿ ನ್ಯೂಸ್ ಬಂದ ಜೇನುತುಪ್ಪದಾಗ ಸಕ್ಕರೆ ಅದ ಅಂತೇಳಿ. ನಾವೇನಾರ ನೀವು ಅನ್ಕೊಂಡ್ರಿಪ್ಪ ಅಂತಂದ್ರೆ ಜೇನುತುಪ್ಪದಾಗ ಸಕ್ಕರೆ ಅದ್ರ ಕಂಪನಿದವ್ರು ಮಿಕ್ಸ್ ಮಾಡ್ಯಾರ ಅಂದ್ರೆ ಅದನ್ನು ಸುಳ್ಳದ ನಾವು ಒಪ್ಪಲ್ಲ. ಅಂದ್ರೆ ಈಗ ಪತಂಜಲಿದವ್ರು ಇರ್ಬೋದು, ಡಾಬರ್ದವ್ರು ಇರ್ಬೋದು, ಅವ್ರು ಸಕ್ಕರೆ ಪಾಕ ಮಾಡಕತ್ತಾರ, ಅದನ್ನೂ ಅಲ್ಲ. ತಪ್ಪೆಲ್ಲದಪ್ಪ ಅಂದ್ರೆ ಜೇನು ಸಾಕಾಣಿದಾಗ. ಜೇನು ಸಾಕಾಣಿಕೆ ಅಂದ್ರೆ ಅದು ಗಿಡದಾಗ ಇರ್ತಿದ್ದು, ಗಿಡದಾಗ ಹೂವು ಇರ್ತಿದ್ದು, ಅದು ಪಕ್ಕದ ನೀರು ಬರ್ತಿತ್ತು, ಜೇನು ಇರ್ತಿತ್ತು. ನಮ್ಮ ಮಂದಿ ಹೋಗಿ ಜೇನು ಹಿಡ್ಕೊಂಡು ಬರ್ತಿರು. ನಮ್ಮ ಮನೆ ಸಣ್ಣ 5ನೇ-6ನೇ ಹುಡುಗರ ಊರಾಗ ಅವ್ರ ತರ ಜೇನು ಹಿಡ್ಕೊಂಡು ಬರ್ತಾರ ಚಲೋ. ಬಟ್ ಪ್ರಾಬ್ಲಮ್ ಏನಾಗಿದೆ, ಕಮರ್ಷಿಯಲ್ ಮಾಡಿದ್ರು ಡೆಬ್ಬಿ ತಂದು ಅದೆಲ್ಲ ಡೆಬ್ಬಿ ಸೂರ್ಯಪಾನದಾಗ ಇಡ್ತೇವೆ. ಒಂದು ಕ್ರಾಪ್ ಆಗ್ತದೆ, ಕ್ರಾಪ್ ಆದ್ಮೇಲೆ ಜೇನು ಉಂಡಬೇಕಲ್ಲ, ಏನ್ ಮಾಡ್ಬೇಕು, ಸೈನ್ಸ್ ಕಲ್ಸೋ ಟೈಮಿಗೆ ಕಲಿಸ್ತೀವಿ ಏನಂತೇಳಿ ಅದ್ರೊಳಗೆ ಸಕ್ರೆ ಪಾಕ ಇಡಬೇಕು ಅಂತೇಳಿ. ಅಂದ್ರೆ ಜೇನುಳ ಹೋಗಲ್ದಂಗ ಸಕ್ರೆ ಪಾಕ ಇಡಬೇಕು ಅಂತೇಳಿ. ಆ ಜೇನುಳ ಸಕ್ರೆ ಪಾಕ ತಿಂದಾಗ ಮಕರಂದ ಹೆಂಗಿರ್ಕಾಗ್ತದೆ ಅದು, ಹೌದಾ? ಜೇನು ಪಾಕ ಇಡಬೇಕು. ಸೊ ಸಕ್ರೆ ಪಾಕ ತಿಂದು ಸಕ್ರೆ ಪಾಕ ಇಟ್ಟಾಗ ಆ ಸಕ್ರೆ ಪಾಕ ಜೇನುತುಪ್ಪದಾಗ ಬರೋದೆ, ಮತ್ತೆ ನೀವು ಲ್ಯಾಬ್ನಾಗ ಟೆಸ್ಟ್ ಮಾಡಿದ್ರೆ ಸಕ್ರೆ ಪಾಕ ಬರೋದೆ. ಸೊ ಅದಕ್ಕೆ ನಾವು ಪ್ರಾಬ್ಲಮ್ ಇಂದ ಪ್ರೊಡಕ್ಷನ್ದಾಗ. ಆ ಪ್ರೊಡಕ್ಷನ್ಗೆ ಯಾಕೆ ಹೋದೆವು, ಡೆಬ್ಬಿದಾಗ ಯಾಕೆ ಜೇನು ಸಾಕಾಣಿಕೆ ಬಂತು ಅಂದ್ರೆ ನಮ್ಮ ಹೊಲ್ದಂಗ ಜೇನು ಹುಳುಗಳು ಕಮ್ಮಿ ಆಗ್ಯಾವ. ನಮ್ಮ ಹೊಲ್ದಾಗ ಯಾಕೆ ಜೇನು ಹುಳುಗಳು ಕಮ್ಮಿ ಆಗ್ಯಾವಪ್ಪ ಅಂತಂದ್ರೆ ಹುಳುಗಳಿಲ್ಲ, ಹುಲ್ಲುಗಳಿಲ್ಲ. ಹುಲ್ಲಿಗೆ ಎಣ್ಣೆ ಸಾಯಿಸಿರ್ತೀವಿ, ಆ ಹುಲ್ಲು ಸಾಯಿಸೋ ಟೈಮಿಗೆ ಹುಳುಗಳು ಸಾಯ್ತಾವ, ಹುಳುಗಳ ಜೇನುಗಳು ಸಾಯ್ತಾವ. ಅದಕ್ಕೆ ನಾ ಇದು ಕಳೆಗಳಿಂದ ಯಾಕೆ ಹೋದಪ್ಪ, ಕಳೆಗಳ ಜೊತೆಗೆ ನಾವು ಜೇನು ಯಾಕೆ ಹೇಳೋದಪ್ಪ ಅಂತಂದ್ರೆ, ನೀವು ಯಾವಾಗ ನಾವು ಕಳೆಗಳಿಗೆ ಊಟ ಮಾಡೋದು ಶುರು ಮಾಡ್ತೀರಿ, ನಮ್ಮ ರೈತರು ಅದಕ್ಕೆ ಎಣ್ಣೆ ಹೊಡೆಯೋದು ಬಿಡ್ತಾರೆ. ಯಾವಾಗ ಎಣ್ಣೆ ಹೊಡೆಯೋದು ಬಿಡ್ತಾರೆ, ನಮ್ಮ ಜೇನುಗಳು ಹೆಚ್ಚಿಗಾಗ್ತಾವ. ಜೇನುಗಳು ಹೆಚ್ಚಿಗಿದ್ರೆ ಮತ್ತೆ ನಮ್ಮ ಇಳುವರಿ ಹೆಚ್ಚಿಗಾಗ್ತದೆ. ಈ ಒಂದು ಒಳ್ಳೆ ಸೈಕಲ್ದಾಗ ನಾವು ಬೀಳ್ತು. ಅದಕ್ಕೆ ಸಾಯಿಸೋದು ಬಿಟ್ಟು ಬದುಕೋದು ವಿಚಾರ ಮಾಡೋ ಮಾಡ್ತೀವಿ. ಇದು ಬಿಟ್ಟು ನಾವು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ವಸ್ತುಗಳು ನಾವು ಬಳಸೋದೇನಲ್ಲ. ನಿಮ್ಗೆ ಗೊತ್ತಿಲ್ಲ, ಹಿಂದಕ್ಕೆ ನಾವೆಲ್ಲ ತೆಂಗಿನ ಗುಂಜು ಬಳಸ್ತಿದ್ದೇವೆ, ಗೋಧಿ ಬಳಸ್ತಿದ್ದೇವೆ, ಸೊಗಾಸಿಟ್ಟಲ್ಲಿ ಅದಕ್ಕೆ, ಹೌದಾ? ಇದನ್ನು ನಾವು ರೊಕ್ಕ ಕೊಟ್ಟು ಖರೀದಿ ಮಾಡೋದಿದ್ದೆವು. ಮನ್ಯಾಗ ಟೆಂಕ್ ತರ್ತೇವೆ, ಟೆಂಕ್ ಸುಲಿತೇವೆ, ಟೆಂಕ್ ಸುಲಿದು ಅದು ಒಗ್ಗಡೆ ರೊಕ್ಕ ಖರ್ಚು ಮಾಡ್ತೇವೆ. ಯಾಕೆ ಗಾಡಿ ಬರ್ತಾರೆ ಪೆಟ್ರೋಲ್ ತಗೊಂಡು, ಪೆಟ್ರೋಲ್ ಹಾಕೊಂಡು ಅದು ಅಂಕಕ್ಕೆ ನಾವು ಇದನ್ನು ರೊಕ್ಕ ಕೊಟ್ಟು ತರಲಿದ್ದೇವೆ. ಇದು ಬಳಸ್ಬೇಕಾದ್ರೆ ನಿಮ್ಗೆ ಎಲ್ಲರೂ ಸಾಫ್ಟ್ ಕಾನ್ಸಿಯಸ್ ಒಂದ್ಸಲ ಅನ್ಸಿರ್ಬೇಕು. ಯಾವಾಗ ಗುಂಜು ಹೊಟ್ಟೆ ಅದನ್ನು ಹೊಟ್ಟೆಗೆ ಹೋಗ್ಬೋದು ಅಂತೇಳಿ ಗೊತ್ತದ. ಬಟ್ ಇದು ಹೊಟ್ಟೆಗೆ ಹೋದ್ರೆ ಏನಾಗ್ತದೆ, ಅದು ಹೊಟ್ಟೆಗೆ ಹೋದ್ರೆ ಏನಾಗ್ತದೆ ಇದು ಗೊತ್ತಿದ್ವಿ. ಮತ್ತೆ ನಿಮ್ಮ ಮನೆಗಲ್ರಿ, ನಮ್ಮ ಮನೆಯಾಗ ನಮ್ಮ ಮನೆಯವ್ರು ಏನಿಲ್ಲ. ಬಟ್ ಬಂದ್ರವ್ರು ಸುಮ್ಮನೆ ಹೇಳ್ತಾರೆ, ಇವರೆಲ್ಲ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ನೀವು ಮಾಡ್ಕೋತಾರ, ನೀವೇನ್ ಬೇಕಾದ್ರೆ ಅವ್ರು ಹೆಂಗಂತಾರೆ ಅಂದ್ರೆ, ನೀವೇನ್ ಬೇಕಾದ್ರೆ ಮಾಡ್ಕೋ, ಹೊರಗೆ ನಮ್ಮ ಮನೆ ತರಬೇಡಿವೆಲ್ಲ ಅಂತ ಹೇಳಿ. ಅಂದ್ರೆ ಇವತ್ತು ಹೆಣ್ಮಕ್ಳು ಬಂದಿರಲ್ಲ, ನಾ ಕರೆ ಹೇಳ್ತೀನಿ. ಅಂದ್ರೆ ಎಲ್ಲ ರೈತರಿಗೆ ಹೋದಾಗ ಹೇಳ್ತೀನಿ, ಭಾಳ ಮನೆ ಗಂಡಸರು ಹೆಣ್ಮಕ್ಳು ಪ್ರೋಗ್ರಾಮ್ ಭಾಳ ಹೇಳ್ಬೋದು. ಯಾಕಂದ್ರೆ ಅವ್ರು ಚೇಂಜ್ ಅದ ನಾವು ಚೇಂಜ್ ಆದಂಗೆ.
ಈಗ ಅದು ಹೇಳ್ತಿಲ್ಲ, ಎಲ್ಲರೂ ಬಂದಿಲ್ಲ. ನೀವು ಮನೆಗೆ ಹೋಗಿ ಹೇಳಿದ್ರೆ ಯಾರು ಮನೆಗೆ ಒಪ್ಪ, ಯಾರು ಮನೆಗೆ ಬಂದಿಲ್ಲ ನೀವು ಒಪ್ಕೋರಿ. ನಾ ಭಾಳ ಸೂಕ್ಷ್ಮ ಚೇಂಜ್ ಆಗ್ತಾವ್ರಿ. ಇದು ಅದು ಪ್ಲಾಸ್ಟಿಕ್ ಅದು ಕಬ್ಬಿಣದ ಬಟ್ಟೆ ಬೈತಾರೆ ಏನು ಹತ್ತಿರ್ಬೇಕು ವಿಚಾರ. ಒಂದು ಎಕನಾಮಿ ಮೇಲೆ ಏನಾಗ್ತಾರೆ, 20 ರೂಪಾಯಿ ಸುಮ್ಮನೆ ಖರ್ಚು ಮಾಡಿರ್ತೀರಿ. ಅದು ಎದಕ್ಕೆ ನಾವು ತೆಂಗಿನ ಗುಂಚು ಬಳಸ್ರಿ, ಚಲೋ ಆಗ್ತದೆ. ನಿಮ್ಗೆ ಗೊತ್ತಿರಲಿ ಎಲ್ಲರೂ ಈ ತೆಂಗಿನ ಗುಂಚು ಪ್ಯಾಕ್ ಮಾಡಿ ಮಾರೋದು. ಇವಾಗ ಸುಮ್ ಕಟ್ ಮಾಡಿ ಇಟ್ಟಿರೋ ಅದಷ್ಟೇ ಡಿಸೈನ್ ಮಾಡ್ಯಾರ. ಸಿಟಿ ಒಳಗೆ ಮಾರ್ಲಾಗತ್ತಾರೆ. ಎದಕ್ಕೆ ಮಾರಾಗತ್ತಾರ್ರಿ? ಬಾಂಡೆ ತೆಕ್ಕಕ್ಕೆ. ಅಮೆರಿಕಕ್ಕೆ ನೋಡ್ತಾವ 20 ರೂಪಾಯಿ 30 ರೂಪಾಯಿ ಒಂದು. ಸೊ ಅದಕ್ಕೇನಲ್ಲ, ಇದಕ್ಕೆ ನಾನು ಕೃಷಿಗೆ ನೀವು ಕಳೆಗೆ ಏನು ಸಂಬಂಧಪ್ಪ ಅಂತಂದ್ರೆ, ನೀವು ಯಾವಾಗ ಬಳಸ್ತಿರಲ್ಲ, ಅವು ಬಳಸ್ಬೇಕಾದ್ರೆ ನೀವು ಗಿಂಬಾರ ಏನು ಬಳಸ್ತಿರಲ್ಲ, ಆ ಬೆಳೆಸಿದ ನೀರು ನನ್ನ ಹೊಲಕ್ಕೆ ಹೋಗ್ತಾವ, ಅದು ಕೆಮಿಕಲ್ ಆಗ್ತದ, ಆ ನೀರು ಅಡಲ್ಟ್ರೇಷನ್ ಆಗ್ತದ, ನನ್ನ ಹುಡುಗ ದನಗಳು ಕುಡಿತಾವ, ನನ್ನ ದನಗಳು ಹಾಳಾಗ್ತಾವ. ಆ ದನಗಳು ಹಾಳಾದ್ರೆ ನಾವು ಹಾಲು ಕೆಮಿಕಲ್ ಬರ್ತದ. ಅದೇ ನೀವು ಬೂದಿದಿಂದ ನೀವೆಲ್ಲ ಬಳದ್ರಪ್ಪ ಅಂತಂದ್ರೆ, ಆ ಬೂದಿದಿಂದ ನಮಗೆ ಆರೋಗ್ಯದ ಕೆಡಲ್ಲ. ಬೂದಿ ಅಂದ್ರೆ ನೀರು ಅಗತ್ಲೇನು ಮಾಡ್ತಾವ, ನೀರು pH ನಾರ್ಮಲ್ ಇಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನಾವು ಎಷ್ಟು ಬೂದಿ ಹೊಲಕ್ಕೆ ಹಾಕ್ತೀವಿ, ಎಷ್ಟು ನೀರಿಗೆ ಹಾಕೋತ ಹೋಗ್ತೀವಿ, ಅಷ್ಟು ನಮ್ಗೆ ನೀರು ನಾರ್ಮಲ್ ಇರಿಸುತ್ತೆ, pH ಲೆವೆಲ್ ಚೆನ್ನಾಗಿ ಇರಿಸುತ್ತೆ. ಅದಕ್ಕೆ ನಮ್ಗೆ ಒಂದೊಂದು ಸಣ್ಣ ಸಣ್ಣ ಕೆಲಸನ ನಮ್ಮ ಕೃಷಿಗೆ ಸಂಬಂಧದ. ಆ ಕೃಷಿಯೊಳಗೆ ಒಂದೊಂದು ಸಣ್ಣ ಕಾರಣ ನಮ್ಮ ಆರೋಗ್ಯ ಕಾರಣ. ಅದಕ್ಕೆ ನೀವು ಆರೋಗ್ಯವಾಗಿರ್ಬೇಕಾದ್ರೆ ನಾವು ಕೃಷಿಕರು ಚಲೋ ಇರಬೇಕು. ಕೃಷಿಕರು ಚಲೋ ಇರಬೇಕಾದ್ರೆ ನೀವು ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೊಳ್ಳೇಬೇಕು. ಅವ್ರು ಮಾಡ್ತಾರೆ ಸರ್. ಈಗ ಈಗ ಹೆಂಗದ ಜಾಸ್ತಿ ಸಾಲಿ ಕಲ್ತೇವಲ್ರಿ. ಈಗ ಅದೇ ಹೇಳ್ತೀನಿ ಸರ್, ನಾ ಕೆಮಿಕಲ್ ಏನಿರಲ್ಲ ಸರ್, ಅವೆಲ್ಲ ಮಷಿನ್ ಒಂದು ಜಸ್ಟ್ ರೋಲ್ ಮಾಡ್ತಾವ, ಸ್ವಚ್ಛ ಮಾಡ್ತಾವ, ಮ್ಯಾಟ್ ತಯಾರು ಮಾಡೋದು ಹಂಗೆ ಆಗ್ತದೆ. ಕೆಮಿಕಲ್ ಹಾಕಲ್ಲ, ನಾನು ಮಿಷನ್ ಮಾಡ್ತಾರೆ. ಸಿಟಿ ಮಂದಿಗೆ ಇದು ಸೊಫಿಸ್ಟಿಕೇಟೆಡ್ ಅನಿಸ್ತದೆ. ರೊಕ್ಕ ಕೊಟ್ಟು ಖರ್ಚು ಮಾಡಿದ್ರೆ ಚಲೋ ಅನಿಸ್ತದೆ. 20 ರೂಪಾಯಿ ಕೊಟ್ಟರೆ ಅದು ಚಲೋ ಅಂತೇಳಿ ಅದು ಬಳಸ್ತೇವೆ. ಮನೆಯಲ್ಲೇ ತೆಂಗಿನ ಅವ್ರ ಮತ್ತೆ ಅದನ್ನ ಹೇಳೋದು ತೆಂಗಿನ ಗುಂಜ ಅದ ಅಂತೇಳಿ ಇಲ್ರಿ. ಅವ್ರು ಇಂಗ್ಲೀಷ್ನಾಗ ಹೇಳ್ತಾರೆ ಮತ್ತೆ ಚಲೋ ತೆಂಗಿ. ದಿಸ್ ಇಸ್ ಬ್ರೌನ್ ಕೊಕೊನಟ್ ಹಿಂಗಂದ್ರೆ ವಿ ಆರ್ ಯೂಸಿಂಗ್ ದಟ್ ಟ್ರೀ ಇಂಪೋರ್ಟೆಡ್ ರೀ ಅಂತ ಅಮೆಝಾನ್ದಾಗ ತರ್ತೇವ್ರೆ ಅಂತ ಹೇಳೋರು. ಭಾಳ ಚಲೋ ಅನಿಸ್ತದೆ. ಯಾಕಂದ್ರೆ ಇದು ಉಲ್ಲೇಖ ಹೆಂಗದಂದ್ರೆ, ನಾ ಅಗರಬತ್ತಿ ಕಂಪ್ನಿಯಾಗ ಕೆಲಸ ಮಾಡ್ತೀನಿ. ಯಾರಿಗಾರ ಅಗರಬತ್ತಿ ಕೆಲಸ ಮಾಡ್ತಾರೆ ಬೈಕರು ಉತ್ಸಾಹ ಇಂಗ್ಲೀಷ್ನಾಗ ಹೇಳುತ್ತೇವೆ. ಯಾಕಂದ್ರೆ ಇಂಗ್ಲೀಷ್ನಾಗ ಇನ್ಸೆನ್ಸ್ ಸ್ಟಿಕ್ಸ್ ಅಂತಾರೆ. ಅದಕ್ಕೆ ಇನ್ಸೆನ್ಸ್ ಸ್ಟಿಕ್ಸ್ ನಂಗೆ ಅರ್ಥ ಆಗಲ್ಲ, ನೀವು ಅರ್ಥ ಆಗಲ್ಲ. ಹೌದಾ, ಯಾವುದೋ ದೊಡ್ಡ ಕಂಪ್ನಿಯಾಗ ಇದ್ದಿರ್ಬೇಕಾಗ್ತದೆ. ಅಗರಬತ್ತಿ MBA ಅಂತ ಅಗರಬತ್ತಿ ಮಾಡ್ತೀನಿ ಅಂತ ಕೇಳ್ತೀನಿ ನಾನು. ಸೊ ಅದಕ್ಕೆ ಸರಳ ಭಾಷೆದಾಗ ಹೇಳಕ್ ಪ್ರಾಬ್ಲಮ್ ಅದ. ಅದಕ್ಕೆ ಇವಾಗ ಸರಳ ಭಾಷೆದಾಗ ಹೇಳಕ್ ಪ್ರಯತ್ನ ಮಾಡೋದು. ಈ ವಸ್ತುಗಳನ್ನ ಅಂದ್ರೆ ನಮ್ಗೆ ನಿಮ್ಗೆ ಬಾಯೋ ಇವೇನೋ ಗಾಣಿತಿಕ ಸಾಬೂನ್ ಅದ, ಧೂಪ್ ಅದ, ಸಾಬೂನ್ ಅದ, ಫಿನೈಲ್ ಅದ, ಇವೆಲ್ಲ ನಮ್ದು ಆಕಳ ಉತ್ಪನ್ನದಿಂದ ತಯಾರಾಗ್ತಾವ. ಆಕಳ ಸಗಣಿ ಗೋಮೂತ್ರದಿಂದ ಅವೆಲ್ಲ ಕೆಮಿಕಲ್ ಅದ. ಸೊ ಅವು ಬಳಸೋದ್ರಿಂದ ಡೈಲಿ ಅಷ್ಟು ಪ್ಲಾಸ್ಟಿಕ್ ಅಷ್ಟು ಅವೆಲ್ಲ ಏನೋ ಕ್ಯಾಪ್ ಅವೆಲ್ಲ ನಾವು ಭೂಮಿ ಹೋಗಾಡ್ತೀವಿ. ಅಷ್ಟು ಭೂಮಿ ಪ್ಲಾಸ್ಟಿಕ್ ಹೋಗ್ತದೆ. ಅಷ್ಟು ಓಡಾಡೋದು ನಮ್ದು ಗೌರ್ಮೆಂಟ್ ಟ್ಯಾಕ್ಸ್ ಅದು ಖರ್ಚಾಗ್ತದೆ. ಇದ್ರೊಳಗೆ ಯಾವುದೂ ಯೂಸ್ ಆಗಲ್ಲ. ಇದರೊಳಗೆ ನಾವು ಅಂದ್ರೆ ಎಲ್ಲ ಎಕೋ ಫ್ರೆಂಡ್ಲಿ ಅವ, ಕರೆಕ್ಟಾವ, ಭೂಮಿಗೆ ಸ್ವಚ್ಛ ನೀರು ಹೋಗ್ತಾವ. ಅದಕ್ಕೆ ಸಣ್ಣ ಸಣ್ಣ ನಾವು ಬದಲಿ ಮಾಡ್ಕೊಂಡ್ರೆ ಅಂದ್ರೆ ನಮ್ಮ ಕೃಷಿ ಭಾಳ ಸಂಬಂಧ ಇದೆ. ನಮ್ಮ ನೀರು ಪೊಲ್ಯೂಷನ್ ಆಗಲ್ಲ. ನೀರು ಪೊಲ್ಯೂಷನ್ ಅಂದ್ರೆ ನಾವು ಬೆಳೆಗಳು ಚಲೋ ಇರ್ತಾವ ಅಂತೇಳಿ ಹೇಳಕ್ಕೆ ಇವೆಲ್ಲ ಹೇಳ್ತು. ಇದ್ರ ಜೊತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಅದೇನೋ 6,53,651 ಕೋಟಿ ಬಿಸ್ನೆಸ್ ಅದ ನಮ್ಮ FMC ಕೂಡ. ವರ್ಷಗಳು 2020 ದಾಟೋದು. 2020 ಸಾಬೂನ ಹಲ್ಪುಡಿ ಇವೆಲ್ಲ ಬಿಸ್ನೆಸ್ ಲೆಕ್ಕ ಹಾಕೊಂಡ್ರೆ 6 ಲಕ್ಷ ಕೋಟಿ ಬಿಸ್ನೆಸ್ ಅದ. ಈ ಸಪೋಸ್ 6 ಲಕ್ಷ ಕೋಟಿ ನಾವು ಬಿಟ್ಟಿವಿ, FMCG ಪ್ರಾಡಕ್ಟ್ ಬಿಟ್ಟಿವು, ಸಾಬೂನ್ ಮೇಲೆ ಇಂಥ ಗೋಧಿ ಮೇಲೆ ಖರ್ಚು ಮಾಡ್ತಿದ್ರು ಅಂದ್ರೆ 6 ಕೋಟಿ ನಮ್ದು 70 ಕೋಟಿ ಮನುಷ್ಯ ರೈತರಲ್ಲ, ಅವ್ರಿಗೆ ರೊಕ್ಕ ಹೋಗ್ತದೆ. ಅಂದ್ರೆ ಯಾವ್ದೋ ದೊಡ್ಡ ದೊಡ್ಡ ಕಂಪ್ನಿಗೆ ಹೋಗೋದು ನಮ್ಮ ರೈತರಿಗೆ ಹೋಗೋದು ಸರ್ ಅಂತ. ಆ ರೈತರು ಇನ್ನೊಂದು ಸ್ವಲ್ಪ ರೈತರಿದ್ರಿ ನಿಮಗೂ ಬರ್ತದೆ. ಅಂದ್ರೆ 6 ಕೋಟಿ ನಮ್ಮ ರೈತರಿಗೆ ಹೋದ್ರೆ ನಮ್ಮ ರೈತರು ಆಟೋಮೆಟಿಕ್ ಶ್ರೀಮಂತರ ಆಗ್ತಾರೆ. ಅವಾಗ ನಮ್ಮ ತೊಗರಿ ಬೆಳೆ ರೇಟ್, ಹೆಸರಿನ ರೇಟ್, ಉದ್ದು ರೇಟ್ ಆಟೋಮೆಟಿಕ್ ಕಡಿಮೆ ಆಗ್ತದೆ. ನಾರ್ಮಲ್. ಸೊ ಪ್ರಾಬ್ಲಮ್ ನಮಗೆ ಅಲ್ಲಿ ಆಗುತ್ತೆ. ಅದಕ್ಕೆ ನಮ್ಮ ರೊಕ್ಕ ಹೊರಗೆ ಖರ್ಚು ಮಾಡಬೇಕು, ನಮ್ಮ ರೈತರು ನಮ್ಗೆ ಸ್ವಸ್ಥ ಕೊಡ್ಬೇಕಂತ ಅದು ಆಗಂಗಿಲ್ಲ. ಅದಕ್ಕೆ ನಿಮ್ದು ಒಂದು ವಸ್ತು, ಯಾವುದೇ ಒಂದು ವಸ್ತು ಬಳಸಿದಾಗ ನನ್ನ ರೊಕ್ಕ ನಮ್ಮ ರೈತರಿಗೆ ನಡೆದದ ಇಲ್ಲ. ನಡೆದಿಲ್ಲ ಅಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಅದ ನಮ್ಮ ರೈತರ ಬಳಿ. ಆಲ್ಟರ್ನೇಟಿವ್ ಇಲ್ಲ. ಈಗ ಪೆಟ್ರೋಲ್ ಅದ ನಮ್ಮ ರೈತರ ಬಳಿ, ಇವತ್ತು ಆಲ್ಟರ್ನೇಟಿವ್ ಇನ್ನೊಂದು 5 ವರ್ಷ ನಮ್ಮ ರೈತರ ಬಳಿ ಪೆಟ್ರೋಲ್ ತಯಾರಾಗ್ತದೆ. ಹೌದಾ, ಯಾಕಂದ್ರೆ ಆಲ್ರೆಡಿ ನಡೆದ ನೇಪಿಯರ್ ರೋದಿಂದ ಅದೆಲ್ಲ ಸಜ್ಜೋದಿಂದ ಅಂತೇಳಿ ಇನ್ನೊಂದು 5 ವರ್ಷನಾಗ ಟೆಕ್ನಾಲಜಿ ಬರ್ಬೋದು. ಸೊ ಅದಕ್ಕೆ ಟೆಕ್ನಾಲಜಿ ಅದ, ಬಟ್ ರಿಪ್ಲಿಕೇಟ್ ಆಗ್ಬೇಕಷ್ಟೇ ಅದು ಬಿಸ್ನೆಸ್. ಸೊ ಅದಕ್ಕೆ ನಮ್ದು ಒಂದೊಂದು ರೊಕ್ಕನೂ ನಮ್ಮ ರೈತರಿಗೆ ನಡೆದ ಇಲ್ಲ ತಿಳ್ಕೊಂಡು ಡಿಸೈಡ್ ಮಾಡ್ಕೊಂಡು ವಿಚಾರ ಮಾಡ್ರಿ. ಅವಾಗ ನಮ್ಗೆ ಒಳ್ಳೆ ಆರ್ ಸಿಗುತ್ತೆ. ಇದಕ್ಕೂ ನಮ್ಮ ಹೊಲಕ್ಕೂ ಭಾಳ ಸಂಬಂಧ ಇದೆ. ಇದು ಮುತ್ತು ವಿಗ್ರಹ ಅಂತಾರೆ. ಹೋಳಿ ಹುಣ್ಣಿ ಆಟ ಆಡ್ತಿರಲ್ಲ, ಹೋಳಿ ಹುಣ್ಣಿ ಬಣ್ಣ, ಇದು ಹೋಳಿ ಹುಣ್ಣಿ ಹೂವು ಆಗ್ತದೆ. ಇದೇನಪ್ಪ ಅಂದ್ರೆ ಹೋಳಿ ಹುಣ್ಣಿ ಕಲರ್ ಇದು ತರ್ತಿರಲ್ಲ, ಈ ಕಲರ್ಲಿ ಆಟ ಆಡಿದಪ್ಪ ಅಂದ್ರೆ ನಮಗೆ ರೋಗಗಳು ಬರಲ್ಲ. ಇದು ಹೊಲ್ದಾಗ ಇತ್ತಂದ್ರೆ ನಮ್ಗೆ ಹುಳುಗಳು ಬರಲ್ಲ. ಹೊಲ್ದಾಗ ಇದು ಹಿಂಗೆ ಹೇಳಿದೀವಿ. ಹೊಲ್ದಾಗ ಇರೋದು ಗಿಡ ಕಡೆಯಿದ್ದ ಮುಂಜಾನೆ ಮೆಸೇಜ್ ಹಾಕ್ತೀವಿ, ಅದಕ್ಕೂ ಗೊತ್ತಿಲ್ಲ ಸುಮ್ಮನೆ ಎಲ್ಲರಿಗೂ ಫಾರ್ವರ್ಡ್ ಮಾಡಿದ್ವಿ ಮೆಸೇಜ್. ಅದು ಗಿಡ ಕಡೆಯಿದ್ದರೆ ಉಳಿದ ಗಿಡ ಹೊಲ್ದಾಗ ಗಿಡ ಉಳಿಸ್ಕೊಂಡ ಇದು ನಮ್ಮ ಹೊಲ್ದಾಗ ಉಪಯೋಗ ಆಗ್ತದೆ. ಅದಕ್ಕೆ ನಾನು ಹೇಳೋ ತಾತ್ಪರ್ಯ, ನಾಳೆ ನಿಮ್ಮ ಮನೆಗೆ ಯಾವ್ದಾದ್ರು ಕಾರ್ಯಕ್ರಮ ಇತ್ತು, ಪ್ಲೇಟ್ ಪ್ಲಾಸ್ಟಿಕ್ ಪ್ಲೇಟ್ ಸರಳ ತನ್ನ ಬಂದು ಕೂತು ಊಟ ಮಾಡಿದಾಗಲ್ರಿ ಬಫೆ ಸಿಸ್ಟಮ್ ಇಡಬೇಕಾಗಿರೋದ್ರೆ ದಯವಿಟ್ಟು ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಕೊರಿ, ಟೈಮ್ ಸ್ವಲ್ಪ ಖರ್ಚು ಮಾಡಿರುತ್ತೆ. ಯಾರಿಗಾರ ರಿಕ್ವೆಸ್ಟ್ ಮಾಡ್ಕೊರಿ, ಇಬ್ಬರಿಗೆ ನಿಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಇಂಥ ಪ್ಲೇಟ್ ತಂದು ಕೂತು ಊಟ ಹಾಕಿಸ್ರಿ.
ಅವ್ರ ಆರೋಗ್ಯಕ್ಕೂ ಚಲೋ. ಯಾಕಂದ್ರೆ ಆ ಪ್ಲೇಟ್ನಾಗ ಬಿಸಿ ಅನ್ನ ಬಿದ್ದಾಗ ಅದು ಮೈಕ್ರೋವೇವ್ ಅದು ಕೆಮಿಕಲ್ ಏನದಲ್ಲ, ಆ ಎಲೆಂದು ಕೆಮಿಕಲ್ ಹೊಟ್ಟೆಗೆ ಹೋಗಿ ಹೊಟ್ಟೆ ಡೈಜೆಷನ್ ಚಲೋ ಮಾಡ್ತಂತ, ಹೊಟ್ಟೆಂದು ವರ್ಮ್ಸ್ ಸಾಯಿಸ ಮಾಡ್ತದೆ. ಸೊ ಅಂದ್ರೆ ಹೊಟ್ಟೆಗೆ ಉಪಯೋಗ ಅದ. ಅದೇ ಪ್ಲಾಸ್ಟಿಕ್ನಾಗ ಊಟ ಮಾಡಿದಾಗ ಆ ಪ್ಲಾಸ್ಟಿಕ್ ಕೂಡ ಹಾಳು ಮಾಡ್ತದೆ. ಹಾಳು ಮಾಡೋ ಹೌದಾ. ಸೊ ಈ ರೀತಿ ಉಪಯೋಗ ಆಗ್ತದೆ. ಅದಕ್ಕೆ ಇದರಿಂದ ನಮ್ಮ ಕೃಷಿಗೆ ಭಾಳ ಸಂಬಂಧ ಅದ. ಆಮೇಲೆ ಇದರಿಂದ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ, ಹಳ್ಳಿಯಾಗಲ್ಲ. ಇವೇನು ಬಳಸ್ತೀವಿ ಅಂತ ಕೇಳಿದ್ರೆ ಕೆಮಿಕಲ್ ಯೂಸ್ ಮಾಡ್ತೀವಿ, ಯೂರಿಯಾ, DAP, ಪೆಸ್ಟಿಸೈಡ್, ಎಂಡೋಸಲ್ಫಾನ್, ಮೊನೊಕ್ರೋಟೋಫಾಸ್ ಏನಂತೇಳಿ. ನಾ ಹೇಳಿದ್ರು ಡಾಕ್ಟರ್ ವಿಸ್ನರ್ ಅಂತೇಳಿ, ಸೈನ್ಸ್ ಕೌನ್ಸಿಲರ್ ಟು ಪ್ರೆಸಿಡೆಂಟ್ ಆಫ್ ಅಮೆರಿಕಾ. ಅಂದ್ರೆ ಈಗ ಅಮೆರಿಕಾಗ ಸೈನ್ಸ್ ಕೌನ್ಸಿಲರ್ ಅಂದ್ರೆ ಏನಾರು ಶಾಣೆ ಅಂತದೇ ಹೇಳಿದ್ರು ಇರ್ಬೇಕಲ್ಲ ಅವನಿಗೆ, ಹೌದಾ. ಅವ ಏನ್ ಯೂಸ್ ಆಫ್ ಪೆಸ್ಟಿಸೈಡ್ ಇಸ್ ಮೋರ್ ಡೇಂಜರಸ್ ದನ್ ಅಟಾಮಿಕ್ ಫಾಲ್ಔಟ್ ಅಂತೇಳಿ. ಅಂದ್ರೆ ಅಟಾಮ್ ಬಾಂಬ್ ಹಾಕೋದಕ್ಕಿಂತಲೂ ದೊಡ್ಡ ಡೇಂಜರ್ ಕೆಲಸ ಮಾಡಬೇಕು ಅಂತೇಳಿ, ಹೌದಾ. ಅಂದ್ರೆ ನಾವು ಎವ್ರಿ ಟೈಮ್ ಏನ್ ಕೆಮಿಕಲ್ ಹೊಡಿಲಿಕ್ಕೆ ಹೊಲಕ್ಕೆ ಅದು ಒಂದು ಅಟಾಮ್ ಬಾಂಬ್ ಹಾಕ್ದಂಗೆ ಆಗುತ್ತೆ. ಸೊ ಅದಕ್ಕೆ ನಮ್ಮ ಹೊಲದಾಗ ಅಟಾಮ್ ಬಾಂಬ್ ಹಾಕ್ಬೇಕು, ಹಾಕ್ಬಾರ್ದು ಅಂಬೋದು ವಿಚಾರ ಮಾಡಿ. ಅಟಾಮ್ ಬಾಂಬ್ ಹಾಕ್ಬಾರ್ದಾಗಿತ್ತಪ್ಪ ಅಂದ್ರೆ ನಮ್ಮ ರೈತರಿಗೆ ಕೆಮಿಕಲ್ ಹಾಕೋದಂಗೆ ಏನ್ ಸಹಾಯ ಮಾಡ್ಬೇಕು ಅದು ನಾವು ಮಾಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ಅವ್ರು ಹಾಕ್ತಾರೆ, ಅವ್ರು ಹಾಕ್ಯಾರಂದ್ರೆ ಅವ್ರು ಅಟಾಮ್ ಬಾಂಬ್ ಹಾಕ್ದಂಗೆ. ಅವ್ರು ಅಟಾಮ್ ಬಾಂಬ್ ಹಾಕ್ಯಾರಂದ್ರೆ ನಮ್ಗೆ ಅದು ಎಫೆಕ್ಟ್ ಆಗದೆ, ಹೌದಾ. ಅಮೆರಿಕ ಆಗ್ತದೆ, ಜಪಾನ್ ಎಫೆಕ್ಟ್ ಆಯ್ತು, ಅಮೆರಿಕದ ಒಂದು ರೀತಿ ಎಫೆಕ್ಟ್ ಆಯ್ತು. ಸೊ ಹಂಗಂದ್ರೆ ಅವ್ರು ರೈತರ ಹಾಕ್ಯಾರ, ನಮ್ಮ ಹೊಲ ಆರಾಮದಪ್ಪ, ನಾವು ಊರಾಗಿದ್ದೇವೆ, ಸಿಟಿಯಾಗಿದ್ದೇವೆ, ನಮ್ಗೆ ಇಲ್ಲ ಆ ಸಿಟಿದ ಊಟ ನಮಗೆ ಬರ್ತದೆ. ಅದ್ರ ಸಲುವಾಗಿ ವಿಚಾರ ಮಾಡಿ ನಾವು ಡಿಸಿಷನ್ ತಗೋಬೇಕಾಗ್ತದೆ. ಅಷ್ಟೇ ಅಲ್ಲ, ಇಂಗ್ಲಿಷ್ ನ್ಯಾಚುರಲ್ ರಿಪೋರ್ಟ್ ಹೇಳ್ತಾರೆ, ಅರ್ತ್ ವಿತೌಟ್ ವರ್ಮ್ಸ್ ವುಡ್ ಸೂನ್ ಬಿಕಮ್ ಕೋಲ್ಡ್, ಹಾರ್ಡ್, ಬೋನ್ ಅಂಡ್ ವೈಡ್ ಆಫ್ ಫರ್ಮೆಂಟೇಷನ್ ಸ್ಟರೈಲ್. ಸ್ಟರೈಲ್ ಅಂದ್ರೆ ಅಂದ್ರೆ ಮಕ್ಕಳಾಗದಂತಲ್ಲ, ಅದಕ್ಕಂತ. ಸೊ ಅದಕ್ಕೆ ಅದಕ್ಕೆ ಅಂದ್ರೆ ಹೊಲದಾಗ ಸೂಕ್ಷ್ಮ ಜೀವಿ ಎರಿಹುಳ ಏನಾರ ಇರ್ಲಿಲ್ಲ ಅಂದ್ರೆ ಸ್ಟರೈಲ್ ಆಗ್ತದೆ, ಬಂಜೆ. ಇನ್ನೊಂದು ವರ್ಡ್ ಬರೋದಿಲ್ಲ, ಬಂಜೆ, ಹೌದಾ. ಸೊ ಅದಕ್ಕೆ ಅದಾಯ್ತಾ. ಅದಕ್ಕೆ ಏನಂತಂದ್ರೆ ಅಷ್ಟು ಮಟ್ಟಿಗೆ ಅದ. ಅದಕ್ಕೆ ನಾವು ಅದಕ್ಕೆ ನಾವು ಕಳೆಗಳನ್ನ ಉಪಯೋಗಿಸೋಕೆ ಶುರು ಮಾಡಿದೇವೆ, ಕಳೆಗಳು ಊಟ ಮಾಡೋಕೆ ಶುರು ಮಾಡಿದೆ ಅಂದ್ರೆ ಹೊಲ ಫಲವತ್ತತೆ ಆಗ್ತದೆ. ಆ ಫಲವತ್ತತೆ ಊಟ ನಾವು ಮಾಡಿದ್ರೆ ನಾವು ಫಲವತ್ತತೆ ಆಗ್ತದೆ, ಇಲ್ಲಂದ್ರೆ ನಾವು ಕೆಡ್ತೀವಿ. ನಾವು ಸ್ವಲ್ಪ ವಿಚಾರ ಮಾಡ್ಬೇಕು. ಈ ವರ್ಷದ ಬಜೆಟ್ ಒಳಗೆ 2.15 ಲಕ್ಷ ಕೋಟಿ ಬರೀ ಯೂರಿಯಾ, DAP ಸಬ್ಸಿಡಿ ಕೂಡ ಯೂಸ್ ಮಾಡ್ಯಾರ ಸರ್ಕಾರ. ನಾವು ಕಳೆಗಳನ್ನ ಬಳಸೋಕೆ ಶುರು ಮಾಡಿದೇವಪ್ಪ ಅಂತಂದ್ರೆ, ಆಮೇಲೆ ಆರ್ಗ್ಯಾನಿಕ್ ನಾವು ಡಿಮ್ಯಾಂಡ್ ಮಾಡೋಕೆ ಶುರು ಮಾಡಿದೇವೆ ಅಂದ್ರೆ ನಿಮ್ ರೊಕ್ಕ 2.5 ಲಕ್ಷ ರೂಪಾಯಿ ಉಳಿತದೆ. ಸರ್ಕಾರ ಕೂಡ ನೀವು ಸರ್ಕಾರ ರೊಕ್ಕ ಕಂಪ್ನಿಗಳಿಗೆ ಹೋಗ್ತದೆ, ಇದ್ರೊಳಗೆ ಇಂಡಿಯನ್ ಕಂಪ್ನಿಗಳವ, ಹೊರಗಿನ ಕಂಪ್ನಿಗಳವ. ಅದೇ 2 ಲಕ್ಷ ನಮ್ಮ ರೈತರಿಗೆ ಹೋಯ್ತಂದ್ರೆ ಮತ್ತೆ ನಿಮ್ಗೆ ಒಳ್ಳೆ ಆಹಾರ ಬರಲಿಕ್ಕೆ ಶುರು ಆಗ್ತದೆ. ಅದೇ ರೀತಿ ಒಂದು ಸ್ವಲ್ಪ ಡಾಟಾ ಅದ. ಫರ್ಟಿಲೈಸರ್ ಮಾರ್ಕೆಟ್ ಎಷ್ಟು ಕೊಟ್ಟಿದ್ದ, ಇಷ್ಟಾದ್ಮೇಲೆ ನಾವೇನ್ ತಿಳ್ಕೊಬೇಕು, ಇಷ್ಟೊತ್ತಿನ ಬಳಸಿದ ಕಳೆಗಳು ಅವು ಅನ್ವಾಂಟೆಡ್ ಅಂತ ಪ್ರಚಾರ ಮಾಡ್ಕೊತದ್ರೆ, ಹುದ್ದದಾರಿ, ಕೆಡ್ತಾರೆ, ಸಾಯ್ತಾರೆ, ಉಪಯೋಗ ಇಲ್ಲದೆ, ಕಿತ್ತು ಕಟ್ರಿ, ಎಣ್ಣೆ ಬಂದರಿ, ಹೊಸ ಎಣ್ಣೆ ಬಂದ್ರಿ, ಈ ರೀತಿ ಯಾವ ಪ್ರಮೋಟ್ ಮಾಡೋದು ಬೇಡ. ಎಲ್ಲಾ ಗಿಡಗಳು ಉಪಯೋಗ ಅದಾವ. ಅವು ಅಷ್ಟೇ ಸ್ವಲ್ಪ ಮಾವಿನಕಾಯಿ ಜಾಸ್ತಿ ತಿಂದ್ರೆ ನಿಂಬಿಕಾಯಿ ಸ್ವಲ್ಪ ತಿಂತೀರಿ, ಸೇಬ್ ಜಾಸ್ತಿ ತಿಂದ್ರೆ ಜಾಪಲ್ಕಾಯಿ ಸ್ವಲ್ಪ ತಿಂತೀರಿ. ಭಾಳ ಮಂದಿ ಅಂತಾರೆ ಜಾಪಲ್ಕಾಯಿ ಪೂರ್ ಮೆನ್ಸ್ ಆಪಲ್ ಅಂತೇಳಿ. ಯಾಕೆ ಅದು ಉಲ್ಟಾ ಅಂದ್ರಲ್ಲ, ಜಾಪಲ್ಗೆ ಏನ್ರಲ್ಲ ಪೂರ್ ಮೆನ್ಸ್ ಗಾವ ಅಂತೇಳಿ, ಹಂಗೆ ಅಲ್ಲಕ್ಕಾಗಲ್ಲ. ಅದಕ್ಕೆ ಆ ರೀತಿ ನಾವು ವಿಚಾರ ಮಾಡ್ಬಾರಿ, ಯಾವುದೂ ಉಪಯೋಗ ಇಲ್ಲ ಅಂತ ಹೇಳ್ಕೊತ ಲಾಸ್ಟಿಗೆ ಒಂದು 5 ನಿಮಿಷ 2 ಸೆಕೆಂಡ್ ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಗೋಪಾಲ್ ಸತ್ಯೇಳಿ ಬೆಂಗಳೂರದಾಗ ಒಂದು ಸಾಫ್ಟ್ವೇರ್ ಕಂಪ್ನಿ, ಬೇರೆ ಬೇರೆ ಕಂಪ್ನಿಯಾಗೆಲ್ಲ ಕೆಲಸ ಮಾಡೋದು. ಒಂದು 2 ನಿಮಿಷ ನಿಮ್ಗೆ ಯಾಕೆ ಹೇಳ್ಬೇಕಂದ್ರೆ ಇದಕ್ಕೆಲ್ಲ ಮೋಟಿವೇಶನ್ ಅವ್ರು ನಾನು. ಯಾಕೆ ಫಸ್ಟ್ ಬುಕ್ ಮಾಡಿದಾಗ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಅಂದ್ರೆ ಅವ್ರು ಇಲ್ಲೇ ಯಾರು ಇದೆ ಬೆಂಗಳೂರದವ್ರು ಯಾರು ಅದೇ ಹಿತ್ತಲ ಗಿಡ ಅದ್ರ ಅವ್ರು ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡಿದ್ರೆ ಅವ್ರ ಬುಕ್ ಆಯಿತು. ಬುಕ್ ಇವತ್ತು 4,000 ಪ್ರಿಂಟ್ ಹಾಕ್ತೀವಿ, ಕನ್ನಡ, ತೆಲುಗು, ಹಿಂದಿ, ಬೇರೆ ಬೇರೆ ಲ್ಯಾಂಗ್ವೇಜ್ನಾಗ ಆಗುತ್ತದೆ. ಅಷ್ಟೇ ಅವ್ರು ಪ್ರಚಾರ ಮಾಡಬೇಕು. ಸೊ ಅದಕ್ಕೆ ಅವ್ರಿಗೆ ನಾನು ಕೃತಜ್ಞತೆ ಹೇಳಿಸೋದಾಗ ಈ ಸ್ಲೈಡ್ ಯೂಸ್ ಮಾಡ್ಕೊಂಡಿದ್ದೆ. ಏನು ಅಂತಂದ್ರೆ ವಿ ಗೋಪಾಲ್ ಅಂತ ವೆಬ್ಸೈಟ್ ನೋಡ್ಕೋಬಹುದು. ಅವ್ರೆಲ್ಲ ಕಡೆ ಅಲ್ಲಿ ಡೊನೇಷನ್ಸ್ ತೊಗೊತಾರೆ, ಅಥವಾ ಸಾಫ್ಟ್ವೇರ್ ಫಂಡ್ ರೊಕ್ಕ ಹಾಕೊಂಡು ಟೈಮ್ ಕೊಟ್ಟು ಕೆಲಸ ಮಾಡ್ತಾರೆ. ನೀವು ಎರಡು ಗುಲ್ಬರ್ಗದಾಗ ಕೆಲಸ ಇರುತ್ತೆ. ಅಲ್ಲಿ ಬೆಂಗಳೂರದಾಗ ಏನ್ ಮಾಡ್ತೀವಿ, ಎರಡು ಬೆಂಗಳೂರದಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈ ರೀತಿ ಆರ್ಗನೈಸ್ ಮಾಡಿ ಆಕಳ ಇಂಪಾರ್ಟೆನ್ಸ್, ಆಕಳ ಉತ್ಪನ್ನ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವತ್ತಿನ ಆಕಳ ತೋರಿಸೋದು, ಮಾಡಿ ತೋರಿಸೋದು, ಅಥವಾ ಊಟ ಚಲೋ ಹೆಲ್ದಿ ಊಟ ಹಾಕಿ ತೋರಿಸೋದು, ಈ ರೀತಿ ಕ್ಯಾಂಪೇನ್ ಮಾಡ್ತಿರ್ತಾರೆ. ಅದರಿಂದ ಇಂಪ್ಯಾಕ್ಟ್ ಭಾಳ ಆಗ್ಯಾವ. ಒಬ್ರು ಯಾರೋ ಚೆನ್ನೈದಾಗ ಒಬ್ಬ ಹೆಣ್ಮಗಳು ಯಾವುದೋ ಕಂಪ್ನಿಯಾಗ ಕೆಲಸ ಮಾಡ್ತಿದ್ರು. ಒಂದ್ಸಲ ಸೆಮಿನಾರ್ಗೆ ಬಂದರು. ಇವತ್ತಿನ ದಿವಸ ನಾವು ಉಪಯೋಗ ಇದ್ದಿದ್ದು ನೌಕರಿ ಬಿಡ್ತಂತೆ. ನೌಕರಿ ಬಿಟ್ಟು ಚೆನ್ನೈ ಒಳಗೆ ಅಪಾರ್ಟ್ಮೆಂಟ್ ಒಳಗೆ ಆಕಳ ಕಟ್ಟಿ ಅವತ್ತಿನ ದಿವಸ ಇವತ್ತಿನ ದಿವಸ ಎಲ್ಲ FMCG ಪ್ರಾಡಕ್ಟ್ ತಯಾರು ಮಾಡಿ ಮಾಡ್ಲಿರ್ತಾರ. ಅವ್ರಂತಾರ ನಾನು ಚೆನ್ನೈ ಒಳಗೆ ಮನೆಗೆ ಆಕಳ ಒಯ್ದು ಮುಗಿಸೋದು ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅವ್ರದೇ ಅವ್ರು ರೀಸೆಂಟಾಗಿ ಮನೆ ವಿಡಿಯೋ ಬಿಟ್ಟಿದ್ದೀವಿ ಅವ್ರದ್ದು. ಸೊ ಅಂದ್ರೆ ಆ ಪ್ರತೀಕ ಆಗ್ತಾರೆ ಹೆಸರು. ಸೊ ಅವರು ಅಂದ್ರೆ ಈ ರೀತಿ ನಮ್ಮಲ್ಲಿ ಬಂದು ಚೇಂಜ್ ಆದ್ರೆ ಭಾಳ ಮಂದಿ
ಬಾಲಕೃಷ್ಣ ಕಂಪ್ನಿ ಬಿಟ್ಟು ಗಣೇಶನ ಮೂರ್ತಿ ಮಾಡಕತ್ತಾರ, ಬಾಲಕೃಷ್ಣ ಬಿಟ್ಟು ಆಕಳ ಕಿಚನ್ ಮಾಡಿ ಮಾರಕತ್ತಾರ. ಅಂದ್ರೆ ಈ ರೀತಿ ಒಂದು ಲಿಂಕ್. ಆಮೇಲೆ ಮಾಗೋ ಪ್ರೊಡಕ್ಷನ್ ಕೇಳ್ತಿರಲ್ಲ, ರಾಮಚಂದ್ರಪುರ ಮಠದವ್ರು, ಅವ್ರ ಮಠಕ್ಕೆ ನಮ್ದು ಇವರು ಗೋಪಾಲ್ದವ್ರು ವೆಬ್ಸೈಟ್ ಮಾಡ್ಕೊಡ್ತಾರೆ ಮಾರ್ಲಿಕ್ಕೆ, ಅದರಿಂದ ರೆವಿನ್ಯೂ ಹೊಂಟದವ್ರಿಗೆ. ಈಗ ಬೆಂಗಳೂರು ಮಠದವ್ರು ಕರೆದಾರ. ಸೊ ಈಗ ಬೇರೆ ಬೇರೆ ಕಡೆ ಕೆಲಸ ನಾವು ಅಕ್ರಾಸ್ ಇಂಡಿಯಾ ಕೆಲಸ ಮಾಡಬೇಕು. ಯು ಕ್ಯಾನ್ ಜಸ್ಟ್ ಫಾಲೋ ಅಸ್ ಫೇಸ್ಬುಕ್ನಾಗ ಅಥವಾ ಟ್ವಿಟರ್ ಅಂತ ನೀವು ಜಸ್ಟ್ ಸ್ವಲ್ಪ ಯಾರು ಆ ಲೈನ್ದಾಗ ಇಂಟ್ರೆಸ್ಟ್ ಇದ್ದಾರೆ ಫಾಲೋ ಅಪ್ ಮಾಡ್ಬೇಕು. ಅದು ಬಿಟ್ಟು ನಾವು ಏನೇನು ಕೆಲಸ ಮಾಡಿದ್ರೆ ಆರ್ಗ್ಯಾನಿಕ್ ಇನ್ಪುಟ್ ಸೆಂಟರ್ ಅಂತ ಹೇಳಿ ಈಗ ಏನಾಗ್ತದ, ಇನ್ನೊಂದು 2 ನಿಮಿಷ ಆಗ್ತದೆ ಸರ್, 5 ನಿಮಿಷ. ಸೊ ಏನಾಗ್ತದೆ ಇಲ್ಲಿ ಆರ್ಗ್ಯಾನಿಕ್ ಇನ್ಪುಟ್ ಸೆಂಟರ್ ಅಂದ್ರೆ ಸಾವಯವ ಕೃಷಿ. ಏನು ಫರ್ಟಿಲೈಸರ್ ಶಾಪ್ಗಳು ಕೆಮಿಕಲ್ ತರ್ತಿರಲ್ಲ, ಆ ರೀತಿ ನಮ್ಮ ಕೇಂದ್ರಕ್ಕೆ ಬರಬೇಕು, ಸಾವಯವ ಉತ್ಪನ್ನಗಳು ಖರೀದಿ ಮಾಡಬೇಕು ಅಂತೇಳಿ. ಆ ಸಾವಯವ ಉತ್ಪನ್ನ ಖರೀದಿ ಮಾಡೋ ಸಲುವಾಗಿ ಏನು ಮಾಡಿದ್ವಿ, ನಮ್ಮ ಊರಾಗ ಒಂದು ಸೆಂಟರ್ ಮಾಡಿದ್ವಿ ಫಸ್ಟ್ ಗೋಪಾಲ್ ಸಪೋರ್ಟ್ ಇಂದ ಫೈನಾನ್ಷಿಯಲಿ. ಅದು ಆಮೇಲೆ ನಮ್ಮ ನೋಡಿ ಬಿಸಿ ಬೇರೆ ಬೇರೆ ಊರು ತಮ್ಮ ರೊಕ್ಕದೇ ಬೇರೆ ಬೇರೆ ಕಡೆ ಮಾಡ್ಕೊಂಡ್ರು. ಅದಕ್ಕೆ ನಿಮ್ದ್ರೊಳಗೆ ಯಾರು ನಿಮ್ಮ ಊರಾಗ ನಾವು ಇದ್ದೇವಪ್ಪ, ನಾವು ನಮ್ಮ ಊರಾಗ ಹೆಲ್ಪ್ ಮಾಡ್ಬೇಕಂತೀವಿ, ನಮ್ಮ ಊರಾಗ ರೊಕ್ಕ ನಾವು ಏನಾದ್ರು ಸಹಾಯ ಮಾಡ್ತೀವಿ ಅಂತ ನಮ್ಮ ಡೊನೇಷನ್ ಎತ್ತಪ್ಲೆ ಇದ್ದೇವೆ ಅಂತಂದ್ರೆ ಒಂದು 25-30 ಸಾವಿರ 40 ಸಾವಿರ ರೂಪಾಯಿ ನೀವು ಎತ್ತಪ್ಲೆ ಇದ್ರೆ ನಿಮ್ಮ ಊರಾಗ ಪತ್ತಿ ಅಂದ್ರೆ ಈ ಒಂದು ಸೆಂಟರ್ ನಾವು ತಯಾರು ಮಾಡ್ತೀವಿ. ನಿಮ್ಮ ಊರಾಗ ಕೀಟನಾಶಕ, ಕಳೆನಾಶಕ, ರೋಗಕ್ಕೆ, ಹುಳುಕ ಎಲ್ಲಕ್ಕೂ ಔಷಧ ತಯಾರು ಮಾಡಿರ್ತೀವಿ. ನೆಕ್ಸ್ಟ್ ನಿಮ್ಮ ರೈತರು ಅಲ್ಲೇ ಬಂದು ಅಲ್ಲೇ ಒಯ್ಬೋದು. ಸೊ ಅದಕ್ಕೆ ಫೈನಾನ್ಷಿಯಲಿ ಸೌಂಡ್ ಇದ್ದವ್ರು ಇದಕ್ಕೆ ಹೆಲ್ಪ್ ಮಾಡ್ಬೋದು. ನಾವು ಇದು ಬೆಂಗಳೂರದವ್ರು ಇದು ಗುಲ್ಬರ್ಗ ಮಾಡಿ ಕೆಲಸ. ಆಮೇಲೆ ಇನ್ನೂ ಒಂದು ಕೆಲಸ ಮಾಡಿದ್ವಿ ಏನಂತೇಳಿ, ಎಲ್ಲರಿಗೂ ಗೊತ್ತು ಆಕಳು ಸಾಕಿದವ್ರಿಗೆ ದನಗೋಳ ಡಾಕ್ಟರ್ ಸಿಗೋದು ಎಷ್ಟು ಕಷ್ಟ ಆಗುತ್ತೆ, ಹೌದಾ? ದನಗೋಳ ಡಾಕ್ಟರ್ ಸಿಗಲ್ಲ, ವೆಟರ್ನರಿ ಡಾಕ್ಟರ್ ಇಸ್ ಭಾಳ ಕಷ್ಟ. ಸೊ ಅದಕ್ಕೆ ನಾವೇನು ಮಾಡಿ ಹಿಂದಕ್ಕೆ ಹೆಂಗೆ ಮಾಡ್ತೀವಿ ಅಂದ್ರೆ ಎತ್ನೋ ವೆಟರ್ನರಿ ಪ್ರಾಕ್ಟೀಸ್ ಅಂದ್ರೆ ದನಗೋಳದ ಆಯುರ್ವೇದ ಹೆಂಗೆ ಬರ್ತದೆ. ದನಗೋಳದ ಆಯುರ್ವೇದ ಡಾಕ್ಟರ್ ಯಾರು ಬೇಕು ಎಕ್ಸ್ಪರ್ಟ್, ನನಗೆ ಗೊತ್ತಾಗ ನಾಲೆಜ್, ಬಟ್ ನಾ ಹೇಳಪ್ಪೇ ಇಲ್ಲ. ಅದಕ್ಕಿಂತ ಯಾರು ಸಿಗ್ತಾರೆ ಅಂತಂದಾಗ ಕೋಇನ್ಸಿಡೆನ್ಸ್ ಹೆಂಗಂದ್ರೆ ನಾವು ಅನ್ಕೊಂಡಿದ್ದು ಅವಾಗ ಆಗ್ತಿರ್ತಾವ. ಸೊ ಜಸ್ಟ್ ಹಿಂಗೆ ಮಾತಾಡ್ತೀವಿ ಚಂದ್ರಿ. ಅವತ್ತಂದ್ರೆ ಪುಣ್ಯಮೂರ್ತಿ ಸರ್ ಅಂತ ಬರೋದ್ರೆ ಇವತ್ತೇ ಕನೆಕ್ಟ್ ಆಗ್ಯಾರ, ಮುಂಜಾನೆ ಸಂಜೆ ಮಾತಾಡ್ತಿದ್ದೆ, ಸಂಜೆ ಕನೆಕ್ಟ್ ಮಾಡಿದ್ರು, ಮಾತಾಡಿದ್ವಿ, ಸೆಷನ್ ಆರ್ಗನೈಸ್ ಮಾಡಿದ್ವಿ. ಇವತ್ತಿನ ಕರ್ನಾಟಕದ 450 ಮಂದಿಗೆ 400 ಚಿಲ್ಲರ ಮಂದಿಗೆ ಇವು ಎಥ್ನೋಮೆಟ್ರಿಕ್ ಪ್ರಾಕ್ಟೀಸಸ್ ಕಲ್ಸಿರ್ತೀವಿ. ಇದ್ರ ಉಪಯೋಗ ಗುಲ್ಬರ್ಗದವ್ರಿಗೆ ಹೆಂಗಾಗಿದಪ್ಪ ಅಂತಂದ್ರೆ ಒಂದು ಆಕಳು ನಮ್ಮ ಜರತಿ ಒಳಗೆ ಎತ್ತು ಹೋಗಿ ಕಾಲು ಇದಾಗಿತ್ತು, ಕೆಟ್ಟಿತ್ತು, 3 ಸೊ ಏನು ಔಷಧ ಕೊಟ್ಟರು ಎದ್ದು ಹೇಳೋದಾಗಿತ್ತು, ಕಟಕರಿಗೆ ಹೋಗೋದಿತ್ತು. ಅವ ನಂತರ 5,000 ರೂಪಾಯಿ ಖರ್ಚು ಮಾಡಿದ್ರೆ ಆಗಲಾಗ್ಯದ ಫೋಟೋ ಹಾಕಪ್ಪ ನೋಡೋಣ ಪುಣ್ಯಮೂರ್ತಿ ಸರಿಗೆ ಫೋಟೋ ಹಾಕ್ತೀವಿ. ಇಮಿಡಿಯೇಟ್ ರೆಸ್ಪಾನ್ಸ್ ಬಂತು. 350 ರೂಪಾಯಿದಾಗ ಅದು ಎದ್ದು ನಿಂತಿತ್ತು. ಅದು ಆದ್ಮೇಲೆ ಅಂತ 3-4 ಕೇಸ್ ಸುತ್ತಮುತ್ತ ಸಾಲ್ವ್ ಮಾಡ್ಕೊಂಡು ಜಲ್ತಿಗೆ ಮನ್ನಕ್ಕೆ. ಸೊ ಅದಕ್ಕೆ ಏನಂದ್ರೆ ಈ ರೀತಿ ನಮ್ಮ ಎಥ್ನೋಮೆಟ್ರಿಕ್ ಪ್ರಾಕ್ಟೀಸಸ್ ಇಲ್ಲಿ ಗೋಪಾಲ್ ಫಸ್ಟ್ ಇನಿಷಿಯೇಟ್ ಮಾಡ್ತು. ಅಂದ್ರೆ ಈ ಹೊಸದಾಗಿ ಇರ್ತಾರೆ, ಆಲ್ರೆಡಿ ಹಿಂದಿತ್ತು, ನಾವು ಹೊಸದಾಗಿ ಶುರು ಮಾಡ್ದಂಗಲ್ಲ, ಮತ್ತೆ ಹೊಸದಾಗಿ ನಾವು ಮತ್ತೆ ಎಲ್ಲ ಕೌಶಲ್ಯದವ್ರಿಗೆ ಇದು ಕಲ್ಸಿರ್ತೀವಿ. ಇವತ್ತು ವಾಟ್ಸಪ್ದಾಗ 2 ಗ್ರೂಪ್ ಅದಾವ. ಏನು ಮಾಡ್ತಾರೆ ಅಂದ್ರೆ ಅವ್ರ ಊರಾಗ ಏನಾರ ಆದಾಗ ಆಕಳು ಫೋಟೋ ಹಾಕ್ತಾರೆ, ಎಕ್ಸ್ಪರ್ಟ್ ಡಾಕ್ಟರ್ ನಮ್ಗೆ ಅಡ್ವೈಸ್ ಕೊಡ್ತಾರೆ. ಅಂದ್ರೆ ಯಾವುದೂ ನಿಮ್ಮ ಟ್ಯಾಕ್ಸ್ ರೊಕ್ಕ ಇರೋದೇ, ಸರ್ಕಾರ ರೊಕ್ಕ ಇರೋದೇ ನೀವು ಕೆಲಸ ಮಾಡ್ತಾರೆ. ಅದಕ್ಕೆ ನೀವು ಎಂತ ಯಾರೇ ಮತ್ತೆ ಇಂಟ್ರೆಸ್ಟ್ ಇದ್ದವ್ರು ಗೋಪಾಲ್ ಅಸೋಸಿಯೇಟ್ ನಾನು ಇಂಥ ಕೆಲಸ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಆಮೇಲೆ FMCG ಆಕಳ ಸಗಣಿ ಸಾಬೂನು ಅವೆಲ್ಲ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿರುತ್ತೆ. ಬೇರೆ ಬೇರೆ ರೀತಿ ಅಲ್ಲಿಂದ ಕ್ಯಾಂಪೇನ್ ಮಾಡಿ ಅಥವಾ ಎಕ್ಸಿಬಿಷನ್ ಟೈಪ್ ಮಾಡಿಸಿ. ಇವತ್ತೇ ಎಕ್ಸಿಬಿಷನ್ ಅವ ಬೆಂಗಳೂರಲ್ಲಿ ಇರೋದು. ಸೊ ಅಲ್ಲಿ ನಾವು ಎಕ್ಸಿಬಿಷನ್ ಇಟ್ಟು ಸಿಟಿ ಮಂದಿಗೆ ಸಾಬೂನು ಬಳಸಿ, ಟೂತ್ಪೇಸ್ಟ್ ಬಳಸಿ ಎಕ್ಸಿಬಿಷನ್ ಮಾಡಿರ್ತೀವಿ. ಆಮೇಲೆ ಗೋಶಾಲೆ ಸುತ್ತಮುತ್ತ ಪ್ಲಾಂಟೇಶನ್ ಡ್ರೈವ್ ಮಾಡ್ತೀವಿ. ಕಂಪ್ನೀಸ್ವರಿಗೆ ಅವ್ರು CSR ಫಂಡ್ ಒಳಗೆ ರಿಕ್ವೆಸ್ಟ್ ಮಾಡ್ಕೊಂಡು ಗಿಡ ಹಚ್ತಿಲ್ಲ, ಇದು ಹಚ್ಚಿದ್ರೆ ನಾವು ಗಿಡ ಕೊಡ್ತೇವೆ ಅಂತೇಳಿ. ಸೊ ಗಿಡ ಹಚ್ಚಕ್ಕೆ ಸಾಫ್ಟ್ವೇರ್ ಕಂಪ್ನಿಯವ್ರಿಗೆ ಇರ್ತಂದು ಅವರಿಗೂ ನೇಚರಿಗೆ ರಿಲೇಟ್ ಮಾಡಿ ಸನಿ ಮಾಡೋಕ್ಕೆ ಪ್ರಯತ್ನ ಮಾಡಲಿತ್ತು. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಕಾರ್ಯಕ್ರಮ ಗೋಪಾಸ್ ಆ ರೀತಿ ತಂಡ ಗುಲ್ಬರ್ದಾಗ ನೀವು ಏನೇನು ಇಂಟ್ರೆಸ್ಟ್ ಅಂತಂದ್ರೆ ಯಾವುದೇ ಒಂದು ಗೋಶಾಲೆ ಗಿಡ ಹಚ್ಚೋದು ಅಥವಾ ಅಲ್ಲೇ ಒಂದು ಇದೇ ಕಡೆ ವಿಚಾರನ ಮಾಡ್ಕೋಬಹುದು. ಆಮೇಲೆ ನೀರಿನ ಟ್ಯಾಂಕ್ ಕಟ್ಟಿದ್ದು ಬಟಿಗೆರೆ ಸ್ಟೇಡಿಯಂ ತಾಲೂಕದಾಗ ಊರಾಗ ನೀರಿನ ಟ್ಯಾಂಕ್ ಇರಲಿಲ್ಲ, ದನಗಳು ಕೊಡ್ಲಿಕ್ಕೆ ದೂರ ಹೋಗ್ಬೇಕಾಗ್ತಿತ್ತು. ಅಥವಾ ಅವ್ರು ಸೀದಾ ಮನೆ ಕೊಡ್ಕೊಂಡು ಗಿಡ ಪಾಳೆ ಬರ್ತಿತ್ತು. ಸೊ ನಡು ನೀರಾಗ ಒಂದು ಊರಾಗ ಒಂದು ಟ್ಯಾಂಕ್ ಕಟ್ಟಿಸ್ಕೊಟ್ವಿ. ಆ ಟ್ಯಾಂಕ್ಸ್ ಕೊಟ್ಟಿದ್ದರಿಂದ ಊರಾಗ ಭಾಳ ಹೆಲ್ಪ್ ಆಗಿದೆ. ಎತ್ಕೊಂಡು ಸೀದಾ ಮುಂಜಾನೆ ಕುಡಿದು ಹೋಗ್ತಾವ, ಮತ್ತು ಸಂಜೆ ಕುಡಿದು ಹೋಗ್ತಾವ. ಇದು ಸಣ್ಣ ಕೆಲಸ, ದೊಡ್ಡ ಕೆಲಸ ಅಂತಲ್ಲ, ಬಟ್ ರಿಸಲ್ಟ್ ಭಾಳ ಬರ್ತದೆ. ನೀವು ಊರಾಗ ಒಂದು ನೀರಿನ ಟ್ಯಾಂಕ್ ಇತ್ತಪ್ಪ ಅಂದ್ರೆ ಎತ್ಕೊಂಡು ಸಾಕೋರಿಗೆ ತ್ರಾಸ ಎಷ್ಟದ ಗೊತ್ತಿರ್ತದೆ ಎತ್ಕೊಂಡು. ಸೊ ಅವ್ರು ಹೋಗ್ತಾ ಬರ್ತಾ ನೀರು ಕುಡಿಸ್ಕೊತಂದ್ರೆ ಭಾಳ ಉಪಯೋಗ ಆಗ್ತದೆ. ಅದಕ್ಕೆ ನಿಮ್ಮ ಊರಾಗ ನಮ್ಮ ಗೋಪಾಸರಿಗೆ ಕೊಡಬೇಕು ಅಥವಾ ನೀವೇ ಟ್ಯಾಕ್ಸ್ ನೀವೇ ಊರಾಗ ಒಂದು ಟ್ಯಾಂಕ್ ಕಳಿಸಿ. ಮನಿ ಎದುರು ಮಾಡಿಟ್ಕೋರು ಭಾಳ ಹೆಲ್ಪ್ ಆಗ್ತದ. ಹಿಂಗೆ ಯಾರೋ ಇದು ಹೋದಾಗ ಅವ್ರು ಇಟ್ಟಿರ ಮನೆ ಇದಾರೆ, ಆಕಳ ಜೋಡಿ ಹಂದಿನ ಕುಡಿತಾವಲ್ರಿ ಅಂತಂದಾಗ ಹಂದಿನ ಪ್ರಾಣಿ ಕುಡಿದು ಕುಡಿಯೋದಾಗ್ಲಿಂದ್ರು ಆ ಮನುಷ್ಯ ಹೋಗೋಣ. ಸೊ ಅಂದ್ರೆ ಅಷ್ಟು ಮಟ್ಟಿಗೆ ಅವ್ರ ದೊಡ್ಡವ್ರು ಇರ್ಲಿಕ್ಕಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ಆಕಳ ಸೋದಕ್ಕೆ ಅದು ಕಟ್ಟಿಟ್ಟು ವಿಚಾರ ಮಾಡ್ರಿ. ಆಮೇಲೆ ಊರಾಗ ಆಯ್ತು ಕಟ್ರಿ. ಹಾಂ ಸರ್, ಭಾಳ ಕಡೆ ಮಾಡಿದ್ರು. ಆಮೇಲೆ ಇನ್ನೊಂದು ಗುರಿ ಏನದಪ್ಪ ಅಂತಂದ್ರೆ ಈಗ ನಾವು ಅನ್ಕೊಂಡಿದ್ದು ನೆಕ್ಸ್ಟ್ ಇಯರ್ ಸಲ ಪ್ಲಾನ್ ಅಂದ್ರೆ ಈಗ ಯೂಶಲಿ ಗಿಡ ಹಚ್ಚೋ ಜೂನ್ದಾಗ ಎಲ್ಲರೂ ಪ್ಲಾಂಟೇಶನ್ ಡ್ರೈವ್ ಮಾಡ್ತಾರೆ, ಭಾಳ ಎಂಜಾಯ್ಗಳು ಮಾಡ್ತಾರೆ. ಎಲ್ಲರೂ ಏನು ಮಾಡ್ತೀವಿ ಮತ್ತೆ ಆ ಟೈಮಿಗೆ ಜೋಶ್ ಬರ್ತಾ ಜೂನ್ದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗ್ತೀವಿ, ಅಗಿ ತರ್ತೀವಿ, ಅಗಿ ಹಚ್ಚಿಸಿ ನಾವು ನಾವು ಹಚ್ಕೋತೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು ಕ್ಲೇಮ್ ಮಾಡ್ತಾರೆ ನಾವು ಇಷ್ಟು ಅಗಿ ಮಾಡಿದ್ರೆ ನಾವು ನಚ್ತೇವೆ. ಅಂದ್ರೆ ಹಚ್ಚಿದ ಫೋಟೋ ನಿಮ್ದು ಬಂತು, ಗಿಡ ಕೊಟ್ಟಿದ್ದ ಫೋಟೋ ಅವ್ರು ಬಂತು, 2 ಗಿಡ ಹಚ್ಚಿದಂಗೆ ಹಚ್ಚಿದ ಒಂದೇ ಗಿಡ ಪೇಪರ್ದಾಗ. ಸೊ ಅದ್ರೊಳಗೆ ಮತ್ತೆ ಯಾರು ರೊಕ್ಕ ಕೊಟ್ಟವ್ರು ಇದ್ರೆ ಅವ್ರು 3ನೇ ರೊಕ್ಕ ಮತ್ತ ಅಂದ್ರೆ ಗಿಡ ನೀವು ಡೊನೇಟ್ ಮಾಡಿರ್ತೀರಿ, ನಿಮ್ಮ ಹೆಸರು ನೀವು ಹೇಳ್ಕೊತೀರಿ, ನನ್ನ ಹೆಸರು ನಾ ಹಾಕ್ತೀನಿ, ಗಿಡ ಕೊಟ್ಟು ಅವ್ರು ಹಚ್ಕೋತಾರೆ. ಸೊ 3-4 ಕಡೆ ಆಗ್ತವೆ. ಅದಕ್ಕೆ ನಾವೇನು ಮಾಡಿದ್ವಿ, ಈ ವರ್ಷ ಸ್ವಲ್ಪ ಟ್ರೈ ಮಾಡಿದೆವು, ಬಟ್ ಲಾಸ್ಟಿಂದ ಹೋಗ್ಬೇಕಾಗ್ತದೆ. ನರ್ಸರಿನೇ ಮಾಡಿಷನ್ ಇದು ಬೇರೆಯವ್ರನ್ನೂ ಮಾಡ್ಯಾರ ಮತ್ತೆ ಗುಲ್ಬರ್ಗ. ಸೊ ನರ್ಸರಿನೇ ತಯಾರು ಮಾಡಿ ನಾವೇ ರೈತರಿಗೆ ಗಿಡ ಹಚ್ಚೋಕೆ ಕೂಡ ವ್ಯವಸ್ಥೆ ಮಾಡ್ತಾನೆ ಹೆಂಗಿರ್ತದೆ.
ಸೊ ಅದಕ್ಕೆ ಒಂದು 15-16 ರೂಪಾಯಿ ಖರ್ಚು ಬರ್ತದೆ. ಸೊ ಗಿಡ ಹಚ್ಚೋದನ್ನ ಫ್ರೀ ರೈತರಿಗೆ ಕೊಡ್ಬೋದು. ಅದಕ್ಕೆ ಯಾರೇ ಸಹಾಯ ಮಾಡಿದ್ರು ಮಾಡ್ಕೋಬೋದು. ಅಥವಾ ನೀವು ಮನ್ಯಾಗ ಒಂದು 10 ಪ್ಲಾಸ್ಟಿಕ್ ಹತ್ತಿದ್ರು ಸಾಕು, ರೊಕ್ಕನೇ ಕೊಡ್ಬೇಕಂಬಂತ ಹೇಳ್ರಿ. ನಾವೇ ಮಾಡಿದ್ರೆ ಮನೆ ಪ್ಲಾಸ್ಟಿಕ್ ಕೊಟ್ಟಿದ್ದೀವಿ ಸಲ 10 ಪ್ಲಾಸ್ಟಿಕ್. ಅವ್ರವ್ರ ಮನ್ಯಾಗ ಮಾವಿನ ಗಿಡ ಬೆಳೆಸಿತ್ತು, ಗಿಡ ತಂದು ಕೊಟ್ಟಿರಿ. ನಮ್ಮನ್ನು ಕೊಡಬೇಡ, ನೀವು ನಿಮ್ಮ ರೈತರಿಗೆ ಯಾರಿಗೋ ಕೊಡ್ರಿ ಊರಿಗೆ ಹೋದಲ್ಲಿ. ಸೊ ಅವೇನಂತ ಹುಣಸಿ ಗಿಡ, ನಿಂಬಿಗೆ ತಂದಿರ್ತೀರಿ, ಕಾಯಿ ಬೀಜ ಹೋಗಿ ಹಾಕ್ಬೇಡ್ರಿ. ನೀವು ನೇಚರ್ಸ್ ನೀವು ಹೋದಂಗೆ ಆಗ್ತದೆ, ನಿಮ್ಮ ಮಕ್ಕಳಿಗೆ ಒಂದು ಕೆಲಸ ಕೊಟ್ಟಂಗೆ ಆಗ್ತದೆ. ಕೆಲಸ ಅಂದ್ರೆ ರೊಕ್ಕಕ್ಕಲ್ಲ,